ವಾಟ್ ಈಸ್ ಸನ್ನಿಗೆ ಜಿಗದ್ ಹೊಡಿತಿರ್ತಾನ ತೋರಿಸ್ಲೇ ಪವರ್ ಅಂತೇಳಿ ಹಂಗ ಕಾಲ್ ಬರುತ್ತೆ. ಅಲ್ಲ he has Dog milk. dog milk. Dog milk? That's a better thing. 9 o'clock sunstroke, 12 o'clock brunch. PUC ಒಳಗೆ 95 ಮಾಡ್ದವ CET ರ್ಯಾಂಕಿಂಗ್ 600 ಒಂದು ನಂದು CET ರ್ಯಾಂಕಿಂಗ್ 45,000 ಇಬ್ರು ಸೇಮ್ ಕೆಲಸ ಮಾಡಿದ್ದೀವಿ. ಕ್ರಿಯೇಟರ್ ಹೆಂಗ್ರು ಮುಕ್ಕಳರ್ ಬರ್ತಾವ ಹೇಟ ನಿಂದ ಹೆಂಗ ಭಾಳ ಹಿಟ್ ಬರ್ತದೆ. ನಮ್ದು ಬರ್ತಾವ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಬರ್ತದೆ. ಅವನಿಗೆ ಸೀಟ್ ಸಿಕ್ಕಿಲ್ಲ ಅವತ್ತು. ಅವ್ನ ಹೆಂಡತಿಗೋ ಏನೋ ಗರ್ಲ್ ಫ್ರೆಂಡ್ಗೋ ಕರ್ಕೊಂಡು ಹೋಗ್ಯಾನ, ಸೀಟ್ ಸಿಕ್ಕಿಲ್ಲ. ನನಗೆ ಎಲ್ಲ ಫ್ರಸ್ಟ್ರೇಷನ್ ನನ್ನ ಮೇಲೆ. ಸಿಗ್ಲಿಲ್ಲ ಅದು ಹೇಳಿ ಅವ ಬರ್ತಿದ್ದಲ್ಲ ತಿಂದು ಉಟ್ಲಿಕ್ಕೆ ಮೈ ಜಿಗಿಬೇಕು ನಾನು ಫಕ್ ಕ್ರೇಜಿ ಅಂತೇಳಿ. ಇಲ್ಲ ಅದು ನಾರ್ಮಲ್ ಟೇಸ್ಟಿ ಇರ್ತೈತಿ. ಸ್ಟಾರ್ಟ್ ಮಾಡಿದ್ವಿ ಫೈನಲ್ ಮಾಡಿದೆ. ಸೊ ಇಂಟ್ರೊಡಕ್ಷನ್ ಕೊಡಲಿ ನೀವು ಒಂದು ನೋಡ್ರಿ, ಯಾವ್ದಾರ ಹೋಟೆಲ್ ಇರಲಿ ಆಡು ಮುಟ್ಟದ ಸೊಪ್ಪಿಲ್ಲ, ಪ್ರಫುಲ್ ತಿನ್ನೋದ ಊಟ ಇಲ್ಲ ಅನ್ನೋರಂಗೆ ಹುಬ್ಬಳ್ಳಿಯಾಗಿಂದ ಹೋಟೆಲ್ ಓನರ್ಗಿಂತ ಜಾಸ್ತಿ ಆ ಹೋಟೆಲ್ ಊಟ ಇವ ತಿಂದಾನ. ಅವನೇ ನಮ್ಮ ಪ್ರಫುಲ್ ಕುಲಕರ್ಣಿ. ಹೈಲಿ ರೆಕಮೆಂಡ್ ಮಾಡ್ತಾನೆ ಇವ್ನ ವಿಡಿಯೋಸ್ ನೋಡ್ರಿ ನೀವು ಅಂತೇಳಿ. ನಿಂಗೆ ನೀ ಕ್ರಿಯೇಟರ್ ಆಗಿ ಫುಡ್ ಬ್ಲಾಗರ್ ಆಗಿ ಸೇರತ್ತೋ ಏನು ಕ್ರಿಯೇಟರ್ ಆಗಿ ಸೇರತ್ತೆ? ನಿನ್ನ ಹೆಸರು ಇಂಟ್ರೊಡಕ್ಷನ್ ಇಲ್ಲ ನಾರ್ಮಲಿ. ವಾಟ್ ಯು ವಾಂಟ್ ಟು ಬಿ ಇಂಟ್ರೊಡ್ಯೂಸ್ಡ್ ಆಸ್ ಕ್ರಿಯೇಟರ್. ಆಸ್ ಕ್ರಿಯೇಟರ್. ಆಸ್ ಕ್ರಿಯೇಟರ್. ಆಸ್ ಕ್ರಿಯೇಟರ್ ಅದ ಬಿಡ ನೈಸ್. ಆಸ್ ಕ್ರಿಯೇಟರ್ ನಂಗೆ ಆಸ್ ಕ್ರಿಯೇಟರ್ ಅಂದಂಗೆ ಅನಿಸ್ತಾ. ಅದು ಬಿಡಪ್ಪ, ಕುಂಡಿ ಕ್ರಿಯೇಟ್ ಮಾಡೋರು ಇರ್ಬೋದು ಅನ್ಕೊಂಡು ನಾನು. ಇಲ್ಲ, ಈಸ್ ಅ ಕ್ರಿಯೇಟರ್ ಆಲ್ಸೋ. ಮೊನ್ನೆ ಈಶ್ವರ್ ಅವನ ಜೊತೆ ಕೊಲ್ಯಾಬ್ ಒಲ್ಲೆ ಅಂತ ಹೇಳಿ ರಿಜೆಕ್ಟ್ ಹೊಡ್ದನ್ರಿ. ಇಂಥವಂಗ ನೀ ಇಂಥವನ್ ಜೊತೆ ಇದಕ್ಕೆ ಬಂದೀವ, ನೀವು ಪಾಡ್ಕಾಸ್ಟಿಗೆ ಬಂದಿ. ನೀನು ಆಡೆಸಿಟಿನಾರ ಎಷ್ಟು ಬಂದಿಲ್ಲ. ಗಾಡಿ ನೀ ಹೊಡಿತೀವ ನಾ ಹೊಡಿಲೋ ನೀವ ಮತ್ತೆ ಬಂದಲ್ಲಿ ನೀ ನಾನು ಇದು ಅಲ್ಲೇ ಅಂದಲ್ಲಿ ನೀನು. ಅದು ಫಾಲೋ ಬರಂಗದ ಬರಂಗಿಲ್ಲ ಅಂತ ಹಂಗೆ ಹೇಳಿದ್ದ. ಫಾಲೋ ಬರಂಗಿಲ್ಲ ಮೊನ್ನೆ ಹೇಳ್ತೀವಿ. ಎಷ್ಟು ಬಂದ್ರು ಫಾಲೋ? ಆದ್ರು ಚಲೋ ಆದ್ರು ಒಂದು 20 ಅವನ ಜೊತೆ ಕೊಲಾಬ್ ಹಾಕಿದ್ರೆ ಜಾಸ್ತಿ ಬರ್ತಿದ್ರೆ. ಆದ್ರೆ ಅವನಿಗೆ ಒಟ್ಟಿ ಮಾಡಿಸ್ಕೊಳ್ಳೋದಿಲ್ಲ ಮನುಷ್ಯ ಉಪಯೋಗ ಇಲ್ಲ. ಎಲ್ಲರೂ ನಿನ್ನಂಗ ಚಲೋ ಮನಸ್ಸಿದ್ರಂಗಿಲ್ಲ. ಪ್ರಫುಲ್ ಕಚ್ಚಡ ಅದ ನಾವು. ಅದಕ್ಕೆ ನಿನ್ಗೆ ದೋಸ್ತಿ ಮಾಡ್ಸೋದು ಬೇಡ ಬೇಡ ಅನ್ಕೊಂಡ ಇದ್ದೆ ನಾನು. ಆದ್ರೆ ಏನು ಯಾವ್ದು ಅವಾಜ್ ಬರ ಮುಕ್ಕಳಾಗ ಬರ್ತದೆ ಅವಾಜ್, ಮುಕ್ಕಳಾಗ ಬರ್ತದೆ. ಅದು ನನ್ನ ಬಾಯ್ದು. ಅದು ಒಟ್ಟ ತನ್ನ ಕೈಯಾಗ ಏನಿಲ್ಲ, ಅವನಿಗೆ ಏನಂದ್ರೆ ಡಿಸ್ಟ್ರಾಕ್ಟ್ ಆಗ್ಬಿಡುತ್ತದೆ. ಈ ಹೆಣ್ಮಕ್ಳು ಬುದ್ಧಿ ಬಿಡ್ಬೇಕಂತ ಈಶ್ವರರಿಗೆ ನಾ ಕೋರಿಕೊಳ್ತೇನೆ. ಸ್ಟಾರ್ಟ್ ಮಾಡೋದು ನಡೀಪ. ಏನು ಕೇಳ ಮತ್ತೆ ನೀ ಕ್ವಶನ್ ಕೇಳಲ್ಲಿ ನಾವು ಮಾತಾಡ ಅಂತೀನಿ. ನಾನು ಇದು ಹಿಂಗ ಅತ್ತಿ ಮಾಡ್ದಂಗ ಮಾಡ್ತಾನೆ. ನಾ ಮತ್ತೆ ಇವ್ನಿಗೆ ಕಾಡ್ಸೋದು ಅದಕ್ಕೆ ಹಿಂಗ ಅತ್ತಿ ಮಾಡ್ದಂಗ ಮಾಡ್ತಾನೆ. ಏನ್ ಹಿಂದೆ ಆಗ್ತದೆ ನನಗೆ ಸ್ಟ್ರೆಸ್ ಆಕತಿ ಪ್ರಫುಲ್ ಇದ್ದಾಗ. ಮತ್ತೆ ಪ್ರಫುಲ್ ಇಸ್ಕ ಅಂತ ನಾಟಿ ಬಾಯ್. ಓಕೆ ಇಲ್ಲ ಪ್ರಫುಲ್ ಅಂದ್ ನಿಮ್ಗೆ ಇಲ್ಲಿ ಕರೆದಿದ್ದು ಫಸ್ಟ್ ಆಫ್ ಆಲ್ ಫುಡ್ಡಿನ ಬಗ್ಗೆ ಏನು ಅಂತ ಬರೀ ಕೇಳಂಗಲ್ಲ. ಮತ್ತೆ ಇದ್ರ ಬಗ್ಗೆ ಮೇಜರ್ಲಿ ಏನಂದ್ರೆ ಜಾಬ್ ಹೆಣ್ಣು ನೋಡೋದು ಮತ್ತೇನು, ಆಮೇಲೆ ಆಫ್ಟರ್ ಇದು ಏನು ಆಫ್ಟರ್ ಲೈಫ್ ಆ್ಯಂಡ್ ಬಿಫೋರ್ ಲೈಫ್ ಆಫ್ ಮ್ಯಾರೇಜ್. ಆಮೇಲೆ ನಿಂದು ಫ್ಯಾಮಿಲಿ ಪ್ಲಾನಿಂಗ್ ಏನೈತಿ? ಸ್ಟಾರ್ಟಿಂಗ್ ಏನಂದ್ರೆ ಈಗ ನೀ ಜಾಬ್ ಮಾಡತ್ತಲ್ಲ ಇವೆಲ್ಲ IT ಜಾಬ್ಸ್. ನಿಂದ IT ಅಂತ ಪ್ರಾಪರ್ IT ಅಲ್ಲ, ಸಾಫ್ಟ್ವೇರ್ ಅಲ್ಲ ನೀ ಡೆವಲಪರ್. ಕಲ್ತಿದ್ದಂತೂ ಹೇಳ್ತೇನೆ ರೀ. ಮಹಾವೀರ್ ಯಾವ ಕಾಲೇಜ್ ಅದ? AGMR ವರೂರ್ ಕಾಲೇಜ್. ಓ ಅಲ್ಲಿ ಅಲ್ಲ ನೀ ಇಲ್ಲಲ್ಲ. ಅವನು ಅದಕ್ಕೆ ಮತ್ತೆ ಎಷ್ಟು ದಿವಸ ಗಡಿಪಾರ್ ಮಾಡಿದ್ರು ಹುಬ್ಬಳ್ಳಿಯಿಂದ. ಏನು ಅಲ್ಲೇನು ಚಲೋ ಐತೆ ಅಸಲೆಲ್ಲ ಕಾಲೇಜ್? ನಮ್ದು ಸೆಕೆಂಡ್ ಬ್ಯಾಚು ಆ ಕಾಲೇಜ್ ಇದ್ದ. ಯಾವ ಊರದ? ಯಾವ ಊರು ಹುಬ್ಳಿ. ನಾನು ವರೂರು ಅಲ್ಲೇ ಇಲ್ಲೇ ವರೂರ್ ವರೂರ್ ಎದುರಿಗೆ ಜೈನ್ರದ್ದು ಇದು ಐತಲ್ಲ ಜಗದೀಶ್ ಡಾಬಾ. ಅದಕ್ಕೂ ಮತ್ತೆ ರಾಯಚೂರು 9 ಅವಲ್ಲ ಅದ ಕಾಲೇಜ್ ಅಲ್ಲೇ ಸೈಡಿಗೆ ಐತಲ್ಲ ಒಂದು ಕಾಲೇಜ್. ನಂಗೆ ಗೊತ್ತಿಲ್ಲ. ಇದು ಮತ್ತೆ ರಾಯಚೂರು ಇದ್ದಿದ್ದು ಅದೇನು ಮಾಡಿದೀನಿ? ರಾಯಚೂರು ಅಲ್ಲಿ ನಾವು ಹುಟ್ಟಿದ್ದಲ್ಲೇ, PUC ತನ ಓದಿದ್ದಲ್ಲೇ, +2 ತನ. ನಮ್ಮ ಅಪ್ಪಂದು ಜಾಬ್ ಅಲ್ಲಿತ್ತು. ಓ ಹಂಗ. ಅಪ್ಪ ಅಮ್ಮ ಊರಿದ. ನಮ್ಮ ಅಪ್ಪನ ಜಾಬ್ ಟ್ರಾನ್ಸ್ಫರ್ ಆಗಿ ಅಲ್ಲಿ ಹೋಗಿದ್ರು. ಸೊ ಅವ್ರು ತೀರ್ಕೊಂಡ್ರೆ ಸೊ ಮತ್ತೆ ವಾಪಸ್ ಇದೆ. ರಾಯಚೂರು ಹೆಂಗ ಫುಲ್ ಹಾಟ್ ಇತ್ತಲ್ಲ? ಹೆಂಗಪ್ಪ ನಿಮ್ದು? ಅರ್ಧ ಹಾಟ್ನೆಸ್ ವಾಪಸ್ ಅಲ್ಲಿಂದ ಬಂದಾಗ ಸನ್ಸ್ಟ್ರೋಕ್ ಆಗ್ತಿರಲ್ಲ. ಸನ್ನಿಗೆ ಸ್ಟ್ರೋಕ್ ಆಗಿತ್ತು. ಈ ಪ್ರಫುಲ್ ಅವ್ರಿಗೆ ಬಂದ ಇವತ್ತು ನಾನು ರೆಸ್ಟ್ ಮಾಡ್ತೀನಿಪ್ಪ ಅಂತೇಳಿ ಹಂಗ ಹುಡುಗರು
ಅಲ್ಲಿ ಸನ್ ಸ್ಟ್ರೋಕ್ ಏನಂತಾರ ಅಲ್ಲಿದವ್ರ ಇನ್ನೂ ತರ ನಾ 10th ತನ ಒಂದ ಸ್ಕೂಲ್ನಾಗ ಓದೇನಿ, ಒಬ್ರೋ ಇಬ್ರೋ ಬಿದ್ದಾರ ಅಷ್ಟ, ಯಾರು ಬಿದ್ದಿಲ್ಲ. ಇವ್ ಬೈ ಇಲ್ಲಿ ಬಾಬು ಬೀಳ್ತಾರಲ್ಲ ಒಬ್ರಿ ಒಳಗ, ಅದು ಇದನ್ನ ಬಂದ್ಬಿಟ್ಟಿರ್ತದ, ಅಷ್ಟು ಸ್ಟ್ರೆಂತ್ ಬಂದಿರ್ತದ. ಜೀನ್ಸ್ ಒಳಗೆ ಬಂದ್ಬಿಟ್ಟಿರ್ತದ. ಅಲ್ಲಿ ಹೆಂಗ್ ಅರ್ಲಿ ಮಾರ್ನಿಂಗ್ ಸ್ಕೂಲಿಂದ ಹೆಂಗಿತ್ತಲ್ಲ, 9 ನಾರ್ಮಲ್ ಲೈಫ್ ಬರುತ್ತಲ್ಲ. ನೀನು ಏಲಿಯನ್ ಅಂತ ಮಾಡಿನ ಇವ್ ಮಾಡಿದ್ದಲ್ಲ ರಾಯಚೂರು ಆಫೀಸ್ ಎಲ್ಲ 12 ಮುಗಿತು 1 ಮುಗಿತು ಅಂತ ಕೆಟ್ಟ ಬಿಸಿಲಿದ್ದಾಗ ಕೂಡ ಆ ಸಣ್ಣ ಹುಡುಗರಿಗೆ ಏನು ಮಂಗ ಮಾಡಿಬಿಡೋದು ಹುಡುಗರಿಗೆ. ಈಗ ಭಾಳ ಆಗ್ಯದ 45-50 ತನ. ಈಗ ಅವಾಗ ಶಿಮ್ಲಾ ಟೈಪ್ ಇತ್ತು, ನಾರ್ಮಲ್ ಆಯ್ತು ಸ್ವಲ್ಪ. ನಮ್ಗೆ ಬಿಸಿಲು ಅಂತ ಅನಿಸ್ತಿದ್ದಿಲ್ಲ ಬಿಡಪ್ಪ. ಅದಂದಿಲ್ಲ ಸಣ್ಣ ಸ್ಟ್ರೋಕ್ಲಿ, ಸ್ಟ್ರೋಕ್ ಇಲ್ಲ ಸಣ್ಣಿಗೆ ಸ್ಟ್ರೋಕ್. ಉಲ್ಟಾ ಅದನ್ನ ಹಿಂಗ ಅದ ಸಣ್ಣ ಮರ್ಚ್ ಬೀಳ್ತಿತ್ತು. ಇವ್ರಿಗೆ ಎಷ್ಟು ಶಾಖ ಕೊಡ್ಲು ನಾನು. ಇವ್ರು ಪಿಟಿ ಪ್ರೋಡ ಸೂರ್ಯ ನೋಡಿದಿರ್ಬೇಕು, ಸೂರ್ಯ ನೋಡ್ಕೊಂಡಿರ್ಬೇಕೆಲ್ಲರು ಪನಿಷ್ಮೆಂಟ್ ಇಂದ ಸೂರ್ಯ ನೋಡೋದು. ನಾನು ರಾಯಚೂರಿಗೆ ಒಂದ್ಸಲ ಹೋಗಿದ್ದಪ್ಪ. ಅವನು ಕಾರಿಂದ ಇಳಿದು ಅದು AC ಇಂದ ಇಳಿದಿಪ್ಪ. ಬೈ ಅದು ಏನದ ಸಿದ್ಧ ಅವನ್ನೇ ಹಿಂಗೆ ಒಗದಂಗತ್ತ, ಇನ್ನೊಂದ್ ಸ್ವಲ್ಪ ಪಾಪಕ್ಕೆ ಅವನು ಹಂಗ ಶೀ. ರಾಯಚೂರಿಗೆ ಏನು ಅಕ್ಕಿ ಅಕ್ಕಿ ಭಾಳ ಬೆಳಿತಾರಲ್ಲ ಆ ಸೈಡ್ ಎಲ್ಲ ಹಾಟ್ ಹ್ಯೂಮಿಡ್ ಎಲ್ಲ ಅದ ನೋಡಿ, ಎಲ್ಲ ಕಡೆ ಅಕ್ಕಿ ಅಕ್ಕಿನ ಬ್ಯಾರೆದ್ದು ಬೆಳಿಬೋದು, ಆದ್ರೆ ಹೆಚ್ಚಿಗೆ ಇದನ್ನು ತೊಗೊಂಡ್ಬಿಡ್ತಾರೆ. ಏನಂದ್ರೆ ಅಕ್ಕಿ ಪ್ರಾಫಿಟೇಬಲ್ ಅದ ಅಲ್ಲ. ಜೋಳ, ಆಮೇಲೆ ಜೋಳನ. ಓಕೆ ಹಾಂ ಸರ್, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲ ನಾ ಹೆಂಗೆ ಕಡೆ ಅನ್ನೋದು ಒಂದು ಈಗ ರಿಸೆಷನ್ ಇಡಂತ ಪೂರ ಎಲ್ಲ ಕಡೆ ಬೈ ಜ್ಯೂಸ್ ಎಲ್ಲ ಹೋಗ್ಯ ನೋಡಿ. ಇಲ್ಲ ನಾನೇ ಮಾತಾಡಿದ್ದು ನಾರ್ಮಲಿ ಜಾಬ್ಸ್ ಅದು ಸಿಗಂತಿಲ್ಲ ಈಗ. ನಾರ್ಮಲ್ ಪಾಸ್ಔಟ್ ಆದವ್ರ ಆತ ಈಗಿದ್ದವ್ರು ಆತ. ಈಗ ಹೆಂಗೆ ಈಗ ನಿಮ್ಮ ಫ್ರೆಂಡ್ಸಿಂದ ಯಾರು ಹಿಂಗೆ ಸೀನ್ ಆಗ್ಯವನ, ಯಾರು ಇತ್ತಾಗ ಬಿಟ್ಟಾರ ಜಂಪ್ ಮಾಡ್ಬೇಕಂತ ಹೇಳಿ, ಅತ್ತಾಗ ಅದು ಸಿಗಂತಿಲ್ಲ ಇದು ಸಿಗಂತಿಲ್ಲ ಅಂತ ಆಗ್ಯವನ. ಹಂಗಾಗಿಲ್ಲ. ಅಲ್ಲಿ ಹೋದ್ಮೇಲೆ ಈಗ ನಮ್ಮ ಕೊಲೀಗ್ಸ್ ಬಿಟ್ಟು ಹೋಗ್ತಾರೆ. ಬಿಟ್ಟು ಹೋದ್ಮೇಲೆ ಅಲ್ಲಿ ಹೆವಿ ಕೆಲಸ ಇಬ್ರಿಬ್ರದ್ದು ಒಬ್ರ ಮಾಡೋದು, ರಾತ್ರಿ ತನ ಕೂಡ್ಸ್ಕೊಳ್ಳೋದು. ಅವ್ರಿಗೆ ಇದೇ ಚಲೋ ಆಗ್ಬಿಟ್ಟೈತೆ. ಅಯ್ಯೋ ಸುಮ್ಮನೆ ಬಿಟ್ನಲ್ಪ, ಆಫರ್ಸ್ ರೊಕ್ಕದ ಆಸೆ ಸಂಬಂಧ ಹೋಗ್ಯಾರ. ಈಗ ಅಲ್ಲೇ ರೊಕ್ಕ ಜಾಸ್ತಿ ಐತಿಲ್ಲ, ಸ್ವಲ್ಪ ಜಾಸ್ತಿ ಇರಲಿ. ಆದ್ರೆ ನೀನು ಲಿಟರಲಿ ಇಬ್ರಿಬ್ರದ್ದು ಜಾಬ್ ಮಾಡ್ತಾರ ಅವ್ರು. ಒಂದ್ಸಲ ಹೆಂಗಿರೋದನ್ನ ರೊಕ್ಕ ಇಂಪಾರ್ಟೆಂಟ್ ಆಗಲ್ಲ, ಕಲ್ಚರ್ ಭಾಳ ಇಂಪಾರ್ಟೆಂಟ್ ಇರ್ತಾವ ಆಫೀಸಿಂದ. ಎಲ್ಲ ಇವ್ರು ಹಿಂಗೆ ವೀಕ್ ಮೈಂಡ್ ಸೆಟ್ ಇಟ್ಕೊಂಡವ್ರದ್ದು ಹಿಂಗ ರೀ. ಅಲ್ಲಿ ನೋಡವ್ರು ಇಬ್ರಿಬ್ರು ದುಡ್ದೆ ಈಗ ಅವ ಯಾವ ಲೆವೆಲಿಗೆ ಮುಟ್ತಾನ ತಿಳ್ಕೊ ನೀನು. ಅವನ ರಾಯಚೂರು ಹುಡುಗರು ಇದ್ದಂಗೆ ಆಗ್ಬಿಡ್ತಾನವ. ಸಣ್ಣ ಇವ್ರು ಹೆಂಗೆ ಬಿಸಿಲ ಬೆಳೆದು ಬಂದಿದ್ರು ಇಲ್ಲೇನು ಹತ್ತಂಗಿಲ್ಲ ಹಂಗವ. ಇನ್ನೇನು 50 ಹುಡುಗರು ಚಂಡಿಗೆ ಹೊಡೆದು ಕೆಲಸ ಮಾಡಿ ಹೋಗೋದು ಬಿಡ್ತಾನೆ. ಈ ಬಿಕಮ್ಸ್ ರೋಬೋಟ್. ರಾಯಚೂರು ಹುಡುಗ ಬೆಂಗಳೂರು ಶಾಕ್ ಆಗ್ಬಿಡ್ತಾನೆ. ವಾಟ್ ಇಸ್ ದಿಸ್ ಸನ್ನಿಗೆ ಜಿಗದ್ ಹೊಡಿತಿರ್ತಾನೆ, ತೋರಿಸ್ಲೇ ಪವರ್ ಅಂತೇಳಿ ಹಂಗ ಹಂಗದು. ಮತ್ತು ಹಂಗೆ ಇವ್ರು ಡ್ರಾಟ್ ಎಲ್ಲ ಬಂದಾಗ ಒದ್ದಾಡಂತಾರ, ಚಿಲ್ ಮಾಡ್ತಿರ್ತಾರ ಅವಾಗ. ಒನ್ ಟೈಪ್ ಇದು ಇವ್ರದ್ದು ಬ್ಯಾಡ್ ಬಿಡು ಹೋಲಿ. ಅಲ್ಲ ಇದನ್ನ ಕಟ್ ಮಾಡ್ಬೋದು. ಇವ್ರ ಪ್ಯಾಡ್ ಇದ್ದಂಗೆ ಬಂದು ನೀರು ಬಂದಂಗೆ ಜಕ್ಕೊಂಡ್ಬಿಡ್ತೈತಿ. ನೀರಲ್ಲ ಐತಲ್ಲ, ಆದ್ರೆ ನೀರಲ್ಲ ಐತಿ. ನದಿ ಹರಿತಲ್ಲ ತುಂಗಭದ್ರಾ. ನೋಡಿಲ್ಲ ಇವು ಯಾವ್ಯಾವ ಡ್ರೈ ಸ್ಟೇಟ್ ಇವೆಲ್ಲ ಅಂತ ನೋಡ. ಆಕ್ಚುಯಲ್ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದ್ದ ಅಲ್ಲಿ. ಯಾಕಂದ್ರೆ ಅಲ್ಲೇ ನದಿ ಹರಿತಿರ್ತಿತ್ತು. ಬಯಲು ಸೀಮೆ ಅಂತಾರಲ್ಲ ಇವಕ್ಕೆಲ್ಲ. ಎಲ್ಲ ಬಯಲು ಸೀಮೆ ಅಂದ್ರೆ ಏನದು ಮೀನಿಂಗ್ ಗೊತ್ತಾ ನಿಂಗೆ? ಬಯಲು ಸೀಮೆ, ಬಯಲು ಸೀಮೆ ಅಂದ್ರೆ ಫುಲ್ ಬಯಲು, ಕಾಡಿರಂಗಿಲ್ಲ. ನಮ್ದೆಲ್ಲ ಬಯಲು ಸೀಮೆನೆ. ಅಂದ್ರೆ ಗ್ರೀನರಿ ಇಲ್ಲ ಅಂದ್ರೆ ಬಯಲು ಸೀಮೆ ಅಂದ್ರೆ ಫೂರ್ ಒಣ ಇರ್ತೈತಿ. ಅದರ ಬಯಲು ಸೀಮೆ. ಮಲೆನಾಡು ಬಯಲು ಸೀಮೆನೆ ಅವೆಲ್ಲ. ಇಲ್ಲಿಂದ ಧಾರವಾಡಿಂದ ಮಲೆನಾಡು ಸ್ಟಾರ್ಟ್ ಆಗ್ತೈತಿ. ಅದು ಹುಬ್ಬಳ್ಳಿ ಹೆಂಗೈತಿ? ಉದರ್ಕ ನಾ ಇದರ್ಕ ಮಸ್ತ್ ಬಿಂದಾಸ್. ಚಲೋ ಐತಿ ಹುಬ್ಬಳ್ಳಿ. ಚಲೋ ಐತಿ ಹುಬ್ಬಳ್ಳಿ ಎಲ್ಲಕ್ಕೂ ಸೆಂಟ್ರ್ ಐತಿ. ಅದಕ್ಕೆ ದೇವ್ರು ಹೋಗದ ನಮ್ಮನೆ ಸೆಂಟ್ರ್ ಇರಪ್ಪ ನೀವು ಎಲ್ಲಿ ಹೋಗ್ಬೇಡ್ರಿ. ಟಫ್ ವಾಯ್ಸ್ ಅವ್ರು ಬೆಂಕಿಯಾಗ ಆಡ್ತಿರ್ತಾನೆ. ಜಳಕ ಸೋಪಿಗೆ ಕೆಂಡ ಚೊಂಟಿಕೊಂಡೆ. ರಾಯಚೂರು ಮತ್ತು ಬೇರೆ. ನೀವು ಹುಬ್ಬಳ್ಳಿ ಬಂದ್ಬಿಟ್ಲೆ ಫುಲ್ ರಿಲೀಫ್ ಆಗ್ಬಿಟ್ಟಿತ್ತ ನಿನಗೆ. ಏನು ಆರಾಮ ಐತ್ ಬಿಡಪ್ಪ ಊರು ತಣ್ಣಗ ಅಂತ. ಬಿಸಿಲಿಗೆ ಅನಿಸ್ತಾನ. ಹೌದನ? ಬರ ಮೇಲೆ ಅಡ್ಡಾಡ್ತಿರ್ಬೇಕು. ಇಲ್ಲಂತೂ ಭಾಳ ಆಗ್ಯದ. ಇಲ್ಲಿ ಭಾಳ ಐತಿ. ಆದ್ರೆ ನೀವು ಬಂದಲ್ಲ ಮತ್ತೆ ಪಾರ್ಟಿ ಜಾಬಿನ ಒಂದಿನ ಹೇಳಂತಿದ್ದೀನಿ ಫ್ರೆಂಡ್. ಅದ ಜಾಗ್ರೂಬ್ಲಿಗತ್ತಾರ ಈಗ. ಪರ್ಸನಲ್ ಸ್ಪೇಸ್ ಇಲ್ಲ, ಏನಿಲ್ಲ. ಅವನ್ ನನಗೆ ಹೇಳಿರ್ತಾನೆ, ನೀ ಚೇಂಜ್ ಮಾಡ್ಬೇಡಪ್ಪ, ಈ ಕಂಪ್ನಿ ಏನ್ ಕಂಪ್ನಿ ಅದ ನೋಡಿ ಅದೇ ಇರು. ಯಾರು ನಿಮ್ಮ ಫ್ರೆಂಡ್? ಅವನಿ ತೆಳ್ಳನವ ಅಲ್ಲ ಸೊ ಚೇಂಜ್ ಮಾಡಬೇಡ, ಅಲ್ಲೇ ಇರು. ಯಾಕಂದ್ರೆ ನಮ್ದ್ರಾಗ ಹೈಕು ಚಲೋ ಕೊಡ್ತಾರೆ. ಈಗ ಬೇರೆ ಕಂಪ್ನಿ ಎಲ್ಲ ಯೂಶ್ವಲಿ ಹೆಂಗಂದ್ರೆ ಕರ್ಕೊಳ್ಳೋ ಮುಂದೆ ದಬಾಶ್ ಪ್ಯಾಕೇಜ್ ಕೊಟ್ಟು ದೊಡ್ಡ ಪ್ಯಾಕೇಜ್ ಕೊಟ್ಟು ಕರ್ಕೊಂಡ್ಬಿಡ್ತಾರೆ. ಹೈಕ್ 1%, 2%, 1%, 2%, ಡಬಲ್ ಡಿಜಿಟ್ ಹೈಕ್ ಬರಂಗೇ ಇಲ್ಲ ಅವರಿಗೆ. ನಮ್ಮ ಕಂಪ್ನಿ ಸ್ವಲ್ಪ ಡಬಲ್ ಡಿಜಿಟ್ ಐತೆ, ಚಲೋ ಹೈಕ್. ಏನು ಹೈಫೈ ಮಾತಲ್ಲ, ನಮ್ದು ಹೈಕ ಇಲ್ಲ ಮಾಮ್. ವಾಟ್ ಈಸ್ ದಿಸ್ ಫ್ಯಾನ್ಸಿ ವರ್ಡ್ಸ್ ಐ ಲರ್ನ್ ಟುಡೇ? ಹೈಕ್ ಎಲ್ಲ ಭಾಳ ಕಮ್ಮಿ ಬೇರೆ ಕಂಪ್ನಿ.
ಪ್ರಫುಲ್ ನೀ ಹೆಂಗೆ ಇಂಗ್ಲೀಷ್ ಮಾತಾಡ್ತೀನಿ ನಿಮ್ಮ ಆಫೀಸರ್ಸ್ ಎಲ್ಲರ ಜೊತೆ ಇಂಗ್ಲೀಷ್ ಇಂಗ್ಲೀಷ್ ಮಾತಾಡ್ತೀನಿ ನೀ ಮೊದ್ಲು ಹೆಂಗಿತ್ತು ನೀನು ಇಂಗ್ಲೀಷ್ ಈಗೂ ಚಲೋ ಇಲ್ಬಿಡ ಮೊದ್ಲು ಹೆಂಗಿತ್ತು ಅಲ್ಲ ಮೊದ್ಲು ಹೆಂಗಿತ್ತು ನಿಂದು ಕಾಲೇಜ್ ಗಿಲೇಜ್ ಅವಾಗ ಇಂಗ್ಲೀಷ್ ಮಾತಾಡೋ ಗೊತ್ತಿಲ್ಲ ನಮ್ಗೆ ಸ್ಕೂಲ್ನಾಗ ನಾನು ಮಾತಾಡಿಲ್ಲ ಅದಕ್ಕೆ ಹೇಳಿದೆ ನಾನು. ಈಗ ಬರಂಗಿಲ್ಲ ನನಗೆ ಅಲ್ಲ ನನಗೆ ಇಲ್ಲಿ ನಾನು ಸಮ್ಮರ್ ವೆಕೇಶನ್ಗೆ ಇಲ್ಲಿ ಬರ್ತಿದ್ದೆ ನಮ್ಮ ರಿಲೇಟಿವ್ಸ್ ಎಲ್ಲ ಇಲ್ಲೇ ಅದಾರಲ್ಲ ಇಲ್ಲಿ ಬರ್ತಿದ್ದೆ ಹುಬ್ಳಿಗೆ ಇಲ್ಲಿ ಸ್ಕೂಲ್ ಹುಡುಗರಿಗೆ ನೋಡಿ ಶಾಕ್ ಆಗ್ಬಿಡ್ತಿದ್ದೆ ನಾನು ಅವ್ರು ಸ್ಕೂಲ್ನಾಗ ಇಂಗ್ಲೀಷ್ ಮಾತಾಡ್ತಿದ್ರು ಆ ಸ್ಕೂಲ್ನಾಗ ಇಂಗ್ಲೀಷ್ ಮಾತಾಡೋ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ. ಅಯ್ಯೋ ಏನಪ್ಪ ಈ ನಮ್ಮನೆ ಮಾತಾಡ್ಲಿಕ್ಕತ್ತಾರಲ್ಲ ಅಂತಂದು ಆಮೇಲೆ ಗೊತ್ತಾಯ್ತು ಇಲ್ಲಿ ಸ್ಕೂಲ್ನಾಗ ಇಂಗ್ಲೀಷ್ ನಾನು ಫುಲ್ ಇನ್ಸೆಕ್ಯೂರ್ ಫೀಲ್ ಆಗ್ಲಿಕ್ಕೆ ಅಯ್ಯೋ ಅಂತಂದು ಆಮೇಲೆ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ನಾಗೂ ಮಾತಾಡಿಲ್ ಬಿಡಿ ಇಂಗ್ಲೀಷ್ ನಾವು ಬಟ್ ಅಂದ್ರೂ ಸ್ವಲ್ಪ ಹೋಲ್ಡ್ ಬಂದು ಕಾಲೇಜ್ ಬೇರೆ ಆಗದ್ ಬಿಡೋದು ಆದರೆ ಸ್ಕೂಲಾಗ ಭಾಳ ಇದು ಆಗತ್ತೆ. ಫುಲ್ ಇನ್ಸೆಕ್ಯೂರ್ ನಂದೇನಕ್ಕಿಂತ ಸ್ಕೂಲ್ ಇವ್ ನಿಮ್ಮಿಬ್ರಿಗೆ ಇಂಗ್ಲೀಷ್ ಬರೋದಂತ ಈಗ ನೀವಿಬ್ರು ಮಾತಾಡ್ತೀರಿ ಇಂಗ್ಲೀಷ್ ನಾವು ಹೆಸರು ಹೋಗಿಲ್ಲ. ಹೌದಾ ನಾನು ಸೇಮ್ ಹಂಗ ಹಿಂಗೆ ಬರ್ದ ಹಾಯ್ ಅಂತಲ್ಲ ಹಾಯ್ ಮಾಡಿ ರಿಟರ್ನ್ ಬಿಡೋದು. ಇಂಗ್ಲೀಷ್ ಎಲ್ಲಿ ಕಾಣಿಸ್ತದ ಹೋಗಂಗೇ ಇಲ್ಲ ಅಲ್ಲ ಇವ ಒಂದು 2 ತಿಂಗಳಿಗೆ ಬಂದ ಇನ್ಸೆಕ್ಯೂರ್ ಫೀಲ್ ಆಗೈತಿ ನಂದು ನಮ್ಮ ಅಕ್ಕ ಇಂಗ್ಲೀಷ್ ಮೀಡಿಯಮು ನಾ ಕನ್ನಡ ಮೀಡಿಯಮು ನಿಮಗೆ ಇಂಗ್ಲೀಷ್ ಮೇಡಮ್ ಸ್ಕೂಲ್ ಹಾಕಿದೆ ಓ ಅದು ಕನ್ಸಿಡರ್ ಆಗಲ್ಲ. ಇಂಗ್ಲೀಷ್ ಬರ್ತಿತ್ತು ಅವ್ರಿಗೆ ನಮ್ಮ ಅಣ್ಣಗಳಿಗೆ ಬರ್ತಿರ್ಲಿಲ್ಲ ನಮ್ಮ ಮಕ್ಕಳಿಗೆ ಬರ್ತಿತ್ತು. ಹೌದು ಹುಡುಗರು ನಾರ್ಮಲಿ ಬರಲ್ಲ ನಾ ಇಂಗ್ಲೀಷ್ ಮೀಡಿಯಂ ಇದ್ದು ಇಂಗ್ಲೀಷ್ ಮಾತಾಡ್ತಿದ್ದಿಲ್ಲ ನಾವು ಏನು ಇಂಗ್ಲೀಷ್ ಮೇಡಮ್ ರೋಟ್ರಿ ರೋಟ್ರಿ ಅಲ್ಲ ರೋಟ್ರಿ ಅವ್ರು ಚಲೋ ಮಾತಾಡ್ತಾರ ಅದರು ಮಾತಾಡ್ತಾರೆ ನಾ ಮಾತಾಡಂಗಿಲ್ಲ ನಾವು ಇನ್ನೂ ಮಾತಾಡಂಗಿಲ್ಲ. ಇಲ್ಲ ಆ್ಯಕ್ಚುಲಿ ಹೆಂಗೈತದನ್ನ ಸ್ಕೂಲಾಗ ಮಾತಾಡಿಲ್ಲ ಅವಾಗ ಬರ್ತಿರ್ಲಿಲ್ಲ ನಂಗೆ ಕಾಲೇಜ್ ಹೋಗ್ಬೇಕು ಜಾಬಲ್ಲಿ ಹೋದಾಗ ಹಂಗಳ ಆಫೀಸಾಗ ಮಾತಾಡಕ್ಕೆ ಬರ್ತೈತಿ ಗೊತ್ತಿಲ್ಲ ಹೆಂಗೆ ಬರೋದು ಅಂತೇಳಿ ಹೊರ ಬಂದ್ ಕೂಡ ಬರಂಗಿಲ್ಲ. ಯಾರ ಪರಿಚಯ ಇದ್ರಿಲ್ಲ ನರ್ವಸ್ನೆಸ್ ನಾವೇನಾರ ಇರ್ತೇವಲ್ಲ ಯಾವ್ದಾರು ಬ್ರ್ಯಾಂಡ್ ಜೊತೆ ಮಾತಾಡ್ತಾನೆ ಓಕೆ ಎಷ್ಟು ಹೊಡೆದೆ ಅವ್ನು ಮಾತಾಡೋದು ನಾವು ಅಲ್ಲಿ ಏನು ಅಲ್ಲಿ ಲೊಚ್ಕೊಡ್ದಂಗೆ ಲೊಚ್ಬಿಟ್ಟಿಲ್ಲ ನೀನು ಅಂತೇಳಿ ಹೆಂಗೆ ಬ್ರ್ಯಾಂಡ್ ಇಲ್ಲಿ ಒಂದಿರ್ತವಲ್ಲ ಮಾತಾಡಕ್ಕೆ ಬರಂಗಿಲ್ಲ. ಡೌನ್ಲೋಡ್ ದ ಆ್ಯಪ್ ಟುಡೇ ನಾವು ಓಕೆ 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 ಪ್ರೈಸಿಂಗ್ ಮ್ಯಾನೇಜರ್ ವಿಲ್ ಟೆಲ್. ಹಾಂ ಕಾಲ್ ಬರುತ್ತೆ ಅಲ್ಲ ಹಿ ಹ್ಯಾಸ್ ಏನು ಹೇಳ್ತೇವೆ ಗೊತ್ತಾ ಹಿ ಹ್ಯಾಸ್ ಗಾಟ್ ಆಲ್ ಮೈ ಇನ್ಫಾರ್ಮೇಶನ್ ಐ ವಿಲ್ ಟೆಲ್ ಹಿಮ್ ಟು ಕಾಲ್ ಯು ಕ್ಯಾನ್ ಯು ಪಾಸ್ ಯುವರ್ ನಂಬರ್ ಹಿಂಗೆ ಎಂಥ ಸ್ಲೋ ಇರ್ತದೆ ಗೊತ್ತೆ ನರ್ವಸ್ ಫೀಲ್ ಆಗ್ತೀವಿ ಇಲ್ಲ ಅವು ಫಾರ್ಮ್ ನಮ್ಗೆ ವರ್ಡ್ ಫಾರ್ಮ್ ಮಾಡೋದ ತ್ರಾಸ ಐತಿ ಇಂಗ್ಲೀಷ್ ಆಮೇಲೆ ಬರುಬೇಕಾರೆ ಫಾಸ್ಟ್ ಓಡ್ತದ ಬಾಯ್ ಕೋಪ್ ಅಪ್ ಮಾಡಂಗಿಲ್ಲ ಅಂತೇನು ಬರುಬೇಕಾರೆ ಮತ್ತೆ ಜಡ್ಜ್ ಮಾಡ್ತಿರ್ತೈತೆ ಓಕೆ ಈ ವರ್ಡ್ ಕರೆಕ್ಟ್ ಐತಿಲ್ಲ ಅಂತೇಳಿ ಅವಾಗ ಸಿಕ್ಕೊಂಡ್ಬಿಡ್ತದ ಹಂಸ್ ಇದೆಲ್ಲ ಸ್ಟಾರ್ಟ್ ಆಗಿ ಕಚ್ಚಡ. ನಾನು ಹೆಂಗೆ ಹೇಳ ಮೊನ್ನೆ ಕಾಲ್ ಬಂದೈತಿ ಅವತ್ತೇನ ಬಿಟ್ಟೈತಿ ಮನೆಯೊಳಗೆ ಗೆಸ್ಟ್ ಅಂದ್ರೆ ಯಾರು ಬಂದ್ಬಿಟ್ರ ನಾ ಹಿಂಗೆ ಕಾಲ್ ಎತ್ತೀನಿ ಬಂದ್ಬಿಟ್ರವ್ರು ಮುಗೀತು. ಈಗ ನಾ ಇಲ್ಲೂ ಮಾತಾಡಂತೀನಿ ಅಲ್ಲೂ ಮಾತಾಡಂತೀನಿ ನಮ್ಮಿನೂ ಬಂದ್ಬಿಟ್ರ ಇಲ್ಲಿ ಕನ್ನಡ ಇಲ್ಲಿ ಇಂಗ್ಲೀಷ್ ಕನ್ನಡ ಐತಿ ಯಾ ಅಂಕಲ್ ಬರ್ರಿ ಅಂಕಲ್ ಒಳಗೆ ಓಕೆ ಎಸ್ ಓಕೆ ಅನ್ನತೀನಿ ಎಲ್ಲಿ ಪೋಸ್ಟ್ ಬರ್ರ ಅಂತೀರ ಇಂಗ್ಲೀಷ್ ಏನು ಅವ ಬಗಲ್ ಹಾಕೊಂಡೆ ಒಳಗೆ ಫುಲ್ ಫ್ಲೂಯೆಂಟ್ ಆಮೇಲೆ ಶೋರ್ ನಾಟ್ ಅವರಿ ಹಂಗೆ ಪೂರಾ ಓಕೆ ಇಲ್ಲ ಇದ ಫ್ಲೂಯೆಂಟ್ ರೀ ಅದ ಒಟ್ಟು ನಾಟ್ ಅವರಿ ಹಂಗೆ ನಿಂದ ಹೆಂಗೈತಿ ಚಲೋ ಐತೆ ನಾರ್ಮಲ್ ಮಾತಾಡೋಣ ಇಂಗ್ಲೀಷ್ನ ಮಾತಾಡೋಣ ಟ್ರೈ ಹೊಡಿ ಒಂದು 5 ನಿಮಿಷ ಪಾಡ್ಕಾಸ್ಟ್ ಇಂಗ್ಲೀಷ್ನ ಮಾಡೋಣ ಎಲ್ಲರೂ. ಇಂಗ್ಲೀಷ್ ಕುಕಿಂಗ್ ಚೆನ್ನಾಗಿ ಆ ಲೆವೆಲಿಗೆ ಬರಂಗಿಲ್ಲ. ಇಲ್ಲ ಪ್ರೊಫೆಷನಲಿ ಓಕೆ ಸೊ ನೋಡಿ ಫಸ್ಟಿಗೆ ವಿಲ್ ಟಾಕ್ ಅಂದ್ಬಿಟ್ಲೆ ಫಸ್ಟ್ ಬರ್ದ ಸೊ ಏನಂತ ಸ್ವಲ್ಪ ಜಾಸ್ತಿ ಆ್ಯಡ್ ಹಾಕೋ ಸ್ವಲ್ಪ. So you ask the question, brother. Okay. Yeah. Did you have tea? Yes. Yes. What kind of tea you like? Normal basic tea. Basic tea, like tea powder ಅಲ್ಲ ಚಾಯ್ ಪತ್ತ ಬರ ಅಂತ ಇಂಗ್ಲೀಷ್ ಅಂದ್ರೆ ಹಿಂದೆ ಯಾಕೆ ಬಂತು tea powder and milk. Cow milk or dog milk? Like cow milk. Buffalo milk. Buffalo milk. Dog milk. Dog milk. That's a better thing. Animal is an animal lover. Is a pure animal lover. Is a vegetarian. So you can have dog milk. Yeah. Dog milk. Dog milk tea will be ultimate. Ultimate. Okay. I have to taste it once. Yeah. Do you make tea by mixing or do you do it separately? What kind of a question is this? Andra, I mean, yes. That is the better way of asking question. Water. Tea powder. Okay. All mix and boiling. Decoction and milk mixing. In milk only putting all. No, I do it separately. I like in milk only putting all. But that will become acidity. Okay. That's why I don't drink tea. I like decoction plus milk. Decoction. He like Decoction. See man, decoction. So it's a 2 males coction, brother. Auction. Decoction, brother. This tea is decoction, brother. It's an anti-male thing, brother. That's why I don't drink tea. What about you, brother? What's your preference in food? Vegetarian food. Vegetarian, I know. But North, South. breakfast, South Indian. South Indian. Breakfast or full meals? Full meals. Full meals. He once, I remember he told me that.
I directly go for lunch. ಬ್ರಂಚ್ he does brunch. I don't have breakfast. ಫಾರಿನ್ ಗೈ ರಾಯಚೂರ್ ಬಾಯ್ಸ್ ಏನೋ all English boys ರಾಯಚೂರ್ ಬಾಯ್ಸ್ she directly brunch only. Sunstroke, directly sonic stroke, and directly food stroke. 9 o'clock sunstroke, 12 o'clock brunch. While sunstroking, eating brunch. Petap. ಅದು ಬ್ರೇಕ್ಫಾಸ್ಟ್ ಇನ್ಸ್ಟೆಡ್ ಆಫ್ ಬ್ರೇಕ್ಫಾಸ್ಟ್ ವಿಟಮಿನ್ ಡಿ. Vitamin D. Then brunch. That's nice, bro. Yeah. Good habits. Good habits. ಏ ಚಲೋ ಆತಲ್ಲ ಇಂಗ್ಲೀಷ್ ಇದು Yeah. ಚಲೋ ಸಾಕು ಚಲೋ ಬರ್ತದ. ಅದು ಚಲೋ ಆಯ್ತು. ಹಂಗಾರೆ ಇಂಗ್ಲೀಷ್ ಮೀಡಿಯಂ ಜಾಯ್ನ್ ಆಗ್ಬೋದು ನಾವು ಮತ್ತೆ. ಸೊ ಬ್ಯಾಕ್ ಟು ಬೇಸಿಕ್ಸ್ ಗೈಸ್. ಬೇಸಿಕ್ಸ್ ಸೌತ್ ಇಂಡಿಯನ್ ಭಾಷೆ ಇರ್ತೈತೆ. Yes. ನನಗೂ ಸೌತ್ ಇಂಡಿಯನ್ ಭಾಷೆ ಇರ್ತೈತೆ. ನಿಮ್ಮ ಆಫೀಸ್ ಊಟ ಎಲ್ಲ ಕೊಡ್ತಾರಣ್ಣ ಹೆಂಗೆ? ಇಲ್ಲ ಸ್ಟಾರ್ಟಪ್ ಅದ ಬಿಡು. ಯಾವ್ದು ಗೌರ್ಮೆಂಟ್ ನಮ್ಮ ಆಫೀಸ್ನಾಗ ಫ್ರೀಡಮ್ ಕೊಡ್ತಾರೆ. ಫ್ರೀಡಮ್ ಐತೆ. ಮತ್ತೆ ಸಾಕು ಅವ್ರಿಗೆ ರಾಯಚೂರ್ ಬಾಯ್ಸಿಗೆ ಏನು ಬೇಕು? ಫ್ರೀಡಮ್ ಲೆಸ್ ಬಿಸಲು ಮುಗಿದತ್ತೆ. ಫ್ರೀಡಮ್ ವಿಟಮಿನ್ ಡಿ. ಫ್ರೀಡಮ್ ಮತ್ತೆ ಸ್ವಲ್ಪ ಚಲೋ ಹಾಕಿ ಕೊಡ್ತಾರೆ ಮತ್ತೆ ಕೊಡಂಗ. ಏ ಭಾಳ ಚಲೋಪ್ಪ ಫ್ರೀಡಮ್ ಭಾಳ ಬೇಕು. ಫ್ರೀಡಮ್ ಇನ್ ಸೆನ್ಸ್ ಹೆಂಗೆ ಫ್ರೀಡಮ್ ಅಂದ್ರೆ ಫ್ಲೆಕ್ಸಿಬಲು. ಅಂದ್ರೆ ಇಷ್ಟೊತ್ತು ಲಾಗಿನ್ ಲಾಗೌಟ್ ಇಲ್ಲ, ಇಷ್ಟೊತ್ತಿಗೆ ಬರ್ಬೇಕು ಇಷ್ಟೊತ್ತಿಗೆ ಹೋಗ್ಬೇಕು ಅಂತಿಲ್ಲ. ಇಷ್ಟು ಆರ್ಸ್ ಕೆಲಸ ಆದ್ರೆ ಮುಗೀತು. ಹಂಗೆ ಹಂಗಾತ್ನೇ ಇದು. ತಲೆ ಮೇಲೆ ಕುಂತಿರಂಗಲ್ಲ. ಈಗ ನಿಂಗೆ ಒಂದು ಟಾಸ್ಕ್ ಕೊಡ್ತಾರೆ, ಎಷ್ಟು ದಿವ್ಸ ಬೇಕಪ್ಪ ಅಂತ ಕೇಳ್ತಾರೆ. 20 ದಿವ್ಸ ಬೇಕಂತ 20 ದಿವ್ಸ ತನಕ ನಿಂಗೆ ಮಾತಾಡ್ಸಂಗಿಲ್ಲ ಅವ್ರು. ಚಲೋ ಬಿಡು. ಆಮೇಲೆ ಕೇಳ್ಬೇಕು ಸರ್ ಮರ್ತ ಬಿಟ್ಟಿದ್ದಾರೆ, ನೀವು ಕೇಳಲಿಲ್ಲ ಮರ್ತು ಬಿಟ್ಟಿದ್ದೆ ನಾನು. ನೀನು ಆ ಕೆಲಸ 2 ದಿವ್ಸದಾಗ ಮಾಡಿ ಮುಗಿಸ್ಬಿಡು, 18 ದಿವ್ಸ ಆರಾಮಿರ್ಬೋದು. ಆದ್ರೆ ಹೇಳ್ಬಾರ್ದ ಮುಗಿಸೇನಿ ಅಂತ. ಅದ ಆಬ್ವಿಯಸ್ಲಿ ಅದಾತ ಅದಂಗೆ ಇದು ಹೆಂಗ ತಿಳಿದ ಫಾರಿನ್ ನಿಮ್ಮ ಬಾಸ್ ಯಾರು ಫಾರಿನ್ ನಮ್ದು US ಕಲ್ಚರ್ ಫುಲ್. ಅದಕ್ಕೆ ಹಂಗಾಯ್ತದ. ಇಂಡಿಯನ್ ಇದ್ರೆ ಹಂಗಿರಲ್ಲ. ಇಲ್ಲ ಇಂಡಿಯನ್ ಕಲ್ಚರ್ ಮತ್ತೆ ಆಮೇಲೆ IT ಕಂಪ್ನಿ ಒಳಗೆ ನಿಮ್ಗೆ ಗೊತ್ತದಿಲ್ಲ, ಪ್ರಾಡಕ್ಟ್ ಕಂಪ್ನಿ ಸರ್ವಿಸ್ ಕಂಪ್ನಿ ಅಂತ ಇರ್ತದೆ. ಹೌದೌದು ನಮ್ದು ಪ್ರಾಡಕ್ಟ್ ಸರ್ವಿಸ್ ಕಂಪ್ನಿ ಒಳಗೆ ಹಿಂಗೆ ಲಾಗಿನ್ ಲಾಗೌಟ್ ಕಂಪಲ್ಸರಿ. ಸರ್ವಿಸ್ ಕಂಪ್ನಿ ಇನ್ಫೋಸಿಸ್ TCS ಅವೆಲ್ಲ ಸರ್ವಿಸ್ ಅಂದ್ರೆ ಏನು ಏನು ಮಾಡ್ತಾರೆ ಅವರು? ಅಂದ್ರೆ ಅವ್ರದ್ದು ಮೇಂಟೆನೆನ್ಸ್. ಹಂಗ ಪ್ರಾಡಕ್ಟ್ ಅಂದ್ರೆ ನಮ್ದು ಸ್ವಂತ ಪ್ರಾಡಕ್ಟ್ ಇರ್ತಾವ. ಅಂದ್ರೆ ಏನು ಪ್ರಾಡಕ್ಟ್ ಏನು? ಈಗ ನಮ್ದು ಹೆಂಗಂದ್ರೆ ಎಕ್ಸೆಲ್ ಅಂತಿಕೋ, ಎಕ್ಸೆಲ್ ಒಂದು ಪ್ರಾಡಕ್ಟ್ ಅಂತಿಕೋ. ಹಂಗಲ್ಲ. ಎಕ್ಸಾಂಪಲ್ ಹೇಳ್ತೀನಿ. ಈಗ ವಾಟ್ಸ್ಆ್ಯಪ್ ಬೇಡ, ನಮ್ದು ಎಕ್ಸಾಂಪಲ್ ಹೇಳ್ಬೋದು. ನಾವು OTP ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ. ನಮ್ದು ಒಂದು ಅಪ್ಲಿಕೇಶನ್ ಅದ. ಈಗ ನಿಂದು ಬ್ಯಾಂಕ್ ಅದ ಅನ್ಕೋ, ನಿನ್ ಬ್ಯಾಂಕ್ಗೆ 1000 ಕಸ್ಟಮರ್ಸ್ ಇದೆ. ಇದು ಸರ್ವಿಸ್ ಕೊಡ ಅಂತೀರಿ ನೀವು? ಪ್ರಾಡಕ್ಟ್ ನಮ್ದು ಪ್ರಾಡಕ್ಟ್ ಅದು. ನಾವ ಕ್ರಿಯೇಟ್ ಮಾಡಿದ್ದೆ. ಸರ್ವಿಸ್ ಹೆಂಗ ಆಗ್ತದೆ ಗೊತ್ತಾ? ಈಗ ನಿಂಗೆ ಇದನ್ನ ಬೇಕಪ್ಪ, ಅದನ್ನ ರೆಡಿ ಮಾಡಿ ನಿನ್ ಕೊಟ್ಬಿಡ್ತಾರೆ, ನಿನಗೆ ಅವ್ರಿಗೆ ಸಂಬಂಧ ಇಲ್ಲ. ಓ ಹಂಗ. ನಮ್ದು ನಾವು ಅದನ್ನ ಹಿಡ್ಕೊಂಡು ಅದಕ್ಕೆ ಸರ್ವಿಸ್ ಅದನ್ನ ಎನ್ಹಾನ್ಸ್ ಮಾಡ್ಕೋತ ವಾಟ್ಸ್ಆ್ಯಪ್ ಇದ್ದಂಗ. ಸ್ಟಾರ್ಟಿಂಗ್ ಏನೋ ಸಣ್ಣದಿತ್ತು, ಈಗ ಬೆಳ್ಕೋತ್ ಹಂಗ. ಸೊ ಈಗೇನು OTP ಅಂದಲ್ಲ, ನೀ ದಿನಕ್ಕೆ ಎಷ್ಟು ಜನರೇಟ್ ಮಾಡ್ತೀವಿ? ಹಿಂಗೆ ರಿಕ್ವೆಸ್ಟ್ ಬಂದ್ಬಿಟ್ಲೆ 7 8 9 10 ಬರ್ದು ಟಕ್ಕರಿ ನಮ್ಮ ನಡಿಗೆ ಬಿಟ್ಟು ಮಾಡಿಸ್ಬೇಕು. OTP ಬರೋದು ನೋಡೋದು. ನಿಮ್ಮ ಮನೆಗೆ ಹೇಳಿಲ್ಲದಲ್ಲ ನೀವು OTP ಕೆಲಸ ಮಾಡ್ತಾನಂತ. ಎಲ್ಲ OTP ಒಂದ್ ಕಡೆ ಕಳಿಸ್ಬಿಡೋ, ಮೊದ್ಲ ಹಾಕ್ಬಿಡ್ತಾನಂತ. ಸೊ ನೀವು ಅಲ್ಲಿ ಹೆಂಗೈತಿ? 4 ಡಿಜಿಟ್ ಹೋಗ್ತೈತೆ, 6 ಡಿಜಿಟ್ ಹೋಗ್ತೈತೆ OTP? 6 ಹೋಗ್ತೈತೆ. ಅಲ್ಲ ನಿಮ್ದು ಇದು ಏನ ಹಾಗೆಲ್ಲ ಮಾಡಕ್ ಬರ್ತಾವ ಇಂಥ OTP ನಮಗೆ ಯಾವ ಕಸ್ಟಮರ್ ಏನು ಲೈವ್ ಸಿಸ್ಟಮ್ ಆಕ್ಸೆಸ್ ಅಲ್ಲ ನಿಂಗೆ ಬರೋದಂಗೆ ಕಾಣೋದನ್ನ ಹ್ಯಾಕಿಂಗ್ ಬರಂಗಿಲ್ಲ. ಹ್ಯಾಕಿಂಗ್ ಬರಂಗಿ ಹ್ಯಾಕರ್ ಇಲ್ಲ ನೀನು ಕಲ್ಕೋದು. ಕಲ್ಕೋ ನಮ್ಮ OTP ತೊಗೊಂಡು. ಹೌದಾ? ಹ್ಯಾಕಿಂಗ್ ಕಲಿಬೇಕು ನಾವು. ಅದನ್ನ ಅಲ್ಲಿ ಫೇಲ್ ಆಗಿದ್ದು ನೋಡಿ ನಾವು ಒಂದ್ಸಲ ಒಂದು ಹ್ಯಾಕಿಂಗ್ ನನ್ನ ಕಡೆ ಒಂದು ಮಸ್ತ್ ಸ್ಟೋರಿ ಇತ್ತು ಅನ್ಸಿದೆ. ಕಡೆ PU ಇದೇನು BCom ಗೊತ್ತಿಲ್ಲ ಹಂಗೆ ಮಸ್ತ್ ಸ್ಟೋರಿ. ನಮಗೆ ಅಂದರೆ ಹೆಂಗೆ ಇರೋದಿಲ್ಲ ಅವಾಗ ಇವಂದು ಅಕೌಂಟ್ ಹ್ಯಾಕ್ ಮಾಡ್ಬೇಕು ಹಂಗೆ ಅಂತಂದು. ಸೊ ನಂದು ಆಬ್ವಿಯಸ್ಲಿ ಇಂಟರ್ನೆಟ್ ಹುಚ್ಚ ನಂದು ಭಾಳ. ನಾವು ಇವಾಗ ನಾನೇ ಮಾತಾಡ್ತಿದ್ವಿ ಹಿಂಗೆ ಸಿಗ್ತೈತಿ ಇಂಟರ್ನೆಟ್ ಹ್ಯಾಕ್ ಮಾಡ್ಬೇಕು. ಫೇಸ್ಬುಕ್ ಅಕೌಂಟ್ ಅವಾಗ ಭಾಳ ಹ್ಯಾಕ್ ಮಾಡ್ಬೇಕು ಹಂಗೆ ಮಾತಾಡೋದು. ಹ್ಯಾಕ್ ಮಾಡೋದು. ಇವಂಗೆ ಫ್ರೆಂಡ್ ಅದಾನ ಮಂಜು ಅಂತಂದ. ಅವ ಇವಂಗೆ ಹೇಳೋಣ ಈಸಿ ಇದ್ಲಿ ಹ್ಯಾಕ್ ಮಾಡೋದು ಅಂತ ಹೇಳೋಣ. ಅವ್ನ ಕಡೆ ಏನೋ ಸಾಫ್ಟ್ವೇರ್ ಐತೆ ಅಂತಂದು ಇವಾಗ ಬಂದಂಗೆ ಹೇಳೋಣ. ಆಯ್ತು ಈಗ ಅವ್ನ ಮನೆಗೆ ಹೋಗಿಲ್ಲ ಸಂಜೆಗೆ ಅಂತ ಹೋಗಿವಿ. ಇಬ್ಬರು ಹ್ಯಾಕ್ ಮಾಡಿಸಲಿ ಅದೊಂದು ಹೋಗಿವಿ. ಅಣ್ಣ ಓಪನ್ ಮಾಡಿದ ಸಾಫ್ಟ್ವೇರ್ SQL ಸಾಫ್ಟ್ವೇರ್, ಬೇಸಿಕ್ SQL ನಿಮ್ಗೆ ಗೊತ್ತಿರೋದಿಲ್ಲ. ಒಂದು ಸಾಫ್ಟ್ವೇರ್ ಐತಿ. ಓಪನ್ ಮಾಡಿದ ಅದೊಂದು ವಿಡಿಯೋ ತೋರಿಸಿದ ಅವ. ಪ್ಲೇ ಮಾಡಿದ ಫಸ್ಟ್. ಅದ್ರ ಹೆಂಗೈತೆ ಪ್ರಫುಲ್ ಅಂತಿಕೋ ಅಕೌಂಟ್. ಪ್ರಫುಲ್ ಅಕೌಂಟ್ ಹಾಕಿದ ಅಂತಿಕೋ ಲಿಂಕ್ ಹಾಕೊಳ್ಳಿ. ಓಕೆ ಹೊಡೆದು ಸಾಕು ಟಿ ಲೋಡ್ ಹಾಕತಿ, ನಿಮ್ಮ ಪಾಸ್ವರ್ಡ್ ಬಂದ್ಬಿಡ್ತೈತಿ. ಆ ಟೈಪ್ ವಿಡಿಯೋ ಐತಿ. ಇಂಥ ಈಸಿ ಅಪ್ಪ ಅನ್ನ ಆತು ಅಂತಂದ್ರೆ ಟ್ರೈ ಮಾಡಂತೀವಿ ಬರೋಣ ಹೊಲ್ದು. ನಾ ತೊಗೊಂಡದು ಸಾಫ್ಟ್ವೇರ್ ನಮ್ಮನೆ ಹಾಕಿದೆ. ಮಾಡಂತೀವಿ ಬರೋಣ ಹೊಲ್ದು. ಆಮೇಲೆ ಸ್ವಲ್ಪ ಆಬ್ವಿಯಸ್ಲಿ ಸಣ್ಣವ್ರು ಇದ್ವಲ್ಲ, ದೊಡ್ಡದ್ಮೇಲೆ ಗೊತ್ತಾಯ್ತು ಫಕ್ ಇದು ಚೂತೆ ಐತೆ ಅಂತಂದು. ಅವಾಗಿಂತ ಅವ್ನ ಹೆಸರು ಬ್ಯಾಕ್ ಟ್ರ್ಯಾಕ್ ಅಂತಂದು ಇಟ್ಬಿಟ್ಟಿವಿ. ಅದು ಸಾಫ್ಟ್ವೇರ್ ಹೆಸರು ಬ್ಯಾಕ್ ಟ್ರ್ಯಾಕ್ ಅಂತಿತ್ತು. ಬ್ಯಾಕ್ ಟ್ರ್ಯಾಕ್ ಅಂತಿತ್ತು. ಸೊ ಅವ ಬ್ಯಾಕ್ ಟ್ರ್ಯಾಕ್ ಮಂಜ ಅಂತ ಹೆಸರು ಅವಾಗ ಹಂಗಾಗ್ಬಿಟ್ಟಿತ್ತು ಅವಾಗಿಂತ ಟ್ರ್ಯಾಕ್ ಮಂಜ. ಸೊ ಅವ ಕಲ್ತ್ಕೊಂಡು ಸುಮ್ ಯೂಸ್ ಮಾಡ್ಲಂಗೆ ಇಟ್ಟಿದ್ನ. ನಾವು ಅದನ್ನ ಯೂಸ್ ಮಾಡಕಂತ ಹೋದ್ವಿ. ಬಟ್ ನಾ ಇಂಥದ್ರೊಳಗೆ ಹಿಂದೆ ಉಳಿದಿದ್ದೆ. ಅದಕ್ಕಂದ್ರೆ ನಮ್ಮ ಮನೆಗೆ ಯಾವ ಫೆಸಿಲಿಟಿ ಇರಲಿಲ್ಲ ರೀ.
ನಾವು ಮಾಡಿದ್ದಿಲ್ಲ, ಫಿಶಿಂಗ್ ಮಾಡಿದ್ವಿ ಎಲ್ಲರದು, ನಮ್ಮ ಹುಡುಗರು ಎಲ್ಲರೂ ಎಲ್ಲರದು ಪಾಸ್ವರ್ಡ್ ಇದ್ದು ನಮ್ಮ ಕಡೆ. ಅದು ಏನು ಉಪಯೋಗ ಇರಲಿಲ್ಲ. ಏನು ಮಾಡ್ತಿದ್ದಿ? ದುನ್ಯಾದ ರೊಕ್ಕ ಆಗಶ ನೀವು ಅವಾಗ ಅಕೌಂಟ್ ಆದ್ರೆ ರಿಚಾರ್ಜ್ ಗಿಚಾರ್ಜ್ ಎಲ್ಲ ಅದೆಲ್ಲ ಮಾಡಿ ನಂಗೆ ಇದು ಭಾಳ ತಿಳಿಯುತ್ತೆ. ಏನಂದ್ರೆ ಹ್ಯಾಕಿಂಗ್ ವರ್ಲ್ಡ್ ಇವು ಇರೋಲ್ಲ ಪೂರ ಅದು ವರ್ಲ್ಡ್ ಹಿಂದೆ ಇವು ಭಾಳ ಡಾರ್ಕ್ ಇರ್ತದೆ. ಡಾರ್ಕ್ ವೆಬ್ ಎಲ್ಲ ಇಂಥವೆಲ್ಲ ಹೇಳ್ತಾರೆ ವರ್ಡ್ ಅಂತೆಲ್ಲ ಹೋಗಿಲ್ಲ ನಾ. ಆದರೂ ಅವೆಲ್ಲ ಇರ್ತಾವಲ್ಲ, ಸೈಕ್ ಇರ್ತಾವೆ. ಹೌದು. ವರ್ಕ್ ಏನು ಎಕ್ಸೈಟಿಂಗ್ ಆಯಿತು ಏನು ಸ್ಯಾಲ್ರಿ ಎಕ್ಸೈಟಿಂಗ್ ಆಯಿತು? ಎರಡು. ವರ್ಕ್ ಎಕ್ಸೈಟಿಂಗ್ ಆಯ್ತು ನಿನಗೆ? ಯಾವತ್ತು ತೋರಿಸಲ್ಲ ನಾವು ಬಂದು ನನಗೆ ಇವತ್ತು ವರ್ಕ್ ಮಾಡಂತೀನಿ ಏನು ಮಜಾ ಆಯ್ತು ಅಂತ ಯಾವತ್ತು ತೋರಿಸಿಲ್ಲ ನೀನು? ಬೇರೆ ಆಫೀಸ್ನಾಗ ಅಷ್ಟೊತ್ತು. ಹಾಂ. ಸೊ ಗುಡ್ ಬಾಯ್ ಇದೇನೆ ಇದ್ರಾಗ ಆಫೀಸಾಗಲ್ಲ? ಹಾಂ, ಗುಡ್ ಬಾಯ್. ನಾ ಆ್ಯಕ್ಚುಲಿ ಗುಡ್ ಬಾಯ್. ಓಪ ಅಲ್ಲ, ಇಲ್ಲಿ ಗೊತ್ತು ಒಬ್ಬೊಬ್ರು ಹೆಂಗಿರ್ತಾರೆ ವರ್ಕ್ ಆಫ್ ಫುಲ್ ಹಿಂಗೆ ಸ್ಯಾವೇಜ್ ಅಲ್ಲಿ ಹೋಗಿ ಸೀದಾ ಬಾಸಿಗೆ ಹೋಗಿ ಬಕ್ ಹೊಡೆದು ಗುಡ್ ಬಾಯ್ ಬಕ್ ಅಂತ ಹೊಡೆದು. ಇಲ್ಲ ಹಂಗೇನಿಲ್ಲ, ವೆರಿ ಗುಡ್. ಬೆಂಗಳೂರು ಏನು ಮಾಡ್ತೀರಾ ನೀವು? ಇಷ್ಟು ವರ್ಷ ಇದೆಯಲ್ಲ, 7 ವರ್ಷ ಇದೆಯಲ್ಲ? ಇಲ್ಲೋ 9 ವರ್ಷ ಬೆಂಗಳೂರು ಪೂರ ಅಂದ್ರೆ ನಡು ಲಾಕ್ಡೌನ್ ಎಲ್ಲ ಅದೆಲ್ಲ ಬಿಡ್ರು. 2015 ಹೋಗ್ಯಾನ ನೋಡ, 2015 ಜೂನ್. ಸೊ ಬೆಂಗಳೂರು ಯಾರೇ ಫಸ್ಟ್ ನಾ ಇದ್ದಿದ್ದು ವಿಜಯನಗರ. ಓ, ವಿಜಯ್ ಸಚ್ಚಿದ ಅಲ್ಲಿ. ಆಮೇಲೆ ಸ್ವಲ್ಪ ದಿವಸ ವೈಟ್ ಫೀಲ್ಡ್, ಮತ್ತು ವಿಜಯನಗರ, ಈಗ ವೈಟ್ ಫೀಲ್ಡ್. ಮತ್ತೆ ಒಂದ ಕಂಪ್ನಿಯಾಗ ಇದೆ ಅವಾಗಿಂದನು? ಹಾಂ, 9 ಈ ಅಕ್ಟೋಬರಿಗೆ 9 ವರ್ಷ ಆಗ್ತದೆ ಒಂದ ಕಂಪ್ನಿ. ಆಮೇಲೆ ಓನ್ಗೆ ಏನು ಮಾಡಿ ಹಿಡಿಯೋ ಆಮೇಲೆ ಖರೀದಿ. ನೀ ಈ ಲೆವೆಲಿಗೆ ನಮಗೂ ಖರೀದಿ ಮಾಡ್ಬೇಕು. ನೀ ಹೆಂಗೆ ಆ್ಯಪಲ್ಗೆಲ್ಲ ಇದ್ರಲ್ಲ ಅವ್ರಲ್ಲ CEO ಏನಾಗ್ಯಾರ ಹಂಗೆ ನೀನು? ಅಷ್ಟು ಶಾಣೆ. ಸೊ ವಾಟ್ಸ್ ಯುವರ್ ಡೆಸಿಗ್ನೇಷನ್? ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್. ಸೀನಿಯರ್? 30 ಆಡ್ತಲ್ಲ ಮತ್ತೆ ಸೀನಿಯರ್. ಇದು ರೆಂಟಲ್ ಅದಲ್ಲ ನೀ ಈಗೆಲ್ಲ? ರೆಂಟಲ್ ಮನೆಯೊಳಗೆ? ಮನೆ ಕೇಳ ಮನೆ ರೆಂಟಲ್ ಅಲ್ಲ? ಎಷ್ಟೈತಿ ಈಗ ಮನೆ ಇದೆಯಲ್ಲ? 27 20,000 ರೂಪಾಯಿ ರೆಂಟ್, ಫುಲ್ಲಿ ಫರ್ನಿಶ್ಡ್. ನಮ್ಮ ಪಗಾರ ಸರ್ ನೋಡ್ಲೆ. ನೀನು ಮನೆ ಕಟ್ಟಿದ್ದೆ ಆಯ್ತು ಬಿಡ. ಇವೊಂದು ಬರ್ತೈತೆ ರೆಂಟಲ್. ಇದು ಯಾವ್ದು ಮನೆ ರೆಂಟಲ್? ಮುಕ್ಕಳರಪ್ಪ ಅಷ್ಟು ಹೆಂಗೈತಿ ತಾನ. ಹಳ್ಳ್ಯಾಗ ಹೊಲ, ಹಳ್ಳೆ ಹೊಲ ಅದವು ದಿಲ್ಯಾಗ ಇದು. ಮತ್ತೆ ಈ ಪಾಡ್ಕಾಸ್ಟಿಂದ ರೊಕ್ಕ ಅದಕ್ಕೆ ಶಿವ ಎಲ್ಲ ಗೋಲ್ಡ್ ಗಿಲ್ಡ್ ಕಲರ್. ಏನು ಆ ಶಿವ ಮನಿ ಅದಕ್ಕಂದ್ರೆ ನಿಮ್ಮ ಮನಿದ ಆಸ್ತಿ ಗೀಸಿ ಗೊತ್ತಾಗ್ಬಾರ್ದು. ನಿನಗೆ ಯಾಕೆ ಜಾಬ್ ಮಾಡ್ಬೇಕಂತ ಅನಿಸ್ಲಿಲ್ಲ? ನಾ ಮಾಡಿದ್ವಲ್ಲ, ನನಗೆ ರೊಕ್ಕದ ಔಷಧ ಬಿದ್ದು ಮಾಡಿವಲ್ಲ. ಅಲ್ಲ ಫಸ್ಟಿಗೆ ಕಾಲೇಜ್ ಮುಗಿದು ಬಿಟ್ಲೇನೆ ಜಾಬಿಂದ ನಂಗೆ ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ. ಅವು ಬಂದ್ವಲ್ಲ ಕ್ಯಾಂಪಸ್ ಬಂದು ಗೊತ್ತಾ? ನೀ ಅಪ್ಲೈ ಮಾಡಿದ್ದೇನೆ? ಯಾವುದು ಮಾಡಲಿಲ್ಲ. ನಾನು ಮೊದ್ಲೇಕಿಂದನೇ ಇತ್ತು ಮಾಡೋದಿಲ್ಲ ಜಾಬ್ ಅಂತೇಳಿ. ನಂದು ಹಿಂಗೆ ಬೇರೋಜ್ಗಾರ್ ಸೇವೆ ಅನ್ನೋದು ನಂತೆಲ್ಲ ಹೆಂಗಿತ್ತು. ನಮ್ಮ ಡ್ಯಾಡಿ CA ಮಾಡೋದು ಅಂತ ಹೇಳಿದ್ರಲ್ಲ, CA ಮಾಡುವಾಗ ಮತ್ತೆ ಜಾಬ್ ಇದಕ್ಕೆ ಮಾಡೋಕೆ ಕೂಡ ಬಿಟ್ಬಿಟ್ಟಿದ್ದಾನೆ ಸುಮ್ಕೆ. ಆದ್ರೆ ನಾನು ಎಲ್ಲ ಹೋಗಿದ್ವಿ ಕ್ಯಾಂಪಸ್ ನೋಡೋಕೆ ಹೆಂಗೆ ನಡೀತದೆ ಅಂತೇಳಿ ನೋಡಿದ್ವಿ. ಎಲ್ಲರೂ ಅಪ್ಲೈ ಮಾಡೋದಿರಪ್ಪ, ನಮಗೇನು ಎಕ್ಸೈಟಿಂಗ್ ಅನಿಸಿಲ್ಲ. ನೀ ಹೆಂಗೆ ಕ್ಯಾಂಪಸ್ ಥರ ಆಗೈತೆ ನಿಂದು? ಅಂದ್ರೆ ನಾ ಒಂದು ಆಫೀಸಿಂದ ಒಂದು ಕ್ಯಾಂಪಸ್ಸಿಂದ ಆತ. ಅದು ಟಾಟಾ ಸರ್ವಿಸ್ ಕಂಪ್ನಿ ಒಳಗೆ ಆತ. ಅವ್ರು ನನಗೆ ಮತ್ತೆ ಔಟ್ಸೋರ್ಸ್ ಮಾಡಿದ್ರು. ಇದು ಔಟ್ಸೋರ್ಸ್ ಕಂಪ್ನಿ? ಈಗ ಬಂದಿನಲ್ಲ ಅದು ಇಲ್ಲೇ ಶಿಫ್ಟ್ ಆಗ್ಬಿಟ್ಟು ಆಮೇಲೆ. ಓ ನೈಸ್. ಇದ್ರದ್ದು ನೋಡು ಹೇಳ್ಯಾರ. ನಾವು ಫುಲ್ ಮಾನಸಿಕ ಆಗ್ಬಿಟ್ಟಿದ್ದೆ. ಏನಂತ? ಫಸ್ಟ್ ಅಂದ್ರೆ ಅವ್ರಿಗೆ ಟಾಟಾ ಹೋದ ತಕ್ಷಣ ಅವ್ರು ನಮಗೆ ಟ್ರೈನ್ ಮಾಡ್ತಾರೆ. ನಮಗೆಲ್ಲ ಪ್ರೋಗ್ರಾಮಿಂಗ್ದೆಲ್ಲ ಕಲಿಸಿ ಅದ್ರದ್ದೆಲ್ಲ ನಾಲೆಜ್ ಕೊಡ್ತಾರೆ. ಆಮೇಲೆ ಇಂಟರ್ವ್ಯೂ ಒಳಗೆ ಹೆಂಗೆ ಮಾತಾಡ್ಬೇಕು, ಇಂಗ್ಲೀಷ್ ಹೆಂಗೆ ಮಾತಾಡ್ಬೇಕು, ಎಟಿಕೆಟ್ಸ್ ಹೆಂಗೆ, ಡ್ರೆಸ್ ಹೆಂಗೆ ಹಾಕೋಬೇಕು, ಹೆಂಗೆ ಎಲ್ಲ ಅದೆಲ್ಲ ಮಾಡ್ಯಾರ ಎಲ್ಲರೂ. ನಾವು ನಮ್ಮ ಕಾಲೇಜ್ ಒಳಗೆ ಒಂದು ಜನ ಹೋಗಿದ್ವಿ. ಮತ್ತು ಬೇರೆ ಬೇರೆ ಕಾಲೇಜಿಂದ ತೊಗೊಂಬರ್ತಾರೆ. ಒಂದೊಂದು ಬ್ಯಾಚ್ ಮಾಡಿದ್ರು. ಒಂದು ಬ್ಯಾಚ್ನಾಗ 40 ಮಂದಿ 50 ಮಂದಿ ಇರ್ತಿದ್ರು. ಸ್ಟಾರ್ಟ್ ಆಗಿ ಒಂದು ತಿಂಗಳೊಳಗೆ ಎಲ್ಲರೂ ಫುಲ್ ಸ್ಕಿಲ್ ಎಲ್ಲ ಡೆವಲಪ್ ಆಗಿತ್ತು. ಅವಾಗ ಇಂಟರ್ವ್ಯೂಸ್ ಬರ್ಲಿಕ್ಕೆ ಸ್ಟಾರ್ಟ್ ಆದ್ವು ಎಲ್ಲರಿಗೂ. ಔಟ್ಸೋರ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವಾಗ ದನ್ ಎಲ್ಲರೂ ಪ್ಲೇಸ್ ಆಗ್ಲಿಕ್ಕೆ ಹತ್ರಪ್ಪ. ನಾನಾ ಆಗವಲ್ಲೆ. ಅಯ್ಯೋ ಮಾನಸಿಕ ಆಗ್ಬಿಟ್ಟಿದ್ದೆ ನಾನು. ಎಲ್ಲರಿಗೂ ಮಸ್ತ್ ಪ್ಯಾಕೇಜ್. ಇಲ್ಲೇ ಕೆಲಸ ಆಯ್ತು ಬಿಡು. ಇದು ಸ್ಯಾಲ್ರಿ ಫುಲ್ ಕಮ್ಮಿ ಇತ್ತು, ಭಾಳ ಕಮ್ಮಿ ಇತ್ತು. ಎಲ್ಲೂ ಸಿಕ್ಕಿಲ್ಲ ಅಂದ್ರೆ ಈ ನಾ ಏನು ಟಾಟಾ ಒಳಗಿದ್ನಲ್ಲ ಅಲ್ಲೇ ಪರ್ಮನೆಂಟ್ ಇರ್ತಿತ್ತು ನನಗೆ. ಬಟ್ ಎಲ್ಲ ಅಲ್ಲಿ ಆಪರ್ಚುನಿಟಿ ಸಿಗ್ಲಿಕ್ಕೆ ಚಲೋ ಸಟ್ಟ ಪ್ಲೇಸ್ ಆಗ್ಲಿಕ್ಕತ್ತಾರ. ನಂದು ಆಗವಲ್ತಪ್ಪ. ಮಾನಸಿಕ ವಾಟ್ಸಪ್ ಅನ್ಇನ್ಸ್ಟಾಲ್ ತೆಗೋದು, ಅನ್ಇನ್ಸ್ಟಾಲ್ ಮಾಡೋದು, ಇನ್ಸ್ಟಾಗ್ರಾಮ್ ಅನ್ಇನ್ಸ್ಟಾಲ್ ಮಾಡೋದು, ಹಂಗೆಲ್ಲ ಮಾಡಿ ನೋಡ್ರಿ ಯಾರು ಹಂಗೆಲ್ಲ ಮಾಡಿ ಓದಿದ್ದೆ. ಈಗ ಈ ಕಂಪ್ನಿ ಒಳಗೆ ಏನು ವರ್ಕ್ ಮಾಡ್ಲಿತ್ತೆ ನೋಡ, ಹೋಗೇನಿ ಫುಲ್ ವಾಕಿನ್. ಅವತ್ತು ಅಂದ್ರೆ ನಮ್ಮಂಗೆ ಔಟ್ಸೋರ್ಸಿಂಗ್ ಜಗ್ ಕಂಪ್ನಿ ಮಾಡ್ತಾವ. ಒಂದು 200-300 ಮಂದಿ ಬಂದ್ಬಿಟ್ಟಾರ. ಅಪ್ಪ ಹೋತು ನಂದು ಸಿಗಂಗಿಲ್ಲ ಅಂತ ಅನ್ಕೊಂಡೆ. ಪುಣ್ಯ 3 ಮಂದಿಗೆ ತೊಗೊಂಡಾರ, 3ನಾಗ ನಾವು ಒಬ್ಬ. ಅಂಥದ್ದೇನು ಅನ್ಸರ್ ಅಂಥದ್ದೇನು ಹೊಲಸು ಬಂದಿದ್ರು ಉಳ್ದವ್ರು 300 ಜನ ಅಲ್ಲ ಅದರು. ನೀ ಇಷ್ಟೆಲ್ಲ ಮಂದಿ ಸೆಲೆಕ್ಟ್ ನಿಂಗದಕ್ಕಾಗಿದ್ದಿಲ್ಲ ಸೆಲೆಕ್ಟ್? ನಂದು ಮೇನ್ ಪರ್ಸೆಂಟೇಜ್ ಭಾಳ ಇಲ್ಲೋ. ಅಂದ್ರೆ ಎಲ್ಲ ಕಂಪ್ನಿ ಕಟ್ ಆಫ್ ಇರ್ತದ. 10th ಒಳಗೆ 60 ಇರ್ಬೇಕು, ಮತ್ತು PUC ಒಳಗೆ 60 ಇರ್ಬೇಕು. ಮತ್ತೆ ನಂದು PUC 54. PUC ನಮ್ದು 10th 84 ಅದ.
ಬಟ್ ಎಲ್ಲರೂ ಪಿ ಯು ಸಿ ಕೇಳ್ತಾರಪ್ಪ. ಪಿ ಯು ಸಿ ಸೈನ್ಸ್ ಒಳಗೆ ಕೇಳ್ತಾರ. ಅರ್ಧ ಕಂಪನಿ ಅಲ್ಲೇ ಫಸ್ಟ್ಗೆ ಹೋಗ್ಬಿಡ್ತಿದ್ದೆ ನಂಗೆ ಅಪ್ಲೈನ ಬಟ್ ನಾ ಎಲಿಜಿಬಲ್ ಇರ್ತಿದ್ದೆ. ಅದು ಸಂಬಂಧ ಇಲ್ಲ ಜಾಬಿಗೆ ಮತ್ತು ಮಾರ್ಕ್ಸ್ ಒಟ್ಟ ಇಲ್ಲ. ಮತ್ತೆ ಎದಕ್ಕೆ ಕೇಳ್ತಾರ ಅವ್ರು ಹಂಗನೇ ಅವ್ರು ಹೆಂಗ್ ಬಟ್ ಹಿಂಗ್ ಅಸಹ್ಯ ಮಾಡಾಕ ಮನುಷ್ಯನ ಮೊರಲಿ ಅವಕಾಶ ತೋರಿಸ ಅವನಿಗೆ ಹಳ್ಳ ಹಿಡ್ಸಾಕ ಉಲ್ಟಾ ಇವು ಶಾಣೆ ಇದ್ದಿದ್ವು ಲೇಜಿ ಇರ್ತವೆ ಕೆಲಸ ಮಾಡಿದ್ರೆ ನಾ ಶಾಣೆ. ಈಗ ನೋಡ ಒಂದ್ ನಿಮಿಷ, ಈಗ ನಾ ಈ ಕಂಪ್ನಿಯಾಗಿದೆ ನೋಡು, ಪಿ ಯು ಸಿ ಒಳಗೆ 95 ಮಾಡ್ದವ, ಸಿ ಇ ಟಿ ರ್ಯಾಂಕಿಂಗ್ 600 ಒಂದು, ನಂದು ಸಿ ಇ ಟಿ ರ್ಯಾಂಕಿಂಗ್ 45,000, ಇಬ್ರು ಸೇಮ್ ಕೆಲಸ ಮಾಡಿರ್ತೀವಿ. ಇನ್ನು ಪ್ರಫುಲ್ ಮತ್ತು ಗುಡ್ ಬಾಯ್ ಅದ, ನಾವಿನ್ನೂ ಬ್ಯಾಡ್ ಬಾಯ್ ಅದ. ಸಿ ಎಲ್ಲ ಮನುಷ್ಯತ್ವದ ಮೇಲೆ ಇರ್ತೈತಿ, ಅವ್ ಹೆಂಗ್ ಬರ್ತದೆ. ಒಮ್ಮೆ ಕೆಲಸ ಸಿಕ್ತು ಯಾವ ಮ್ಯಾಟರ್ ಆಗಂಗಿಲ್ಲ, ಕೆಲಸ ಸಿಗೋದನ್ನ ಅಷ್ಟೇ. ನಂಗೇನ ಕೊಡ್ಸಕತ್ತಿ ಕೆಲಸ ರೆಕಮೆಂಡ್ ಮಾಡಿದ್ದಕ್ಕೆ ನಾವು ಹೋಗುದು ನೀ ಬ್ಯಾಡ್ ಬಾಯ್ ಅವಾಗ. ಆದ್ರೆ ಇದು ಇವ ಅಂದಲ್ಲ ಮಾನಸಿಕಾಗಿನಿ ಇದು ವಾಟ್ಸಪ್ ಡಿಟಿ ಎಲ್ಲ ತೆಗೆದಿದ್ದಲ್ಲ, ಯಾರು ಕೇಳಿದ್ರೆ ನಿಂಗೆ ಏನಾಗೈತೆ ಅಂತ? ಹಂಗೆ ಒಂದಿಬ್ರು ದೋಸ್ತರು, ಖಾಸ್ ದೋಸ್ತರು ಇರ್ತಾರೆ ನಾವು ವಾಟ್ಸ್ಆ್ಯಪ್ನಾಗ, ಅವು ಫಾರ್ವರ್ಡ್ ಮಾಡ್ತಿದ್ದೆ, ಯಾಕೆ ಬರವಲ್ಲ ಮೆಸೇಜ್. ಅದ ನೀ ಸ್ಯಾಟಿಸ್ಫೈ ಕೇಳಿಲ್ಲವ್ರೆ? ಇಲ್ಲ ನೀವು ವಾಟ್ಸಪ್ ಇದಕ್ಕಿಲ್ಲ ಅಂತ ಕೇಳ ಅವ್ರಿಗೆ ಹೇಳ್ಬಿಟ್ಟಿಲ್ಲ, ಇಂಟರ್ವ್ಯೂ ಸಂಬಂಧ ಓದ್ಲಿಕ್ಕೆ. ಅದ ಹುಡುಗಿ ಒಂದು ಹಿಂಗೆ ಬರೀ ಒಂದು ಸೆಕೆಂಡ್ ಬೈ ಮಿಸ್ಟೇಕ್ ಡಾಟ್ ಹಾಕ್ಬಿಟ್ಟಿದ್ದು ಅಂತ ಸ್ಟೇಟಸ್ ಆಗ ಹುಡುಗಿದ ಕೈ ಹಂಗೆ ಅಂತಂದು ಎಲ್ಲರೂ. ಹೌದು, ಮತ್ತೆ ಯಾಕಂದ್ರೆ ಆಕಿನ ಒಬ್ಬಕ್ಕೆ ಮೆಸೇಜ್ ಮಾಡ್ತಿತ್ತ ಅವನಿಗೆ ಜೀವನದಾಗ ಟೈಮ್ ಪಾಸ್ ಅದ ಒಂದೇ ಇರ್ತೈತಿ. ಸೊ ಹಂಗೆ 10 ಜನಕ್ಕೆ ಮಾಡ್ತಿತ್ತಲ್ಲ, ಅವ್ರು 10 ಜನದ ಕೇಳಿದಾಗ ಇಂಪಾರ್ಟೆನ್ಸ್ ಜಾಸ್ತಿ ಆಗ್ಬಿಡ್ತೈತಿ. ಆರ್ ಓಕೆ ಇದೊಂದು ಬರುತ್ತಲ್ಲಪ್ಪ ಹಿಂಗೆ ಫುಲ್ ಹುಡುಗರು ಇವ್ರು ಏನಂತಾರ ಫೆಮಿನಿಸ್ಟ್ ಟೈಪ್ ಆಗ್ಬಿಡ್ತಾರಲ್ಲ, ಪ್ರೋ ಫೆಮಿನಿಸ್ಟ್ ಹುಡುಗರ ಟಮಿಗೆ ಇಸ್ ಎವ್ರಿಥಿಂಗ್ ಓಕೆ, ಡು ಯು ನೀಡ್ ಎನಿ ಹೆಲ್ಪ್ ಜಾಬ್ ನಾವು ಹುಡುಕ್ತೇನೆ ನಿನ್ ಸಮಾನ. ಜಾಬ್ ಹುಡುಕ್ತಾರಲ್ಲ, ತನಗೆ ಹುಡುಕಿರಂಗಿಲ್ಲ ಮಕ್ಕಳ, ತನಗೆ ಒಟ್ಟು ಹುಡುಕಿರಂಗಿಲ್ಲ ಜಾಬ್, ತನಗೆ ಎಫರ್ಟ್ ಹಾಕಿರಂಗಿಲ್ಲ. ಆಮೇಲೆ ಕಾಲೇಜ್ ಇಲ್ಲೇ ಕೆಲಸ ಬೇಕೈತಿ, ನಿನಗೆ ಹಾಕ್ಲಿ ಅಲ್ಲೇ ನಾವು ಯಾರು ಪರಿಚಯದವ್ರಿ ನಾವೆಲ್ಲ ಬಿಂದಾಸ್ ಬಂದಿಲ್ಲ ಅನ್ನೋದು ಹಂಗೆ. ಆದ್ರೆ ಹುಡುಗರಿಗೆ ಇದು ಶತ್ರು ಆ ಹುಡುಗರು ಮತ್ತೆ ಹೆಣ್ಮಕ್ಳಿಗೆ ಮತ್ತೆ ಇಷ್ಟು ಕಾನ್ಫಿಡೆನ್ಸ್ ಅದಕ್ಕೆ ಇರ್ತೈತಿ. ನಮ್ಮಿಂದನ ನಾವಿಲ್ಲ ಹಿಂಗೆ ಒಂದು ಏನಾದ್ರೂ ಎಲ್ಲದಕ್ಕೂ ಕಾಳಜಿ ತೋರಿಸಿ ಒಂದು ಇಬ್ಬರ ಕೇಳಕ್ಕೆ ಹೇಳ್ತಿರ್ತಾರ, ಏನಾತ ಎವ್ರಿ ಸ್ಟೆಪ್ನಾಗ ಅವ ಕೈ ಹಿಡ್ತಿರ್ತಾನಲ್ಲಿ, ಕಾಲು ಮುಳ್ಚಿಸ್ತ ಒಪ್ಪಿ ಅಂತ ಹೇಳಿ. ಊಟ ಮಾಡಿದೀವಿ, ನಿಮ್ಮನೆ ಹೆಂಗೈತಿ, ಫೈನಾನ್ಷಿಯಲ್ ಪ್ರಾಬ್ಲಮ್ ಐತಿ, ಅಣ್ಣ ಸಾಲ ಇರ್ತಾನ, ಅದ್ರ ಸಾಲ ತುಂಬಿಕೊಡುದು ರೊಕ್ಕ. ಹೆಂಗಲ್ಲ ಅಂತಾರ ಪಿಕಪ್ ಡ್ರಾಪ್. ಹೆಣ್ಣು ಮಕ್ಕಳು ಕರುಣಾಮಯ, ಆದ್ರೆ ಗಂಡು ಮಕ್ಕಳಂತ ದಾನಶೂರರು ಆಮೇಲೆ ಈ ತ್ಯಾಗಮಯಿಗಳು ಯಾರು ಇರಂಗಿಲ್ಲ. ಈ ಆಮೇಲೆ ತಾ ಮಾಡಿದ ತ್ಯಾಗ ಮಂದಿಗೆ ಹೇಳಿರಂಗೇ ಇಲ್ಲ, ಅವ್ರಿಬ್ರು ಅನ್ಟೋಲ್ಡ್ ಸೋ ಮೆನಿ ಥಿಂಗ್ಸ್ ಬ್ರದರ್. ಹತ್ತು ಬಿಡು, ಇನ್ನೊಂದು 10 ನಿಮಿಷ ಸೈಡ್ ಹೋಗಿ. ಹುಡುಗರು ಆ್ಯಕ್ಚುಲಿ ಇವರು ಒಳ್ಳೆ ಮನಸ್ಸಿದ್ದವ್ರು ಅಷ್ಟ, ಅವ್ರನ್ನ ಪರಿಸ್ಥಿತಿ ಹಂಗೆ ಕೆಡ್ಸಿರ್ತೈತಿ. ಬಟ್ ಐ ಅಪ್ರಿಷಿಯೇಟ್ ಮೇಲ್. ಇಲ್ಲಿ ಈಶ್ವರ ಅಳಬೇಡ, ನಂಗೆಲ್ಲ ನಗು ಬರ ಅಂತ ಈಗ ನೋಡಂತೇನೆ, ಒಂದು ಸ್ವಲ್ಪ ಮಂದಿ ನೋಡಂತಿರ್ತೇನೆ ನಾ ದಿನ ವಾಟ್ಸಪ್ ಸ್ಟೇಟಸ್ ಅವು ಎಲ್ಲ ಹುಡುಗರ್ದು ಹೆಂಗೆ ದಿನ ಕ್ರೈ ಬೇಬಿಟ್ಟೆ ಪಡೋದು. ನಂಗೆ ವಾಟ್ಸಪ್ ಸ್ಟೇಟಸ್ ಅನಿಸುತ್ತೆ. ಹೆಂಗೆ ಹೇಳ ಎಲ್ಲ ಹಾಕಿರ್ತಾರ, ಯಾರು ಫಕ್ ಕೊಡಂಗಿಲ್ಲ. ನೋಡ್ತಾರ ನೆಕ್ಸ್ಟ್ ಅವ್ನು 10 ದಿವಸ ಹಾಕಿರ್ತಾನೆ, ಅವ್ನು ನೆಕ್ಸ್ಟ್ ಸುಸೈಡ್ ಮಾಡ್ಕೊಂಡು ಕೂಡ ಅವ್ ಹಾಕೋದು ಈ ಶುಡ್ ಹ್ಯಾವ್ ಟಾಕ್ಡ್ ಅಂತಂದು. ಅವ್ರು ಟ್ರೈ ಮಾಡಿದ ಕಾಲ್ ಮಾಡ್ದ, ಬ್ಲಾಕ್ ಮಾಡ್ದೆ, ಹೊಲಸ ತಲೆ ತಿಂತಾನೆ ಬಿಡ್ಲಿ ಅಂತ ಹೇಳಿ. ನೆಕ್ಸ್ಟ್ ಗೈಸ್ ಪ್ಲೀಸ್ ಡೋಂಟ್ ಏನು ಮಾಡಕ್ಕೋಗ್ಬಿಡ್ರಿ, ನೀವು ಮಾತಾಡ್ರಿ, ನೀವು ಮನಸ್ಸು ಬಿಚ್ಚಿ ಮಾತಾಡ್ರಿ. ನಿನಗೆ ಹಿಂಗೆ ಯಾವತ್ತರ ಅನ್ಸುತ್ತೆ ಹಿಂಗೆ ನಾನು ಯಾರಿಗಾರ ಹಿಂಗೆ ತಡ್ಕೊಂಡು ಕುಂತಿದ್ದೆ, ನಾ ಇವತ್ತೇನಾರು ಹೇಳ್ಬೇಕಂತ ಯಾವ್ದಾರು ಸಿಚುವೇಶನ್ ಅಂಥದ್ದೇನು ಆಗ್ಯದೇನ? ಇಲ್ಲಪ್ಪ, ಆಗಿಲ್ಲ, ಯಾವುದೂ ಆಗಿಲ್ಲ ಅಂತ. ನನ್ನಂತ ಏನಾಗಿಲ್ಲ ಅನ್ಸತ್ಲೆ. ಇಲ್ಲ ನಾರ್ಮಲಿ ಲೆವೆಲ್ ಮಾನಸಿಕ ಮೇ ಬಿ ಫೈನಾನ್ಷಿಯಲ್ ಏನಾದ್ರೂ ನಾವು ಕೇಳ್ತಿದ್ದೆ, ಫೈನಾನ್ಷಿಯಲ್ ಅಂತ ಬರೀ ಏನಾಗಿಲ್ಲ ಅನ್ಸೇನೇನು. ಆಯ್ತು ಮತ್ತೆ ರಿಚ್ ವೆಲ್ ಆಫ್ ಅದರ್ ಮನುಷ್ಯರು ಎಲ್ಲ ಬಿಡ್ಲಿ, ನಾರ್ಮಲ್ ಅದ್ರ ರೊಕ್ಕ ಅಷ್ಟು ಇದಾಗ ಹೊಲಸಾಗಿ ಫಿಲ್ತಿ ರಿಚ್. ಸುಮ್ಮನೆ ಹಿಂಗೆ ಅವ ಒಂದೊಂದ್ಸಲ ಅದ ಇದನ್ನ ಮಾಡ್ತಿರ್ತಾನೆ, ನಾವು ಬೆಡ್ ಕೆಳಗೆ ಇಟ್ನೆ, ಅಲ್ಲಿ ಇಟ್ನೆ, ಸುಮ್ಮನೆ ತೆಗೆದು ಓ ಫಕ್ ಮನಿ ಅಂತ ಕ್ರೇಜಿ ಅದ ಈಶ್ವರ ಅವ್ರ ಮನೆ ಇದು ತೋರಿಸ್ಕೊಳಕ್ಕೆ. ಮೊದಲೇ IT ಇದು ಇನ್ಕಮ್ ಟ್ಯಾಕ್ಸ್ ಅಲ್ಲ. ಈಗಿನಿಂದ ಒಂದು ಕಾಂಟ್ರವರ್ಷಿಯಲ್ ಕ್ವಶನ್ ಫುಡ್ ಬ್ಲಾಗರಿಗೆ ಕೇಳಂಗ ಅಂತ ಹೇಳಿದ, ಸರ್ಪ್ರೈಸ್ ಅಂತಾರೆ ಅದಕ್ಕೆ. ಸರ್ಪ್ರೈಸ್ ಎಲಿಮೆಂಟ್ ಇದು ಏನಂತಾರೆ, ಸೆಗ್ಮೆಂಟ್. ಸೊ ಇಷ್ಟೊಂದು ಪ್ರಮೋಷನ್ ಅಲ್ಲಿ ಇಷ್ಟೊಂದು ಎಲ್ಲ ಮಾಡಿ ಅಲ್ಲ, ವರ್ಸ್ಟ್ ಯಾವ್ದು ಫುಡ್ ನಿಂಗೆ ಅನ್ಸೈತಿ? ಯಾವ್ದಾರ ಹೆಸರು ಬೇಡ, ಹೋಟೆಲ್ ಹೆಸರು ಬೇಡ, ಹೊಲಸಿತ್ತ ಅದರ ಪ್ರಮೋಷನ್ ಸಂಬಂಧ ಹೂ ಮಾಡಿದೆ ಅಂತಂದು. ಇಲ್ಲ ಹೊಲಸಿದ್ರೆ ಹೇಳ್ಬಿಡ್ತೇನೆ, ನಾ ಹಾಕಂಗಿಲ್ಲ ರೀ ಅಂತ ಹೇಳ್ಬಿಡ್ತೀನಿ. ಅಂದ್ರೂ ನಿಂಗೆ ಅನ್ಸಿದ್ದೆ ಇದು ಮಾಡಬಾರ್ದಾಗಿತ್ತು ಅಂತಂದು. ಒಂದೊಂದು ಹೋಟೆಲ್ ಹೋಗಿರ್ತೇನೆ ನಾನು, ಯಾವ್ದು ಫುಡ್ ಹೆಸರು ಹೇಳ್ಬಾರ್ದು, ನಡೆಯೋದು ಹೋಟೆಲ್ ಬೇಡ. ಫುಡ್ ಹೆಸರ ಅಂದ್ರೆ ಈಗ ದೋಸೆ ಕಬಾಬ್ ಅಂತ ಏನೋ ಮಾಡಿದ್ರಪ್ಪ ವೆಜ್ದ, ಹೊಲಸಿದ್ದೇನೆ, ಅದು ಪೋಸ್ಟ್ ಮಾಡಿದ್ದೀನಿ.
ಇಲ್ಲ ಮಾಡಿಲ್ಲ ಅಲ್ಲ ಪೋಸ್ಟ್ ಮಾಡಿದ್ದೆ ಹೇಳಿ ನಂಗೆ ಹಂಗೆ ಪೋಸ್ಟ್ ಮಾಡಿಲ್ವ ನಾನು ಯಾವ್ದು ಮಾಡಿಲ್ಲ. ನನಗೆ ಚಲೋ ಅನ್ಸಿದ್ದಷ್ಟ ಮಾಡ್ತೇನೆ. ಕೆಟ್ಟಿದ್ದು ಬೇಕಾದ್ರೆ ಹೈಡ್ ಮಾಡ್ತೀನಿ ಆಗಲಿ, ಅದನ್ನ ವಿಡಿಯೋ ಮ್ಯಾನ್ ಅಂತೂ ಹೇಳಂಗಿಲ್ಲ. ಅಲ್ಲಿ ತಿಂದು ಬರ್ತಾನೆ. ಈಗ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಹೋಟೆಲ್ ಹೋಗೇನಿ, 10 ಐಟಮ್ ತಿನ್ನಿಸ್ತಾರ ನಂಗೆ ಅವ್ರು, ನನಗೆ ಅದ್ರಾಗ 5-6 ಸೇರ್ತಾವ ಎವ್ರೇಜರ ಅನಿಸ್ಬೇಕು ನನಗೆ, ಹಾಕ್ತೇನೆ. ಉಳಿದಿದ್ದು 4 ಚಲೋ ಅನ್ಸಿಲ್ಲ ಅಂದ್ರೆ ಹೇಳ್ಬಿಡ್ತೀನಿ ಅವ್ರಿಗೆ. ಅವಾಗ ಇವ್ 4 ಚಲೋ ಅನ್ಸಿಲ್ರಿ, ಇವ್ನ ಹಾಕಂಗಿಲ್ಲ, 6 ಹಾಕ್ತೇನೆ ರೀ. ಓಕೆ ಅಂತ. ಹಂಗೆ ನಮ್ದು ಒಂದಾಗಿತ್ತು ಗೊತ್ತಾನ. ಅವಾಗ ಒಂದು ಸಲ ಭಾಳ ಮೊದಲಿದೆ, ಲೈಕ್ ಇನ್ನೂ ಇವೆಲ್ಲ ವಿಡಿಯೋಸ್ ಮಾಡ್ತಿದ್ವಲ್ಲ, ನೆನಪಿಲ್ಲ ನಂಗೆ. ನಾನೇ ಹೋಗಿವಲ್ಲ ಒಂದು ಸಲ ಹೋಗಿವಿ. ಓ ಇದು ಹೋಟೆಲ್ ಹೊಲ್ಸಿತ್ತು ಕುಸುಗಲ್ ರೋಡಿಂದ. ನಮ್ಗೆ ಗೊತ್ತಿಲ್ಲ, ತಿಂದ್ಬಿಟ್ಟಿವಿ. ತಿಂದ್ರೆ ಆಮೇಲೆ ಸ್ಟಾರ್ಟ್ ಮಾಡಂತೀವಿ, ಕೊಟ್ಟಾರಲ್ಲ, ಅಯ್ಯೋ ತಿನ್ನಕ್ಕಾಗಂತಿಲ್ಲ ಅದು. ಅಲ್ಲೋ ಒಂದ್ ಐಟಮ್ ಚಲೋ ಇದ್ರ ಏನ್ರ ಅನ್ಬೋದು, ಎಲ್ಲಾನು ಹೊಲಸದವು ಅಂದ್ರ. ಆಮೇಲೆ ನಮ್ ಮಂದಿಗೆ ಚಲೋ ಅನ್ಸಿರ್ಬೋದು, ಇರ್ಲಿಕ್ಕಿಲ್ಲ, ಬಟ್ ನಮಗ್ ಒಟ್ಟ ಸೇರಿದ್ದಿಲ್ಲ ಅದು. ಹೊಟ್ಟೆಲ್ಲ ಕೆಟ್ಬಿಡ್ತು, ಭಾಳ ಹೊಲ್ಸ ಬಿಡೈತೆ ಅವತ್ತು. ಯಪ್ಪ ಅದನ್ನ ಆದ್ರೆ ಮಾಡಿದ್ವಿ, ಬಡತನೂ ಹಂಗಾಯ್ತು. ಟೇಕ್ ಇಟ್ ಮನಿ ಆ ಟೈಪ್. ಹೆಂಗಂತ ಹೇಳಿದ ಅವ್ರು ರೊಕ್ಕಲ್ದಾಗ ಬೆಟ್ಟಿಂಗ್ ಮಾಡೋಣ ಅನ್ಸೈತೆ, ರೊಕ್ಕಲ್ದಾಗ ಇಂತ ಮಾಡಿವಿ ನಾವು. ಈಗ ರೊಕ್ಕಿಲ್ಲ ಅಂತ ಮಾಡ್ತೀನಿ, ಅದಕ್ಕೇನಿಲ್ಲ. ಆದ್ರೆ ಹೆಂಗಂದ್ರೆ ಲಕ್ಕಿಲಿ ಆ ಹೋಟೆಲ್ ಬಂದಾಗ್ಬಿಡ್ತು. ಇನ್ನೊಂದು ಚಲೋ ಅಂದ್ರೆ ಮಾಡಿದ್ವಿ, ಹೋಟೆಲ್ ಬಂದಾತ, ನೋ ಗಿಲ್ಸ್ ಬಿಡದ, ಚಲೋ ಆತ. ಚಲೋ ಆತ. ಹಿಂಗೆ ಭಾಳ ಆಗ್ಯಾವ. ಅಂದ್ರೆ ನಿನಗೆ ಯಾವತ್ತರ ಹಿಂಗೆ ತಿಂದ ಹೊಟ್ಟೆ ಕೆಟ್ಟಿದ್ದೆ ಯಾವ್ದ್ರ ಹೋಟೆಲ್? ಭಾಳ ಆಗ್ಯವ. ಮತ್ತೆ ಹಂಗಂದ್ರೆ ಇಡೀ ಫುಡ್ ಹಂಗಂದ್ರೆ ಫುಡ್ ಅನ್ಸರ್. ಅವಾಗ ನಾನು ಅಂದ್ರೆ ಜಗ್ ತಿಂತಿದ್ನಲ್ಲೋ, ನಾನು ದಿನಕ್ಕೆ 2-3 ವ್ಲಾಗ್ ಮಾಡ್ತಿದ್ದೆ. ಮುಂಜಾನೆ ಇಲ್ಲಿ ಹೋಗು, ಇಲ್ಲೇ ಇಡ್ಲಿ ವಡಾ ದೋಸೆ ತಿನ್ನು, ಮತ್ತು ಮಧ್ಯಾಹ್ನ ಹೋಗು ಅಲ್ಲಿ ಅನ್ನ ಸಾರು ಇವು ತಿನ್ನು. ನಂದು ಹೊಟ್ಟೆ ನಂದು ಏನು ರುಟೀನ ಇತ್ತಲ್ಲ, ಅದ ಹೊಲಸಿತ್ತು. ಸೊ ಹೊಟ್ಟೆ ಕೆಡ್ತಿತ್ತು ಅವಾಗ ಆಬ್ವಿಯಸ್ಲಿ. ಆಮೇಲೆ ನಾವು ಹೆಂಗಂದ್ರೆ ಫುಡ್ ವ್ಲಾಗ್ ಇವು ಮಾಡ್ತೇವಲ್ಲ, ಎಲ್ಲ ಹೋಟೆಲ್ಗೆ ಹೋಗಂಗಿಲ್ಲ. ನಮ್ಗೆ ಯಾರು ಪ್ರಮೋಷನ್ ಕರೆದಿರ್ತಾರೆ ನೋಡಿ, ಆ ಹೋಟೆಲ್ಗೆ ಅಟ್ಟ ಹೋಗಿರ್ತೇವೆ. ಇಲ್ಲ ಅವಾಗ ನಾ ಏನು ಇದ್ದಿದ್ದಿಲ್ಲ. ನಿಂದ ಹಂಗಲ್ಲ, ನಮ್ದು ಹೇಳ ಅಂತಿದ್ದೆ ಹೆಂಗಂದ್ರೆ, ನಾವು ಸ್ಪೆಸಿಫಿಕಲಿ ಪ್ರಮೋಷನಿಗಂತನ ಹೋಗಿ ವಿಡಿಯೋ ಮಾಡ್ತೀವಿ. ನಾವಾಗೆ ಹೋಗಿ ಯಾವ್ದು ಫುಡ್ ವ್ಲಾಗ್ ಮಾಡಿಲ್ಲ, ಯಾವ್ದು ಮಾಡಿಲ್ಲ. ಹೆಂಗಂದ್ರೆ ಕರೆದ್ರೆ ರೊಕ್ಕ ಕೊಡೋದಿದ್ರೆ ಅಷ್ಟ ಕರೀರಿ, ಇಲ್ಲ ಸುಮ್ಮನೆ ಬಂದು ಮಾಡಂಗಿಲ್ಲ ಆ ಟೈಪ್. ಯಾಕಂದ್ರೆ ನಾವು ಫುಡ್ ನಮ್ದು ಅದು ಅಲ್ಲ, ಬೆಳೆದಿದ್ದೀವಿ ನಾವು. ಫುಡ್ ಸೆಗ್ಮೆಂಟ್ ಅಲ್ಲ ಒಂದು ನಿಂದ ಇದು ಕಮೆಂಟ್ಸ್ ಎಲ್ಲ ಬರ್ತಾವಲ್ಲ. ಈಗ ಹೆಂಗೆ ನಮ್ಮ ಕ್ರಿಯೇಟರ್ ಹೆಂಗ್ರು ಮುಕ್ಕಳರು ಬರ್ತಾವೆ ಹೇಟ, ನಿಂದ ಹೆಂಗೆ ಭಾಳ ಹಿಟ್ ಬರ್ತಾವೆ ಸಿಕ್ಕಾಪಟ್ಟೆ. ನಾವು ಸಿಕ್ಕಾಪಟ್ಟೆ ಬರ್ತದೆ. ಈಗ ಹೆಂಗೆ ಏನು ಮಾಡ್ತೀವಿ ಅದೇ ಎಕ್ಸ್ಪ್ಲೇನ್ ಹೆಂಗೆ ಮಾಡ್ಬೇಕಂದ್ರೆ, ಈಗ ನೋಡಿ ನಾ ಒಂದು ಹೋಟೆಲ್ಗೆ ಹೋಗಿರ್ತೀನಿ, ನಾ ಇಡ್ಲಿ ತಿಂದಿರ್ತೀನಿ, ನಾ ಇಡ್ಲಿ ಚಲೋ ಅದಪ್ಪ ಅಂತ ಹೇಳಿರ್ತೀನಿ. ಇನ್ನೊಬ್ರು ನಂದು ವಿಡಿಯೋ ನೋಡ್ತಾರೆ, ಅವ್ರು ಹೋಗಿ ದೋಸೆ ತಿಂದು ಬರ್ತಾರೆ, ದೋಸೆ ಚಲೋ ಇಲ್ಲ ಅಂತ ನನಗೆ ಬೈತಾರೆ. ಈಗ ನಾ ಇಡ್ಲಿ ತಿಂದಿನಿ, ಇಡ್ಲಿ ಚಲೋ ಅಂತ ಹೇಳಿ ನನಗೆ ಚಲೋ ಹತ್ತಿರ್ತದ, ಅವರಿಗೆ ದೋಸೆ ಸೇರಿರಂಗಿಲ್ಲ, ನಾ ದೋಸೆ ತಿಂದಿರೋಂಗಿಲ್ಲ, ವಿಡಿಯೋನೂ ಹಾಕಿರಂಗಿಲ್ಲ, ಅದಕ್ಕೆ ಜಗ್ ಬೈಯೋದು. ಮತ್ತು ಒಂದೊಂದ್ಸರ್ತಿ ಸರ್ವಿಸ್ ಲೇಟ್ ಆಗಿರ್ತದೆ. ಇಲ್ಲ ನಾ ವಿಡಿಯೋ ಹಾಕಿದಕ್ಕೆ ಏನೋ ಜಾಸ್ತಿ ಕಸ್ಟಮರ್ ಹೋದ್ರೆ ಅನ್ಕೋ, ಸರ್ವಿಸ್ ಸ್ವಲ್ಪ ಆಬ್ವಿಯಸ್ಲಿ ಲೇಟ್ ಆಗ್ತದೆ, ಅದಕ್ಕೂ ಬೈಯೋದು ನನಗೆ. ಸರ್ವಿಸ್ ಚಲೋ ಇಲ್ಲ, ಹಂಗೆ ಚಲೋ ಇಲ್ಲ, ಹಿಂಗೆ ಚಲೋ. ಯಾಕಂದ್ರೆ ನನಗೆ ಸರ್ವಿಸ್ ಚಲೋ ಇಲ್ಲ ಅಂತ ಅನ್ಸಂಗಿಲ್ಲ, ಯಾಕಂದ್ರೆ ನನಗೆ ಫುಡ್ ಬ್ಲಾಗ್ ಸ್ವಲ್ಪ ಅವ್ರು ಪ್ರಿಯಾರಿಟಿ ಮೇಲೆ ಕೊಡ್ತಾರೆ. ಸೊ ನನಗೆ ಅದು ಫೇಸ್ ಮಾಡಿರಂಗಿಲ್ಲ, ಒಬ್ಬೊಬ್ರು ಹಂಗೆ ಬೈತಾರೆ. ಅದು ಮೇನ್. ಸರ್ವಿಸ್ ಚಲೋ ಇಲ್ಲ ಅಂದ್ರೆ ಇವ್ನಿಗೆ ಬೈಯೋದಲ್ಲ, ಯಾಕಂದ್ರೆ ನಾವು ಸರ್ವಿಸ್ ಬಗ್ಗೆ ಯಾವತ್ತು ಹೇಳಿರಂಗಿಲ್ಲ, ಫಾಸ್ಟ್ ಸರ್ವಿಸ್ ಐತಿ ಅದು ಅಂತೇಳಿ. ಸೊ 1 ಪಾಯಿಂಟ್ ಇಲ್ಲಿ ಇಟ್ಕೋರಿ. ಆಮೇಲೆ ಇನ್ನೊಂದು ಹೆಂಗಂದ್ರೆ ಎಲ್ಲ ಟೇಸ್ಟ್ ಬಟ್ಟು ಚೇಂಜ್ ಇರ್ತಾವೆ. ಮತ್ತೆ ಇನ್ನೊಂದು ಹೋಟೆಲಿನ ಇಶ್ಯೂ ಏನು ಗೊತ್ತಾ, ಹೋಟೆಲ್ ಓನರ್ಸು ಒಂದೇನು ತಿಳ್ಕೊಬೇಕಂದ್ರೆ, ನೀವು ಫುಡ್ ಬ್ಲಾಗರ್ ಬಂದು ತಿಳ್ಕೊ, ನಾನು ನಿನಗೂ ಸೇಮ್ ಸರ್ವ್ ಮಾಡ್ಬೇಕು. ಕಸ್ಟಮರ್ ಏನು ಕೊಡ್ತಾರ ನನಗೆ ಕೊಡ್ಬೇಕು, ಜಾಸ್ತಿ ಏನು ಕೊಡಬಾರ್ದು. ನಾ ಅದೇ ಹೇಳ್ತೇನೆ ಫಸ್ಟ್ ಹೋದ ತಕ್ಷಣ, ಅದೇ ಕಸ್ಟಮರ್ ಹೆಂಗೆ ಕೊಡ್ತೀನಿ ನನಗೂ. ಯಾಕಂದ್ರೆ ಒಂದು ಎಕ್ಸ್ಟ್ರಾ ಐಟಮ್ ಕೊಟ್ಟರು ಅದು ಅವ್ರು ಬಂದು ಕೇಳ್ತಾರೆ, ನಮಗೆ ಕೊಟ್ಟಿಲ್ಲ ಅಂತ. ನನಗೆ ಎಕ್ಸ್ಟ್ರಾ ಟಾಪಿಂಗ್ಸ್ ಹಾಕಿದ್ದೆ, ಎಕ್ಸ್ಟ್ರಾ ಸೀನ್ ಅಂತ ಭಾಳ ಮಾಡ್ತಾರೆ ಅವ್ರು ವಿಡಿಯೋ ಸಂಬಂಧ. ಮಾಡ್ತಾರೆ ಈ ವಿಡಿಯೋ ಚಂದ ಕಾಣ್ತದ ಅಂತ ಮಾಡ್ಬಾರ್ದಪ್ಪ ಕಸ್ಟಮರ್. ಅಲ್ಲ, ನೀ ಈಗ ಇದನ್ನ ನೋಡಿ ನೆಕ್ಸ್ಟ್ ಟೈಮ್ ಅವ್ರು ಬಂದಾಗ ಇದನ್ನ ಕೊಡ್ತೀವಿ ಅಂದ್ರೆ ಕೊಡು, ಹಿಂಗೆ ಇಲ್ಲ ಅಂದ್ರೆ ಕೊಡಬೇಡ. ಹಂಗೆ ಭಾಳ ಜನ ನಮ್ಗೆ ಹಂಗಾಗೈತಿ. ಎಷ್ಟೊಂಡು ಏನು ನಾವು ಇವು ಮೊದ್ಲು ಹೆಂಗೆ ಹೋಗಿದ್ವಿ ನಾವು, ಹೆಂಗಂದ್ರೆ ಈಗ ಪ್ರಮೋಷನ್ ಅಂತ ಹೋಗಿರ್ತಿದ್ವಿ, ನಮ್ಗೆ ಗೊತ್ತಿರಲಿಲ್ಲ ಫಸ್ಟ್ ಅದನ್ನೇ ಟೇಸ್ಟ್ ಕೊಟ್ಬಿಡೋರು. ತಿಂದು ಆಮೇಲೆ ನನಗೆ ಒಂದು ಸ್ವಲ್ಪ ಖಾರ ಇತ್ತಂದ್ರೆ ನನಗೆ ಸೇರಿ ಬಿಡ್ತೈತಿ. ಖಾರ ಇರ್ಬೇಕು, ಕರೆಕ್ಟ್ ಟೇಸ್ಟ್ ಇರ್ಬೇಕು. ಅಂದ್ರೆ ಹೆಂಗಂದ್ರೆ ಉಪ್ಪು ಹುಳಿ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಇತ್ತಂದ್ರೆ ನನಗೆ ಲೈಕ್ ಆಗ್ತೈತಿ, ಒಬ್ಬೊಬ್ಬರಿಗೆ ಅದು ಸೇರಂಗಿಲ್ಲ. ಸೊ ಹಿಂಗಾಗಿ ಟೇಸ್ಟ್ ಬರ್ಡ್ಸ್ ಚೇಂಜ್ ಇರ್ತಾವೆ. ಬಟ್ ಹೆಂಗೆ ನಾವು ಒಂದೊಂದು ಹೆಂಗೆ ನಾವು ಹೇಳಿಲ್ಲ ಬಿಡ್ರಿ, ಒಬ್ಬೊಬ್ಬರು ಹೇಳ್ತಾರಲ್ಲ ಹೈಜಿನ್ ನೀಟ್ನೆಸ್ ಇದನ್ನ ನೋಡಿ ಹೇಳ್ತಾರೆ. ಸೊ ಅದ್ರ ಮೇಲೆ ಹೋಗ್ಬೇಕಷ್ಟ. ಒಂದು ಮತ್ತೇನು ಪರ್ಸನಲ್ ಕಮೆಂಟ್ಸ್ ಏನು ಬಂದಿಲ್ಲ? ಅದು ಕಮೆಂಟ್ಸ್ ಅಂತಲ್ಲ, DMs ಬಂದಿರ್ತಾವಲ್ಲ, ಹಿಂಗೆ ಏನು ಒಟ್ಟು ಬೈದು ಬರ್ತಾವೆ. ಏನಂತ ಬಂದಿತ್ತು? ಈಗ ಇನ್ನೊಂದೇನೋ ಹಾಕಿದ್ದೆ, ಕ್ಯಾಂಡಲ್ ಲೈಟ್ ಡಿನ್ನರ್ದು ಹಾಕಿದ್ದೆ ಒಂದು. ಅದು ವಿಡಿಯೋ ಮಸ್ತ್ ಹೊಡಿತ್ತು. ಕ್ಯಾಂಡಲ್ ಲೈಟ್ ಡಿನ್ನರ್ ಅವ್ರು 15 ದಿವಸ ಏನೋ ಇಟ್ಟಿದ್ರು ಕ್ಯಾಂಡಲ್ ಲೈಟ್ ಡಿನ್ನರ್ ಅಷ್ಟೇ. ಮಸ್ತ್ ಹೊಡಿತ್ತು ವಿಡಿಯೋ. ಅದು ಜಗ್ರಶ್ ಆಗ್ಬಿಟ್ಟದ. ಅವನಿಗೆ ಸೀಟ್ ಸಿಕ್ಕಿಲ್ಲ ಅವತ್ತು. ಅವ್ನ ಹೆಂಡತಿಗೋ ಏನೋ ಗರ್ಲ್ ಫ್ರೆಂಡ್ಗೋ ಕರ್ಕೊಂಡು ಹೋಗ್ಯಾನ, ಸೀಟ್ ಸಿಕ್ಕಿಲ್ಲ. ನನಗೆ ಎಲ್ಲ ಫ್ರಸ್ಟ್ರೇಷನ್ ನನ್ನ ಮೇಲೆ. ಇಷ್ಟಿಷ್ಟು ಉದ್ದುದ್ದು ಮೆಸೇಜ್. ಏನಂತಾಗಿದ್ದ? ನಿಂದು ವಿಡಿಯೋ ನೋಡಿ ಹೋಗಿದ್ದೆ, ನನಗೆ ಅಲ್ಲಿ ಸೀಟ್ ಸಿಕ್ಕಿಲ್ಲ. ಸಿಗ್ಲಿಲ್ಲ ಅವ ಬರ್ದಿದ್ದಲ್ಲ, ಅದ ಅವ್ನ ಹುಡುಗಿ ಇಸ್ಕೊಂಡು ಬರ್ದಿರ್ತಾರೆ. ಹಂಗೆಲ್ಲ ಅವ ಡೇಟ್ ಪ್ಲಾನ್ ಮಾಡಿ ಸೆಕ್ಸ್ ಅವ್ನು ಇರ್ತದೆ ಏನೋ ಒಟ್ಟು ಒಂದು ಅವಂಗ ಡೇಟ್ ಕ್ಯಾನ್ಸಲ್ ಆಗಿದ್ದ ಸಂಬಂಧ ಎಲ್ಲ ಕ್ಯಾನ್ಸಲ್ ಆಗ್ಬಿಟ್ಟಿರ್ತಾವ.
ಆಮೇಲೆ ಹಿಂಗೆ ನಿನಗೆ ಹಿಂಗೆ ನಾನು ಅವಾಗ ಮತ್ತೆ ಎಲ್ಲರಿಗೂ ಸಮಾಧಾನ ಮಾಡ್ತಿದ್ದೆ. ನಾನು ಉದ್ದ ಮೆಸೇಜ್ ಬಿಡ್ತಿದ್ದೆ, ಸಾರಿ ಅಣ್ಣ ಹಂಗಾತು ನಿಮ್ಗೆ, ನೀವು ಮೋಸ್ಟ್ಲಿ ಬೇರೆ ದಿನ ಹೋಗ್ಬೇಕಿತ್ತು, ಇವತ್ತು ಸಂಡೇ ಇತ್ತು ಅದಕ್ಕೆ ರಶ್ ಇರ್ಬೋದಣ್ಣ, ಪ್ಲೀಸ್ ನೆಕ್ಸ್ಟ್ ಟೈಮ್ ಹೋಗ್ರಿ, ಇಲ್ಲ ನಾಳೆ ಹೋಗ್ರಿ. ಎಲ್ಲರಿಗೂ ಸಮಾಧಾನ ಮಾಡ್ತಿದ್ದೆ ನಾ. ಯಾರು ಹೇಟ್ ಮಾಡ್ತಿದ್ರು, ನೀವು ಹಂಗೆ ಅನ್ಕೊಂಡ್ರಿ, ಹಂಗೆ ಅಲ್ರಿ ಹಿಂಗ್ರಿ ಅಂತ ಮತ್ತೆ ಡೀಟೇಲ್ ಎಕ್ಸ್ಪ್ಲನೇಷನ್ ಮಾಡ್ತಿದ್ದೆ. ಈಗ ಈ ಆಟಿಟ್ಯೂಡ್ ಅಲ್ಲೋ ಬೆಳೆದ್ಬಿಟ್ಟನು ಬೆಳೆದಾನ. ಆಮೇಲೆ ಹೆಂಗಂದ್ರೆ ಈಗ ಬೆಂಗಳೂರಿನಾಗ ಆಮೇಲೆ ಮದುವೆ ಒಂದು ಆಗೈತಲ್ಲ, ಸೊ ಆಟೋಮೆಟಿಕ್ಲಿ ದ್ಯಾಟ್ ರಾಕ್ಸ್. ಆಮೇಲೆ ಇವ್ರಂಗಲ್ಲೇ ರಾಯಚೂರು ಹುಡುಗ್ರ ರಾಯಚೂರು ಸನ್ ಸ್ಟ್ರೋಕ್ ಇದ್ದಂಗೆ ಅವ್ರು ಬಗ್ಗಂಗಿಲ್ಲ, ನಾವು ಬಗ್ಗಲ್ಲ ನಾವು ಜಗ್ಗಲ್ಲ ಅಂತೇಳಿ. ಅಲ್ಲೋ ನಿನಗೆ ಹಿಂಗೆ ತಿಂದಾದ್ಮೇಲೆ ಹೊಟ್ಟಿ ಕಟ್ಟು ವಾಂತಿ ಮಾಡಿದ್ದು ಇಲ್ಲ ಇಂಥವ್ರು ಫೋಟೋ ಗಿಟ್ಟು ಬೈದು ಏನಿಂತ ಅಲ್ಲ ನೀ ಅಲ್ಲ, ಐ ಮೀನ್ ನಿಮ್ದು ಆಡಿಯನ್ಸ್ ಇಲ್ಲ ಬೇರೆ ಚಲೋ ಇಲ್ಲ ಅಂತ ಬೈತಾರಾಗ್ಲಿ, ಹೊಟ್ಟೆ ಕೆಟ್ಟದ ಹಂಗೇನೆ ಅದಿಲ್ಲ ಅದಲ್ಲ. ಅದು ಏನಾಗದು ಇನ್ನೊಂದು ಇಶ್ಯೂ ಇದನ್ನು ಹೈಲೈಟ್ ಮಾಡಂಗಿಲ್ಲ ಯಾರು. ಈಗ ಫುಡ್ ಬ್ಲಾಗರ್ ನಿಯರಲ್ಲಿ ಯಾರಲ್ಲಿ ಮಾಡಿ ವಿಡಿಯೋ ಮಾಡಿ ಹಾಕ್ತಾರಲ್ಲ, ಅವನನ್ನು ಭಾಳ ಮಂದಿ ಹೋಗ್ತಾರಲ್ಲೇ, ಅಲ್ಲಿ ಹೋದ್ಕೊಂಡು ಏನಾಗತ್ತೆ ಅವ್ನ ಕೆಪಾಸಿಟಿ ಇರಂಗಿಲ್ಲ ಹೋಟೆಲ್ ಒಂದು ಅಷ್ಟು ಸರ್ವ್ ಮಾಡೋಕ್ಕೆ, ಅದು ಫಕ್ ಆಗ್ಬಿಡುತ್ತೆ ಟೇಸ್ಟ್. ಆಮೇಲೆ ಎಲ್ಲರೂ ಬಂದು ಬೇಕು ಅವ ಎಲ್ಲರಿಗೂ ಏನು ಮಾಡ್ತಾರೆ ಅಂದ್ರೆ ಹೋಟೆಲ್ ನೋಡೋದು ತಪ್ಪದ. ಈಗ 100 ಜನ ಬಂದಾರಂದ್ರೆ 100 ಜನಕ್ಕೂ ಕೊಡಬೇಡ ದೋಸ್ತ, ನಿಂದು ಡಿಮಾಂಡ್ ಮೇಂಟೈನ್ ಮಾಡ್ಕೊ. ಹೆಂಗಂದ್ರೆ 100 ಜನಕ್ಕೆ ಕೊಡಕ್ಕೆ ಹೋಗಿ ಡೈಲ್ಯೂಟ್ ಮಾಡಿ ಅದನ್ನು ಟೇಸ್ಟ್ ಕೆಡಿಸಿ ಹಂಗಾಗ್ಬಿಡೋದು, ಅದನ್ನು ಮಾಡಿ ಅರ್ಧ ಕೆಡಿಸ್ಕೊಂಡ್ಬಿಡ್ತಾರೆ. ಎಲ್ಲರಿಗೂ ಹ್ಯಾಪಿ ಮಾಡಕ್ಕೆ ಹೋಗ್ತಾರೆ. ಆಮೇಲೆ ನೀ ಎಲ್ಲರನ್ನೂ ಕೆಡಿಸ್ಕೊಂಡು ಹೋಗ್ಬಿಡ್ತೀನಿ. ಮತ್ತು ಇದು ಏನೋ ನಿಂಗೆ ಹಂಗೆ ಯಾರು ನಿಂಗೆ ಫುಡ್ ಬ್ಲಾಗರ್ಸ್ ಇವ್ರನ್ನ ನೋಡ್ತೀನಿ ಟಾಪ್ ನಂಗೆ ಸೇರ್ತಾರೆ ಇವ್ರು ನನ್ನ ಫುಡ್ ಬ್ಲಾಗರ್. ನಂಗೆ ಫುಡ್ ಬ್ಲಾಗರ್ ಅಂತ ಗೊತ್ತಾಗಿದ್ದ ಬೆಂಗಳೂರು ಅವ್ರದಿಂದ ಫಸ್ಟ್. ಯಾರು ಫುಡಿ ಬ್ರಾಹ್ಮಣ ಮತ್ತು ಫುಡಿ ಮಂಕ್ ಅಂತ ಒಬ್ರು ಫುಡ್ ಬಂಕ್ ಚಲೋ ಮಾಡೋದು. ಸೊ ಅವ್ರಿಗೆ ಭೇಟಿ ಆಗೇನು ನಾನು. ಅವ್ರು ನಾನೀಗ ಏನು ಟಾಕಿಂಗ್ ಸ್ಟೈಲ್ ಏನದಲ್ಲ ಅಲ್ಲಿ ಅವರಿಂದ ಇನ್ಸ್ಪೈರ್ ಆಗಿದ್ದು. ಓ ಕಾಪಿ ಅಂತ ಹೇಳಿಲ್ಲ ನೋಡು, ಕಳ್ಳ ರಕ್ಷಿತ್ ಶೆಟ್ಟಿ ಕಳ್ಳ ಇನ್ಸ್ಪೈರ್ ಆಗಿದೆ ಅಲ್ಲೇನಾ. ಮತ್ತೆ ಈಗ ಯಾರು ಅಂದ್ರೆ ಟಾಪ್ ಅಂತ ನಿಂಗೆ ಯಾರು ಅನಿಸ್ತಾರೆ ಈಗ ನಿಂಗೆ? ಇಲ್ಲ ಅಂದ್ರೆ ಒಬ್ಬೊಬ್ರು ಹೆಂಗಾಗಿರುತ್ತೆ ಅವಾಗ ಮಾಡಿರ್ತಾರ, ಉಜೀಸ್ ಚೈತ ಇದ್ದಂಗೆ ಅವ್ ಮಾಡಿರ್ತಾರ, ಇನ್ನು ಊಟ ಬೆಳೆದಿರಂಗಲ್ಲ ಅದ್ರ ಈಗ ನಿಂಗೆ ಸೇರ್ತಾರ ಹಂಗೆ. ಎಲ್ಲಿ ಹುಬ್ಳಿ ಒಳಗ ಎಲ್ಲ ಹುಬ್ಳಿ ಬಿಡಲ್ಲ, ಲೈಕ್ ಜನರಲಿ ನೀ ಫಾರಿನ್ ಇಂದ ಹೇಳ್ಬೋದು, ಹಂಗೇನಿಲ್ಲ ಜನರಲಿ ಹಂಗೆ ಸೇರೋದು ನಿನ್ನ ತಲೆಯಾಗ ಇವು ಅಂದ್ರೆ ನೆಕ್ಸ್ಟ್ ಸ್ವಲ್ಪ ಇವ್ ಭಾಳ ಸೇರ್ತಾನೆ ಹಂಗೇನಿಲ್ಲಪ್ಪ. ಹಂಗೆ ಕೃಪಾಲಮ್ಮಣ್ಣ ನಂಗೆ ಕೃಪಾ ಅವ್ರು ಹಂಗೆ ಭಾಳ ಅವ್ರದ್ದು ಸೆಗ್ಮೆಂಟ್ ಬ್ಲಾಗರ್ಸ್ ಅಂತಲ್ಲ, ಅಂದ್ರೆ ನಮ್ಮ ಕ್ಯಾಟಗರಿ ಒಳಗೆ ಬರಂಗಿಲ್ಲ ಅವ್ರು. ಲಾಂಗ್ ಲಾಂಗ್ ಅಂತಲ್ಲ, ಹಂಗೆ ನಮ್ಮ ಕನ್ನಡ ಸಿಹಿ ಚಂದ್ರನು ಸೇರ್ತಾರ, ಅವರೆಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಸಿಹಿ ಕೈ ಚಂದ್ರ ಭಾಳ ಬಯಾಸ್ಟ್ ಅದಾರ ಅವ್ರು, ಅಂದ್ರೆ ಎಲ್ಲದಕ್ಕೂ ಓಕೆ ಅಂತ ಚಲೋ ಅಂದ್ಬಿಡ್ತಾರ ಅವ್ರು. ಹೋಗಿದ್ದೆ ಕೃಪಾಲಮ್ಮಣ್ಣ ಹಂಗಲ್ಲ. ಅವ ಏನ್ ಮಾಡ್ತಾನ, ಫಸ್ಟ್ ಆಫ್ ಆಲ್ ಅವ ಯಾರು ಋಣದಾಗ ಬೆಳಂಗಿಲ್ಲ, ಹೋಗಿ ಪೇ ಮಾಡಿ ತಿಂದು ಬಂದ್ಬಿಡ್ತಾನ ಅವ. ಅವಂದು ಅದೊಂದು ಹಿಂಗೆ ಹೋಗ್ತಾನ ಅವ್ನು ರ್ಯಾಂಡಮ್, ನಾ ಬರ ಅಂತಾನೆ ಇರ ಅಂತಾನೆ ಯಾವ್ದಾರ ಹಿಂಗೆ ಟೂರ್ಗಿರ್ ಹೊಡಿಬೇಕಾರೆ ಹೇರ್ತಾನೆ ಹೊರತು, ಇಲ್ಲಾಂದ್ರೆ ಹಿಂಗೆ ಸುಮ್ಮನೆ ಎಲ್ಲ ಟ್ರಾವೆಲ್ ಮಾಡ್ಬೇಕಾರೆ ಸುಮ್ಮನೆ ಹೋಟೆಲ್ಗೆ ಹೋಗ್ಬಿಡ್ತು. ಪ್ರಮೋಷನ್ ಮಾಡತ್ತಾನೆ ಬೇರೆನೂ. ಅದು ನಂಗೆ ಏನು ಸೇರಿದ್ ಗೊತ್ತಾನ, ಅವ ಎಕ್ಸ್ಪ್ಲೇನ್ ಮಾಡ್ತಾನೆ ಅವ್ರು ಫುಡ್ಡಿಂದ. ಈಗ ಅಂದ್ರೆ ಈ ಒಂದು ದೋಸೆ ತಿಂದ ಅಂತಿಕೋ ರಫ್ಲಿ, ದೋಸೆ ನಾರ್ಮಲ್ ಚಿಕನ್ ಇಕ್ಕಂತ ತಿಂದಿರ್ತಾನೆ. ಸೊ ಚಿಕನ್ ತಿಂದಾನ ಅಂತಿಕೋ, ಅವ್ನ ಹಿಸ್ಟ್ರಿ ಗೊತ್ತೈತೆ ಫುಡ್ಡಿಂದೆಲ್ಲ, ಇದು ಹೆಂಗೆ ಬರುತ್ತೆ ಅದು ಬರುತ್ತೆ. ಮತ್ತು ಮಂದಿಗೂ ಕೇಳ್ತಾನ ಇಲ್ಲಿ ಎಲ್ಲಿಂದ ತರ್ತೀರಿ ಕುರಿ ಅವ್ರು ಒಡೆಯವ್ರ ಮೀಟ್ ಮತ್ತು ಮಸಾಲೆ ಹೆಂಗೆ ನೀವು ಮಾಡ್ತೀರಿ ಹೆಂಗೆ ತಿಂದ್ಕೊಳ್ಳೋದು ಎಕ್ಸ್ಪ್ಲೇನ್ ಮಾಡ್ತಾನ ನಾವು. ದಿಸ್ ಮೌತ್ ಹೆಂಗೆ ಏನೋ ಅಂತಾನೆ. ನಾನು ನೋಡಿದೆ ಫಕ್ ಏನು ಎಕ್ಸ್ಪ್ಲೇನ್ ಮಾಡ್ತಾರೆ, ಅದು ಭಾಷೆ ಇರುತ್ತೆ ಎಲ್ಲರೂ ಅದು ಹೇಳ್ತಾರೆ. ನಾ ಅದಕ್ಕೆ ಅವ್ನು ಯಾವ್ದು ನಾನ್ ವೆಜ್ ಗಿನ್ವೆಜ್ ವಿಡಿಯೋ ನೋಡಕ್ಕೆ ಹೋಗಿಲ್ಲ, ನಂಗೆ ಬಿಟ್ಟಿನ ನಂಗೆ ಕ್ರೇವಿಂಗ್ಸ್ ಇರಂಗಿಲ್ಲ. ಬಟ್ ಅವ ಎಕ್ಸ್ಪ್ಲೇನ್ ಮಾಡೋದೈತಲ್ಲ ಅದು ಭಾಳ ನೀರು ತಂದ್ಬಿಡ್ತದೆ ಬಾಯಾಗ, ಅದಕ್ಕೆ ಫಕ್ ಬೇಡ ಅಂತ ಬಿಟ್ಬಿಟ್ಟೇನೆ. ನಮ್ಮ ದೋಸ್ತ ಒಬ್ಬ ಇದಾನ, ನೀವು ಹಂಗ್ರಿ ರಾಯಚೂರ, ಅವನು ಗಿಫ್ಟ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಅವ ಜಗ್ ಮಾತಾಡ್ತಾನ, ರಾಯಲ್ ಮಂದಿ ರಾಯಚೂರು ಮಂದಿಗೆ ನಮಸ್ಕಾರ ಅಂತ ಶುರು ಹಚ್ಚಿ, ನಾ ಅದಂತ ಇಷ್ಟೆಷ್ಟು ಮಾತಾಡ ಅಂತ ನೀವು ನಮ್ದು ನಾವು ಒಂದು ಲೈನ್ ಹೇಳೋದನ್ನ ನಾವು ಹೇಳಿದ್ವಂದ್ರೆ ನಮ್ದು ಅಲ್ಲಿ ಒಂದು ವಿಡಿಯೋ ಮುಗಿತೈತಿ. ಅವ ಅಂತ 10 ಲೈನ್ ಹೇಳ್ತಾನವ. ಹೌದಾ, ಸ್ವಲ್ಪ ಡೀಟೇಲ್ ಹೇಳ್ತಾನೆ. ಡೀಟೇಲ್. ಆಮೇಲೆ ಹಿಂದಿ ಅದು ಒಂದು ಸ್ವಲ್ಪ ಹಿಂಗೆ ನಂಗೆ ಸೋ ಬೆಂಗಳೂರು ಹೈದ್ರಾಬಾದ್ ಬಂತಂದ್ರೆ ಅವ್ರ ಹಿಂದಿ ಒಳಗೆ ಕ್ಯಾರೆ ಮಾಮ ಚಲೆಂಗೆ ಕ್ಯಾ ಕಾನೆ ಕಾನೆಕು ಅಂದ, ಅದರಿಂದ ರಾಯಚೂರೊಳಗೆ ಹಂಗೆ ಮಾತಾಡ್ತಾರೆ, ಗೊತ್ತು ಇಲ್ಲಿ ಹಂಗೆ ಮಾತಾಡ್ತಾರೆ. ಬಟ್ ಅವ್ನ ವೇ ಆಫ್ ಎಕ್ಸ್ಪ್ಲೇನಿಂಗ್ ಇಸ್ ಡಿಫ್ರೆಂಟ್ ಮತ್ತು ಮಶ್ಕಿರಿ. ಮತ್ತು ಅವನು ಕುಕ್ ಮಾಡ್ತಾನೆ, ಅವನು ಚಲೋ ಕುಕ್ ಮಾಡ್ತಾನೆ. ಚಲೋ ನನ್ನಷ್ಟೇನು ಇರ್ಲಿಕ್ಕೆ ಇಲ್ಬಿಡು, ಬಟ್ ಇಲ್ಲ ಒಟ್ಟು ನಿನ್ನಷ್ಟು ಚೈತನ್ಯ ಕುಕಿಂಗ್ ಸ್ಟೈಲ್ ಹೇಳ್ತಾನೆ ನೋಡು. ಏನತ್ತಂಬ ಈಗ ಗಿರ್ಮಿಟರ್ ತಂಬ, ಎಗ್ಗರ್ ತಂಬ, ದೋಸೆ ತಂಬ, ಏನತ್ತಂಬ ನಾರ್ಮಲ್ ಎಲ್ಲ ಮಾಡೋಂಗೆ ಮಾಡ್ತಾನೆ. ಒಡವ್ರಿಗೆ ಆಮ್ಲೆಟ್ ಮಾಡೋಂತಿದ್ದು ಆಮ್ಲೆಟ್ ಮಾಡ್ತಾನೆ. ಉಪ್ಪು ಜಾಸ್ತಿ ಹಾಕ್ಬಿಡು ಮುಗೀತು, ಟೇಸ್ಟ್ ಆಗ್ತದೆ. ನನಗೆ ಅದೇ ನನಗೆ ಉಪ್ಪು ಗಿರ್ಮಿಟ್ ಮಾಡೋದ ಏ ಮಜಾ ಬರತ್ತಲ್ಲ, ಉಪ್ಪು ಟೇಸ್ಟ್ ಆಗ್ತದೆ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಭಾಳ ಟೇಸ್ಟಿ. ನೋಡ್ತೀನಿ ಹಿಂಗಲ್ಲೇ ಬಿಡ್ಲಿ ಉಪ್ಪು, ನಮಗೆಲ್ಲ ನಾರ್ಮಲ್ ಬೇಕಾಗಿರುತ್ತೆ ಸ್ವಲ್ಪ. ಅನ್ನ ಉಪ್ಪು ಹಾಕ್ಬಿಡ್ತಾನೆ ಮಕ್ಳಿಗೆ, ಆದ್ರೆ ರುಚಿ ತಿಂದಿರ್ತಾರೆ. ಸೊ ಅವ ತಿಳ್ಕೊಂಬಿಟ್ಟಾನ ಚೊಕ್ ಹಂಗೆ ಮಾಡಿ ಚಲೋ ಕುಕ್ ಅಂತ ತಿಳ್ಕೊಂಬಿಟ್ಟಾನ. ಚಲೋ ಒಂದ್ಸಲ ತಿನ್ನಿಸ್ಬೇಕು ಇವನಿಗೆ. ನಾ ಇವನ್ ಕಡೆ ತಿಂದಿಲ್ಲ ಏನು
ಅಣ್ಣಾರ್ ನಮ್ಮ ದೋಸ್ತು ಚಲೋ ಮಾಡ್ತಾನ ಅವ್ನ ಕಡೆ ತಿಂದಿಲ್ಲ ಇಲ್ಲ ಇವರೆಲ್ಲ ಹೆಂಗಿದ್ರು PUG ಆಮೇಲೆ ನಾನು ತಿನ್ಸಿದ್ ಊಟ ಗೀಟ ಎಲ್ಲ ಮಸಾಲೆ ಗಿಸಲ್ ಎಲ್ಲ ನಿನ್ನಿಂದ ಬೆಳೆದ ಮಸಲ್ ಮೆಮರಿ ಭಾಳ ಬಿಟ್ಟದ ಟೇಸ್ಟ್ ಚಲೋ ಐತಿ ಟೇಸ್ಟ್ ಚಲೋ ವಾ ಮಸ್ತ್ ಇದು ಗ್ರೇವಿ ಇದು ಗ್ರೇವಿ ಮಾಡ್ತಾರಲ್ಲ ಚಿಕನ್ ಗ್ರೇವಿ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಮತ್ತು ಅನ್ನ ಹೋಗ್ಲಿ ಬಿಡ್ತಾ ಏನ ನೀರು ಬರ ಅಂತ ಬ್ಯಾಗ್ ನನಗೂ ಬ್ಯಾಗ್ ನೀರು ಬರ ಯಾಕಂದ್ರೆ ಇದು ಅಡುಗೆ ಮಾಡೋದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ ನೋಡ್ರಿ ಹೆಂಗಂದ್ರೆ ಅಡುಗೆ ಮಾಡೋದು ನಿನಗೆ ಮಾಡೋ ಪ್ರೊಸೆಸ್ ಗಿಸೆಸ್ ಎಲ್ಲ ಬಿಡ್ರಿ ಅದೆಲ್ಲ ಮಾಡಿ ಅದೆಲ್ಲ ರಾಡಿ ತೆಗೆದು ಕ್ಲೀನ್ ಮಾಡಿ ಕುಂತು ಹಿಂಗೆ ತಿಂದುಗುಟ್ಲೆ ಆ ಫಸ್ಟ್ ತುತ್ತಿಗೆ ಅದೊಂದು ಎಕ್ಸ್ಪ್ರೆಷನ್ ಬರ್ತೈತಿ ನಾವು ತಿಂದಿದ್ದಕ್ಕಿಂತ ಸುತ್ತಲೂ ತಿಂದವ್ರೆ ಮಸ್ತ್ ಇಲ್ಲ ಅಂತಾರಲ್ಲ ಮುಗೀತ್ ನೀ ಅವನೋನ್ ಎಂಥ ಕಷ್ಟಪಟ್ಟು ಏನು ಕೆಲಸ ಮಾಡಿ ಏನು ಮಾಡಿದ್ದನು ಅದೆಲ್ಲ ಆ ಒಂದು ಅಪ್ರಿಷಿಯೇಷನಿಗೆ ಸಾರ್ಥಕ ಅನಿಸ್ಬಿಡ್ತೈತಿ. ಸೊ ಅಡಿಗೆ ಮಾಡೋರು ಅಷ್ಟು ಅಂದ್ರೆ ಅವ್ರು ಯಾವತ್ತಿದ್ರು ಹಿಂಗೆ ಮಾಡಕ್ಕೆ ಯಾವತ್ತು ರೆಡಿ ಆಕಾರ ಹೇಳ ಲಾಸ್ಟ್ ಅದೊಂದು ಅಪ್ರಿಷಿಯೇಷನ್ ತೊಗೊಂಡು ಸಂಬಂಧ ಅಷ್ಟೇ ಅದ ಹೆಂಗೆ ತಿಂದ್ಬಿಟ್ಲಿ ಎಲ್ಲನೂ ಖುಷಿಯಾಗಿ ಮಸ್ತಾಗಿತ್ಲಿ ಅಂತಾರಲ್ಲ ಒನ್ ಟೈಪ್ ತಾಯಿ ಫೀಲ್ ಅದು ತಾಯಿ ಮಕ್ಕಳಿಗೆ ತಿನ್ಸಿದೆಪ್ಪ ಅನ್ನೋದು. ಮೊದಲೇ ಒಟ್ಟು ಅಪ್ರಿಸಿಯೇಷನ್ ಕೊಡಂಗಿಲ್ಲ ಯಾರು ನೋಡಿಲ್ಲ. ನಾ ಕೊಡ್ತೀನಿಪ್ಪ ಚಲೋ ಆಗಿತ್ತಂದ್ರೆ ಹೋಗಿ ಮಸ್ತ್ ಆಗೈತೆ ಮಸ್ತ್ ಆಗಂತೇನಿ. ಅಲ್ಲ ಅದ್ರ ಕಂಪ್ಲೇಂಟ್ ನಾರ್ಮಲಿ ಕಂಪ್ಲೇಂಟ್ ಯೂಶುವಲಿ ಯಾಕಂದ್ರೆ ನಮ್ಮ ಮಮ್ಮಿ ಏನು ಮಾಡ್ತಾರೆ ಭಾಳ ಕಮ್ಮಿ ನನಗೆ ಖಾರ ಉಪ್ಪು ಸ್ವಲ್ಪ ಜಾಸ್ತಿನೇ ಬೇಕು. ಆಮೇಲೆ ಹಿಂಗೆ ನನಗೆ ಹಿಂಗೆ ಮಿಕ್ಸ್ ಮ್ಯಾಚ್ ಇರಂಗಿಲ್ಲ. ಹೆಂಗಂದ್ರೆ ಈಗ ಖಾರ ಐತಿ ಹುಳಿ ಐತಿ ಉಪ್ಪು ಐತಿ ಅಂತ ತಿಳ್ಕೊ ಅವು ಮೂರೇ ಇರಲಿ ಅದಕ್ಕೆ ಸಕ್ಕರೆ ಹಾಕ್ಬೇಡ್ರಿ. ನನಗೆ ಹಿಂಗೆ ಇಂಥವು ಸೇರಂಗಿಲ್ಲ. ನಮ್ಮ ಮನ್ಯಾಗ ಈಗ ಉಪ್ಪಿಟ್ಟು ಮಾಡಿರ್ತಾರಪ್ಪ ಸ್ವಲ್ಪ ಸಕ್ಕರೆ ಹಾಕ್ಬಿಡುದು. ಸಕ್ಕರೆ ಅಂದ್ರೆ ಸ್ವಲ್ಪ ಉಪ್ಪು ಅದು ಬ್ಯಾಲೆನ್ಸ್ ಮಾಡಕ್ಕೆ ಹೆಂಗಂದ್ರೆ ಎಲ್ಲರೂ ಹಾಕ್ತಾರ ಆಲ್ಮೋಸ್ಟ್. ಹೆಂಗಂದ್ರೆ ಅದನ್ನ ಹಾಕಿಬಿಡ್ತಾರ. ನಾವು ಒಂದು ತುತ್ತು ತಿಂದುಬಿಟ್ಲೆ ಹಿಂಗೆ ನೋಡುದು ನಮ್ಮಮ್ಮನ ಸ್ಮೈಲಿಂಗ್ ಗೊತ್ತಾಗಿರ್ತೈತಿ ಎದಕ್ಕೆ ನೋಡೀನಿ ಏನು ನೋಡಿರಿ ಅನ್ನೋದು. ನಂದು ಹಿಂಗೆ ಎಸ್ ಸಲ ಹೇಳೇನು ಬಿ ಸಾರಿಗೆ ಒಂದೊಂದ್ಸಲ ಅವ್ರಿಗೆ ಅದು ರೂಢಿ. ಆ ಸೈಡ್ ಬ್ಯಾಡಗಿ ಈ ಸೈಡ್ ಹಿಂಗೆ ಹಾವೇರಿ ದಾಟಿದಿಲ್ಲ ಎಲ್ಲದಕ್ಕೂ ಸಕ್ಕರೆ ಹಾಕೋದು ಇಸ್ ಲೈಕ್ ಕಾಮನ್ ಥಿಂಗ್. ಬೆಲ್ಲ ಹಾಕ್ತಾರೆ. ಹೆಂಗಂದ್ರೆ ಇವರು ಗುಜರಾತಿ ಮಂದಿ ಗುಜರಾತದ ಫುಡ್ನು ಹಂಗೆ ಎಲ್ಲದಕ್ಕೂ ಬೆಲ್ಲ ಹಾಕ್ತಾರೆ. ಸೊ ಇವ್ರದ್ದು ಹಂಗೆ ಅದಕ್ಕೆ ಹಿಂಗೆ ಸ್ಲೈಟಾಗಿ ಹಿಂಗೆ ಬೆಲ್ಲ ಹಾಕ್ಬಿಟ್ಟಿರ್ತಾರೆ. ಹೆಂಗಾರ ಸಾರಿನಾಗ ಒಂದ ತುತ್ತಿಗೆ ಟೇಸ್ಟ್ ಗೊತ್ತಾಗತ್ತೆ. ನಮ್ಮ ಮನೆ ಹಾಕಂಗಿಲ್ಲವಲ್ಲ ಬೆಲ್ಲ ಸಕ್ಕರೆ ಹಾಕಂಗಿಲ್ಲ. ಬೆಲ್ಲ ಹಾಕ್ತಾರೆ ಎಲ್ಲರೂ ಹಾಕ್ತಾರೆ. ಆದರೆ ನಿನಗೆ ಅದು ಟೇಸ್ಟ್ ಡಿಫ್ರೆನ್ಸ್ ಗೊತ್ತಿಲ್ಲ ಅನಿಸುತ್ತೆ ನನಗೆ. ಇಲ್ಲೇ ಇಲ್ಲ ಅಂದ್ರೆ ಫುಲ್ ಸ್ವೀಟ್ ಫ್ಲೇವರ್ ಬರಂಗಿಲ್ಲ. ಲೈಟ್ ಆಗಿ ಇಲ್ಲೇ ನಮ್ಮನೆ ಆಟ ಮಾಡೋಣ ಹಂಗೆ ಒಂದಿಷ್ಟು ಅದಾವು ನನಗೆ ಒಟ್ಟ ಸೇರಂಗಿಲ್ಲ. ಮೊದಲು ಟೊಮೆಟೊನ ಸೇರ್ತಿರ್ಲಿಲ್ಲ ನನಗೆ. ಅನ್ನ ಬ್ರಂಚ್ ಅದ ನಿಂದ ಹೇಳು ಏನು ತಿಂದಿ ಬ್ರಂಚ್ ಹೋಗಿ ಅಂದ್ರೆ ನಾಷ್ಟನ ಮಾಡ್ತೀನಿ ಊಟ ಮಾಡ್ತೀನಿ 15 ರೊಟ್ಟಿ ತಿಂದು ಬಂದು ರೊಟ್ಟಿ ಮಾಡಿದ ರೊಟ್ಟಿ ಇಲ್ಲ ಚಪಾತಿ ಅನ್ನ ಸಾರು ಅನ್ನ ಮೊಸರು ಇಷ್ಟು ಏನು ಅವ್ರ ಇಲ್ಲ ಎಲ್ಲ ತೊಗೊಂಡು ಕಲಿಸಿ ಪೂರ್ತಿ ಅಂದ್ರೆ ಇಷ್ಟು ತಿಂತೇನೆ. ಹಂಗೆ ತಿಂತ ನೋಡೋದು. ಓ ಹಂಗನ ಮತ್ತೆ ಯಾವ್ದು ಹಿಂಗೆ ಈಗ ವಿಯರ್ಡ್ ಕಾಂಬಿನೇಷನ್ ಎಲ್ಲಿ ನೋಡೀನಿ ಇಷ್ಟೆಲ್ಲ ವಿಡಿಯೋಸ್ ಮಾಡಿ ನೀ ತಿಂದಿದ್ದ ವಿಯರ್ಡ್ ಕಾಂಬಿನೇಷನ್ ವಿಯರ್ಡ್ ಫುಡ್ ವಿಯರ್ಡ್ ಕಾಂಬಿನೇಷನ್ ಅಂದ್ರೆ ವಿಯರ್ಡ್ ಫುಡ್ ಅಂತ ಹೇಳ್ಬೋದು. ಇವು ಬರ್ಗರ್ದಾಗ ಚಾಕ್ಲೇಟ್ ಬರ್ಗರ್ ಅಂತ ಮಾಡ್ತಾರೆ. ಅಯ್ಯೋ ಬರ್ಗರ್ ಚಾಕ್ಲೇಟ್ ಇಲ್ಲ ಬ್ರೆಡ್ ಚಾಕ್ಲೇಟ್ ಸ್ಯಾಂಡ್ವಿಚ್ ನಾನು ನೋಡಿದ್ದೀನಿ ನಂಗೆ ಸೇರಂಗಲ್ಲ. ನಂಗೂ ಸೇರ್ತದೆ ನಂಗೂ ಭಾಳ ಇದು ಅನಿಸ್ತದೆ. ಅಂದ್ರೆ ಅದರ ಟೇಸ್ಟ್ ಆಬ್ವಿಯಸ್ ಬರ್ಬೇಕು. ಯಾಕಂದ್ರೆ ನೀನು ಚಾಕ್ಲೇಟ್ ತೊಗೊಳಂತಿ ನಂದು ಚಾಕ್ಲೇಟ್ ತೊಗೊಳಂತಿ ಬ್ರೆಡ್ ತೊಗೊಳಂತಿ ಮಿಕ್ಸ್ ಮಾಡಿ ಕೊಡಂತಿ ಆಬ್ವಿಯಸ್ ಸೇಮ್ ಟೇಸ್ಟೇ ಬರೋಲ್ಲ ಮತ್ತೇನು ಬರೋಂಗಿಲ್ಲ. ಏನು ಇನ್ವೆನ್ಷನ್ ಏನಿಲ್ಲ ಅದ್ರಾಗ. ನನಗೆ ಫಸ್ಟಿಗೆ ಹೊಲಸು ಅನ್ಸಿದ್ದು ಯಾವುದಂದ್ರೆ ಇದು ನಟೆಲ್ಲ ಬನಾನಾ ಇಲ್ಲ ಹೊಲಸು ನೋಡಕ್ ಹೊಲಸು ಅನ್ಸಿತ್ತು. ತಿಂದಿನಿ ಟೇಸ್ಟ್ ಹೆಂಗಿರತ್ತೆ ತಿನ್ಲಿಲ್ಲ ನೀನು ತಿಂದಿಲ್ಲ. ಟೇಸ್ಟ್ ಆಬ್ವಿಯಸ್ಲಿ ಚಾಕ್ಲೇಟ್ ಇರತ್ತಲ್ಲೋ ಇಂಥ ಟೇಸ್ಟ್ ಇರ್ತದೆ ಗೊತ್ತ. ನಾನು ಬಿಲಿಯೋ ನನಗೆ ಇಂಥ ಆಡ್ ಕಾಂಬಿನೇಷನ್ ಯಾವುದು ಸೇರಂಗಿಲ್ಲ. ನನಗೆ ನಟೆಲ್ಲ ಬ್ರೆಡ್ ನಟೆಲ್ಲ ಫ್ರೂಟ್ ಒಟ್ಟ ಇಲ್ಲ ಬನಾನಾ ಸ್ಲೈಸ್ ತೆಳ್ಳು ಕಟ್ ಮಾಡ್ತಾರ ಹಾಕಿ ಮತ್ತೆ ಹೆಚ್ಚಿಗೆ ನಟೆಲ್ಲ ಹಾಕ್ಬಾರ್ದು ಅಷ್ಟ ನನಗೆ ಸೇರೋದು ಭಾಳ ಸ್ವೀಟ್ ಇರಬಾರ್ದು. ನನಗೆ ಸ್ವಲ್ಪ ನಟೆಲ್ಲ ಹಚ್ಚೋದು ಬನಾನಾ ಮೇಲೆ ಬಟರ್ ಹಚ್ಚಿ ರೋಸ್ಟ್ ಮಾಡ್ಬೇಕು. ರೋಸ್ಟ್ ಮಾಡಿ ಏನಂತಾರ ಬನಾನಾ ನಟೆಲ್ಲ ಸ್ಪ್ಲಿಟ್ ಬೇರೆ ಮತ್ತದ ಸ್ಪ್ಲಿಟ್ ಅಲ್ಲ ಈಕಿನ ಇಲ್ಲೇ ಚಾಶಾನ್ಯಾಗೂ ಐತಿದೆ ಇದೈತಿ. ಫಕ್ ನಾ ಮೊದ್ಲಕ್ಕ ನೋಡು ತೆಗಿಪ್ಪ ಟ್ರೈ ಮಾಡೇ ಬಿಡೋಣ ಅಂತೇಳಿ ಬಾಳೆಹಣ್ಣಿದ್ದು ಚಲೋ ಬಾಳೆಹಣ್ಣು ಮಸ್ತ್ ಕಟ್ ಮಾಡಿದೆ. ನನಗೆ ಹಿಂಗೆ ಕಿವುಚು ಸೇರಂಗಿಲ್ಲ. ನೀನು ಕಟ್ ಮಾಡಿ ತಿಂದೆ ಬ್ರೋ ಬೇರೆ ಲೆವೆಲ್ ಟೇಸ್ಟ್ ಆಯ್ತದ. ಹೌದಾ ಪ್ರಾಬ್ಲಮ್ ಮಸ್ತ್ ಟೇಸ್ಟ್. ನಾನು ನೋಡೇ ದೂರ ಹೋದೆ ಅದು. ಇಲ್ಲ ನಾನು ಹಿಂಗೆ ನೋಡಿ ಹೋಗಿದ್ದೆ. ಬಟ್ ಇಲ್ಲ ಅದು ನಂಗೆ ಹೆಂಗೆ ಅನ್ಸಿದೆ ಈಗ ಫಸ್ಟಿಗೆ ನಾವೆಲ್ಲ ನಂಗೆ ಸೇರಿದ್ವಲ್ಲ ಹೆಂಗೆ ಸ್ವಲ್ಪ ಕಾಲೇಜೆಲ್ಲ ಇದ್ದಾಗ ಹೆಂಗೆ ಓಲ್ಡ್ ಹಾಕೊಂಬರೋ ಅಂತೀವಲ್ಲ ನಂಗೆ ಗೊತ್ತಾಗ್ಬಿಡೈತಿ. ಫಕ್ ಇವಿಷ್ಟು ಕಾಂಬಿನೇಷನ್ ಅಂದ್ಕೋ. ಈಗ ಚಾಕ್ಲೇಟ್ ಹಿಡ್ಕೊ ಚಾಕ್ಲೇಟ್ ಬ್ರೆಡ್ ಚೀಸ್ ಬಟರ್ ಮತ್ತು ಒಂದಿಷ್ಟು ಫುಡ್ ಹಿಂಗೆ ಇವೆಲ್ಲ ಹೆಂಗಾರು ಮಿಕ್ಸ್ ಮ್ಯಾಚ್ ಮಾಡು ಟೇಸ್ಟ್ ಎಲ್ಲ ಬರ್ತೈತಿ. ಅದು ಗೊತ್ತಾಗ್ಬಿಡೈತಿ. ಈಗ ಪಿಜ್ಜಾಗೂ ಸೇಮ್ ಇದಾಗ್ಬಿಡೈತಿ. ಅವು ಅದು ಇರೋದು ಅದಲ್ಲ ಎಲ್ಲದಕ್ಕೂ ಟೇಸ್ಟಿಂಗ್ ಪೌಡ್ರ್ ಅದೊಂದು ಆರ್ಟಿಫಿಷಿಯಲ್ ಟೇಸ್ಟ್ ಮಿಕ್ಸ್ ಮಾಡಿರ್ತಾರೆ.
ಸೊ ಅದಕ್ಕೆ ನಿನಗೆಲ್ಲ ಟೇಸ್ಟ್ ಅನ್ಸೇ ಅನಿಸ್ತು. ನೀನು ನ್ಯಾಷನಲ್ ಫುಡ್ದಾಗ ನೀವು ಕಾಂಬಿನೇಷನ್ ಮಾಡಿ ಹಿಂಗೆ ಬರೋ ಟೇಸ್ಟ್ ಬರಂಗಿಲ್ಲ. ಇಂಥವು ಐಟಮ್ ತೊಗೊಂಡು ನೀವು ಮಾಡಿದ್ರೆ ಟೇಸ್ಟ್ ಬರುತ್ತೆ. ನಾ ಇಂಥದ್ರೊಳಗೆ ಪಿಜ್ಜಾ ಮೇಲೆ ಪೈನಾಪಲ್ ಏನೋ ಹಾಕ್ಲಿಕ್ಕೆ ಈಗ ಬಂದು ಹೋಗಿತ್ತು ಅದೆಲ್ಲ ಕ್ರೀನ್ ಶೀಟ್ ಮಾಡ ಅಂತಾರ. ಅದ್ರೇನೋ ಟೇಸ್ಟ್ ಚಲೋ ಇರ್ತದೆ ಅಂದಾರ ಅದನ್ನ. ನನಗೆ ಅದು ಬರುತ್ತೆ ಹೇಳ, ಅದು ಸಾರ್ನೆಸ್ ಆ್ಯಡ್ ಆಗ್ತದೆ, ಹುಳಿ ಇರ್ತೈತಲ್ಲ ಆ ಸೈಡ್ ಹೆಂಗಂದ್ರೆ ಎಲ್ಲಾನು ಸ್ವೀಟ್ ತಿಂತಾರ. ಸೊ ಹಂಗಾಗಿ ಅವ್ರಿಗೆ ಸೇರ್ತೈತಿ. ನೋಡಕ್ ಚಲೋ ಇಲ್ಲ, ತಿನ್ನಕ್ ಚಲೋ ಅಂತ. ಆಮೇಲೆ ನನಗೆ ನಾನು ಹಿಂಗೆ ಅದು ನೋಡೇ ದೂರ ಹೋಗ್ತೇನೆ. ಇದು ಇವನು ಅದು ಹಂಗಿಲ್ಲ. ಇಂಥ ಫುಡ್ ಸೆಕ್ಷನ್ ಒಳಗೆ ನಾನು ಮೊದ್ಲಕ್ಕಿಂತನೂ ಹಿಂಗೆ ಚೂಸಿ ಅದ್ರಾಗ ಅಂದ್ರೆ ಬಿಸ್ಕಿಟ್ ಸೇರ್ತಿರ್ಲಿಲ್ಲ ನನಗೆ. ಸಣ್ಣವಿದ್ದಾಗಿಂದನೂ ಬಿಸ್ಕಿಟ್ ಸೇರಿಲ್ಲ ನನಗೆ. ಬ್ರೆಡ್ ಸಣ್ಣವರಿದ್ದಾಗಿಂದನೂ ಬ್ರೆಡ್ ಸೇರಿಲ್ಲ. ಸಣ್ಣವಿದ್ದ ಚಾ ಕಾಫಿ ಏನು ಸೇರಿಲ್ಲ ನನಗೆ. ಚಾ ಕುಡಿದಿಲ್ಲ ನಾನು. ಚಾ ಆ್ಯಕ್ಚುಲಿ ಹಂಗಲ್ಲ, ನಾ ಚಾ ಮತ್ತು ನಾಷ್ಟ ನನ್ನ ಸಂಬಂಧನೇ ಇಲ್ಲ. ಕಾಲೇಜ್ ಮುಗಿ ಮಟನು ನಾ ಕಾಲೇಜ್ ಮುಗಿದ್ಮೇಲೆ ನಾಷ್ಟ ಮತ್ತು ಚಾ ಅವಾಗ ಸ್ಟಾರ್ಟ್ ಮಾಡಿ ಬಿಟ್ಟಿಲ್ಲ. ಆದ್ರೆ ಈಗ ಆಗಂಗಿಲ್ಲ ಬಿಡಕ್ಕೆ. ನಾನು ನಾಷ್ಟ ಮಾಡ್ತಿರ್ಲಿಲ್ಲ, ಊಟ ಮೊದಲು ಸೀದಾ ಊಟ ಊಟನೂ ಸಾಲಿಯೊಳಗೆ ಹೆಂಗಿದ್ದಾರೋ ಊಟನೇ ಇಲ್ಲ. ಸೀದಾ ಸಂಜೆಗೆ ಏನಾರ ಅಲ್ಲಿ ಹೊರಗೆ ಏನು ತಿನ್ನೋದು, ಬರೀ ಪಫ್ ಪಾಸ್ ಬರೀ ಇವ. ನಾ ಪಫ್ ಎಡಿಕ್ಟ್ ಇದ್ದಪ್ಪ. ನನಗೆ ವಾರದಾಗ 3 ಪಫ್ ತಿನ್ಲಿಲ್ಲ ಅಂದ್ರೆ ಒನ್ ಟೈಪ್ ಹೊಡೆದಾಗ ಲಿಟ್ರಲಿ ಹಾಕಿತ್ತು ನನಗೆ. ಅದು ಪಫಿನ ಕ್ರೇವಿಂಗ್ ಯಾವಾಗ ಹೋಗ್ತ ಹೇಳಿ ಒಮ್ಮಕ್ಲೆ ವೈಕ್ ಅನ್ಸ್ ಯಾವಾಗ ಅಂದ್ರೆ ಒಂದ್ಸಲ ಹೋಗ್ತೀನಿ ನಾನು ತಿನ್ಪ 9th 10th ತುಳಿತಿರ್ತಾನೆ ಹಿಂಗೆ ಪಫ್ ಒಳಗೆ. ಇಲ್ಲ ಅದೇನು ಅನಿಸ್ತಿರ್ಲಿಲ್ಲ ನನಗೆ. ನನ್ನ ಕಣ್ಣು ಮುಂದೆ ಹಿಂಗೆ ಹುಳ ಜಜ್ಜಿ ರೆಡಿ ಮಾಡ್ರಿ, ನಾನು ಊಟ ಮಾಡಬೇಕಾರೆ ಏನಾರ ರೆಡಿ ಮಾತಾಡಿದ್ರೆ ನನಗೆ ಏನು ವೈಕ್ ಅನ್ಸಂಗಿಲ್ಲ. ನನಗೆ ಯಾವತ್ತಂದ್ರೆ ಹಿಂಗೆಲ್ಲ ತಿನ್ನ ಅಂತೀನಿ, ಬಾಯಾಗಿಂತ ದೊಡ್ಡ 13 ಚೀಲ ಬಂದ್ಬಿಡ್ತು ಎಗ್ ಪಫ್ನಾಗ. ಅದಕ್ಕೆ ಅದು ಹೆಂಗಂದ್ರೆ ನೀ ಕಚ್ಚ ಕಡೆ ಅಂತೀ ಹೆಂಗೆ ಜಗ್ಗಿದ ಗುಟ್ಲೆ ಅದು ಹಿಟ್ ಹಾಕ್ಬೇಕಾದ್ರೆ ಅದು ಅದು ಹೆಂಗಂದ್ರೆ ಒಮ್ಮಕ್ಲೆ ವೈಕ್ ಕನಿಸ್ಬಿಡುತ್ತೆ. ಅದು ಅವತ್ತು ಅವಾಗಿಂದ ಒಂದು 6-7 ತಿಂಗಳು ಬಿಟ್ಟೆ. ಎಗ್ ಪಫ್ ತಿನ್ಲಿಲ್ಲ ನಾನು. ವೈಕ್ ಅದನ್ನ ನೆನೆಸ್ತಾಗೊಮ್ಮೆ ಅದು ಬಾಯಾಗ ಅದು ಹಿಂಗೆ ಕಡ್ದಿದ್ದು ಫೀಲ್ ಬಂದ್ಬಿಡ್ತಿತ್ತು ನನಗೆ. ಸಿ 13 ಚೀಲ ಅಂತೇಳಿ. ಹಂಗಾಗಿ ಅದು ಬಿಟ್ಟಿದ್ದೆ. ಆಮೇಲೆ ಇದು ದೋಸೆದೊಂದು ವಾಕರಿಕೆ ಆಗ್ಬಿಟ್ಟಿದ್ದು. ಕಾಲ್ದುಳ್ಳಿ ಅಂತಾರೆ ಗೊತ್ತಾ? ಕಾಲ್ದುಳ್ಳಿ ಲಿಟ್ರಲಿ ಆಗ್ತೈತಿ. ದೋಸೆ ಹೆಂಗೆ ತಿಂತಿದ್ದೆ ಹೇಳಿ ನಾನು, ರಾಕ್ಷಸನ ದೋಸೆ ತಿನ್ನಕ್ಕೆ. ಪ್ರತಿ ಟೈಮ್ 5 ದೋಸೆ ತಿನ್ನೋದು. ಮುಂಜಾನೆ ಮಧ್ಯಾಹ್ನ ಸಂಜಿಕ ಹಿಟ್ಟು ಉಳ್ಸುದು. ನೆಕ್ಸ್ಟ್ ಡೇ ಮುಂಜಾನೆ ಮಧ್ಯಾಹ್ನ ಮಟ್ಟ ದೋಸೆ ನಮ್ಮವ್ವ ಹಂಚಿಟ್ಟಿಟ್ಟು ಹಿಂಗೆ ಒಂದು 3 ವರ್ಷ ಮಾಡಿದೆ ನಾನು. ಆಮೇಲೆ ಒಮ್ಮಕ್ಲೆ ದೋಸೆ 1-1.5 ವರ್ಷ ದೋಸೆನ ತಿನ್ಲಿಲ್ಲ, ಅಷ್ಟು ಆಕರ್ಕಿ. ಅದು ಬಾಡಿ ತಾನ ರಿಜೆಕ್ಟ್ ಮಾಡ ಅಂತ ಬಿಡ್ತೈತಿ ಹಂಗೆ. ಅದಕ್ಕೆ ಈಗ ಹೆಂಗಂದ್ರೆ ಎಲ್ಲ ಲಿಮಿಟ್ನಾಗ. ಆದ್ರೆ ಹೆಂಗ ದೋಸೆ ಇಲ್ಲ ಉತ್ತಪ್ಪ ತಿಂದು ನಿದ್ದೆ ಬರಲ್ಲ ಮುಂಜಾನೆ ಬೆಸ್ಟ್. 12 ನಿದ್ದೆ ನೋಡಿ, ಪರ್ಫೆಕ್ಟ್ ನಿದ್ದೆ ಅದು. ಅವೆಲ್ಲ ಅವಾಗ ಇರ್ತಿದ್ದಿಲ್ಲ ನನಗೆ, ಈಗೀಗ ಫೀಲ್ ಆಗಂತವ. ಈಗ ನಿಮ್ಮ ಮನೆ ಅಲ್ಲ ಮೊದ್ಲು ದೋಸೆ ತಿಂದ ಮೇಲೆ ಭಾಳ ನೀರಡಿಕೆ ಅಂತಿದ್ರು. ನನಗೆ ಯಾವತ್ತು ಫೀಲ್ ಆಗಿಲ್ಲ. ಈಗೀಗ ಗೊತ್ತಾ ಅಂತದ ದೋಸೆ ತಿಂದ ಮೇಲೆ ನೀರಡಿಕೆ ಭಾಳ ಅನಿಸ್ತೈತೆ ಅನ್ನೋದು. ಅವಾಗ ಲಕ್ಷಣ ಇರ್ತಿದ್ದಿಲ್ಲ. ಅವಾಗೆಲ್ಲ ಒಡ್ಡ ಉಂಬಗತೆ ಬೆಳ್ತಿದ್ವಿ. ನಾನು ಎತ್ತರ ಪತ್ರ ತಿಂತಿದ್ದೆ, ತಿಂತಿದ್ದೆ ನಾನು. 5-6 ಚಪಾತಿ ತಿಂತಿದ್ದಿಲ್ಲ ನಾನು. ನಾ ಕಾಲೇಜ್ ನಾನು ದೋಸೆ ಕೌಂಟ್ ಕೇಳಿದ್ರೆ ರುಚಿ ಆಗ್ತೀನಿ. ನಾ 14-15 ದೋಸೆ ತಿಂತಿದ್ದೆ. ಅಷ್ಟೇ ಬೇರೆಯವ್ರ ಮನೆಗೆ ಹೋಗೋ ಮುಂದೆ ಹೇಳಿ ಕಳಿಸ್ತಿದ್ರು ಪ್ರಫುಲ್ ನಮ್ಮ ಮನೆಯಲ್ಲ ನೋಡ್ಕೊಂತ. ನಾನು ನಮ್ಮ ಮನೆಗೆ ಅವ್ರ ಮನೆಗೆ ಕೊಡ್ತಿದ್ದೆ ಅಲ್ಲ, ಹಾಕ್ರಿ ಇನ್ನೂ ಹಾಕ್ರಿ ಅಂತ. ಯಾರೇ ನಾ 12-13 ಇಡ್ಲಿ ತಿಂತಿ. 2 ಅಂದ್ರೆ 12-13 ಇಡ್ಲಿ ತಿಂತಿ. ಇವು ಇಡ್ಲಿ ಸರಂಗಿಲ್ಲ ನಂಗೆ ಇಡ್ಲಿದ ಹೆಂಗೈತೆ ಅಂದೇವು. ನಮ್ಮ ಮಮ್ಮಿ ಇನ್ನೂಟನು ನಾ ಹೆಂಗ ನಮ್ಮ ಮಮ್ಮಿ ಹುಟ್ಟ ಅಂತ ಈಗ ಆಲ್ಮೋಸ್ಟ್ 30 years ಆಗಿ. ಇವ್ರ ಮನೆ ಚಲೋ ಮಾಡಂಗಿಲ್ಲ ಕಾಣಿಸ್ತೈತಿ. ಎಲ್ಲ ಚಲೋ ಮಾಡ್ಲಿ ಬಿಡ್ಲಿಪ್ಪ. ಮನೇದು ಏನಾಟ ತಿಂತೀನಿ ನಾವು. ಆಮೇಲೆ ಇಡ್ಲಿ ನಂಗೆ ಒಂದು ಎಲ್ಲರದೊಂದು ಫುಡ್ ಇರುತ್ತೆ ಆಗಂಗಿಲ್ಲ ಅಂತೇಳಿ ನಂಗೆ ಅದು ಇಡ್ಲಿ ಐತಿ. ಇಷ್ಟು ವರ್ಷ ಅಂತ ಹೇಳೋದು ನಮ್ಮ ಮಮ್ಮಿಗೆ. ಇಡ್ಲಿ ಮಾಡಿದ ದಿವಸ ನಂಗೆ ಮೊದಲೇ ಹೇಳ್ರಿ, ಅವ್ರು ಹಿಂದಿನ ದಿವಸ ರಾತ್ರಿ ಹೇಳ್ರಿ, ನೆಕ್ಸ್ಟ್ ಡೇ ನಾ ಏನಾರು ಹೊರಗೆ ತಿಂತೀನಿ, ಇಲ್ಲ ಏನಾರ ಮಾಡೋದು ಮ್ಯಾಗಿ ಏನಾರ ಮಾಡೋದು. ನಮ್ಮ ಮಮ್ಮಿ ಇನ್ನೂ ಮಾಡೋನು ಹೇಳಂಗಿಲ್ಲ, ತಾಟ್ ಹಚ್ಚಿ ಮಾಡೋನು ಹೆಂಗಡೆ ಹಿಂಗೆ ಕುದುರ್ತಾನೆ ಇದಕ್ಕೋ ಇಡ್ಲಿ ತಂದ್ಬರ್ತಾರ. ಇಷ್ಟು ವರ್ಷ ಆದರೂ ತರ್ತಾರ ಮಕ್ಕ ನೋಡುತ್ತ ನಮ್ಮಿನಾಗ ಮಾಡ್ತಾರ. ಚಲೋ ಇತ್ತು ನಮ್ಮ ಸಿಂಡಲ್ ಗೊತ್ತಾ, ಫಿಕ್ಸ್ಡ್ ಎಲ್ಲ ಹೇಳ್ತೇನೆ. ನಮ್ಮಿ ಬಂದಿರಲ್ಲ ಬ್ಯಾಟ್ ಹೊಡೆದು ಹೇಳ್ತೀನಿ ಡೈಲಾಗ್. ಚಲೋ ಇತ್ತು ಗೊತ್ತೀನಿ ಅಂತಾರ. ನಾನು ನೋಡೋದೆ ಹಿಂಗೆ ಚಲೋ ಮ್ಯಾಟ್ರ್ ಅಲ್ಲ ಇದು ಇರೋದು. ನನಗೆ ಆಗಂಗಿಲ್ಲ ತಿನ್ನಕ್ಕೆ. ಬೈಯೋದು ಅವ್ರು ಬೈಯೋದು ಹೋಗೋದು ಮನೆ ಬಿಟ್ಟು. ಸಾಫ್ಟ್ ಆದ್ರೂ ತಿನ್ನಂಗಿಲ್ಲ ನೀನು, ಹೆಂಗಿದ್ರು ತಿನ್ನಂಗ ನಂಗೆ. ಎಮರ್ಜೆನ್ಸಿ ಇನ್ನೇನು ಸಾಯಂತನ ತಿಂತೀನಿ ಹೊರಗೆ, ಹಂಗೇನಿಲ್ಲ. ನನಗೆ ನಾ ಎಲ್ಲರೂ ಹೊರಗೆ ಹೋದಾಗ ರಿಲೈ ಆಗೋ ಫುಡ್ ಅಂದ್ರೆ ಇಡ್ಲಿ ಅಂದ. ಅದು ಸೇಫ್ ಫುಡ್, ಅದು ಸೇಫ್, ಅದು ಭಾಳ ಬೆಸ್ಟ್. ಇಡ್ಲಿ, ದಾಲ್ ಕಿಚಡಿ, ಉಪ್ಪಿಟ್ಟು ಅಂತ ಕರ್ಡ್ ರೈಸ್. ಕರ್ಡ್ ರೈಸು ಒಂದೊಂದ್ಸಲ ಕರ್ಡ್ ರೈಸು ಒಂದ್ಸಲ ನನಗೆ ವಾಕರಿಕೆ ಮಾಡಿದ್ದು ಯಾವ್ದು ಸ್ವೀಟ್ ಅಲ್ಲ ತಿನ್ನ ಅಂತೀನಪ್ಪ. ಮಸ್ತ್ ಕರ್ಡ್ ರೈಸ್ ಬಾಯ್ ಏನೋ ಒಂದು ಹಿಂಗೆ ಜಗದ ಜಯ ಅಂತೀನಿ ತೆಗಿತೀನಿ. ಅದು ಕರ್ಡ್ ರೈಸಿನ ಪ್ಲಾಸ್ಟಿಕ್ ಅವ್ರು ಅಂತೇಳಿ ಜಗದ್ದು ಹಿಂಗ ಬಿಡತ್ತಿ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಬಂದವ ನಂಗೆ ಯಪ್ಪ ನಂಗೆ ಗೊತ್ತಾಗ್ತದೆ ತಿನ್ನಂಗಿಲ್ಲ. ಅದಕ್ಕೆ ನಂಗೆ ಆಮೇಲೆ ಒಂದ್ಸಲ ನನಗೆ ಮ್ಯಾಗಿ ತಿನ್ನೋ ಒಂದು ಮ್ಯಾಗಿ ಪ್ಯಾಕೆಟ್ ಬಂದದ.
ಹಳದಿ ಕಲರ್. ಏ ಶಿ ಎಲ್ಲಿ ಮನ್ಯಾಗೇನು ಹೊರಗೆ ಹೊರಗೆ ತಿಂತಿ ಮ್ಯಾಗಿನಿ ಒಂದು ನಾವು ಮನ್ಯಾಗ ಮಾಡಂಗಿಲ್ಲಪ್ಪ. ಹೌದಾ? ಮ್ಯಾಗಿ ಪ್ಯಾಕೆಟ್ ನಮ್ಮ ಮನೆಗೆ ಬರಂಗೇ ಇಲ್ಲ. ನಂದು ಮ್ಯಾಗಿ ತರದ್ ಒಂದರ ನಂಗೆ ಸೇರಂಗಿಲ್ಲ ಆಕ್ಚುಲಿ. ಒಂದರ ಜನ ಇಡ್ಲಿ ಸಂಬಂಧ ಇಡ್ಲಿ ಮಾಡಿದ ದಿವ್ಸ ನಂಗೆ ಸಪ್ರೇಟಾಗಿ ಜಗಳ ಆಕತಿ. ಒಂದು ತಾಸು ಜಗಳ ಆಕತಿ. ಅವತ್ತು ನಾಷ್ಟ 12 ನಂದು. ಯಾಕಂದ್ರೆ ಮ್ಯಾಗಿ ಮಾಡ್ಬೇಕಲ್ಲ, ಮ್ಯಾಗಿ ಮಾಡಿದ್ರು 12 ನಾಷ್ಟ ಮಾಡೋದು. ಅದಕ್ಕಿಂತ ವರ್ಸ್ಟ್ ಬಿಡು, ಮ್ಯಾಗಿ ವರ್ಸ್ಟ್. ನೀನು ಇಡ್ಲಿ ಒಂದು 2 ತಿನ್ಸು ಸೇರಂಗಿಲ್ಲ. ಆದ್ರೆ ಇಡ್ಲಿ ಏನಾಗ್ಬಿಡತಿ ಅದ್ರ ಸಂಬಂಧ ಅದು ಮಾಡ್ಬೇಕಾಗತ್ತೆ. ಹಂಗಲ್ಲ, ನಾ ಹೇಳ್ತೇನೆ ಕೇಳ್ರಿ. ನಿಮ್ಗೆ ಇಂಥವೆಲ್ಲ ಹಿಂಗೆ ಹ್ಯಾಬಿಟ್ಸ್ ಅದ, ಒಂದು ಪ್ರೊಸೆಸ್ಡ್ ಫುಡ್ ತಿನ್ನೋದು ಅದೆಲ್ಲ ಹ್ಯಾಬಿಟ್ ಆಯ್ತಂದ್ರೆ ನೀವೇನು ಮಾಡ್ರಿ, ಒಂದು ಕಿರಾಣಿ ಅಂಗಡಿ ಇಟ್ಟು ಬಿಡ್ರಿ. ನಿನ್ನ ಕಣ್ಣು ಮುಂದೆ ಇಷ್ಟು ಪ್ರಾಡಕ್ಟ್ ಇದ್ದಾಗ ನೀನು 1 ವಾರ ತಿಂತಿ, 2 ವಾರ ತಿಂತಿ. ನಂದು ಹಂಗೆ ಐತಿ. ನಮ್ದು ಅಂಗಡಿ ಐತಲ್ಲ, ಚಿಪ್ಸ್ ಪ್ಯಾಕೆಟ್ ಮುಟ್ಟಂಗಿಲ್ಲ, ಚಾಕ್ಲೇಟ್ ತಿನ್ನಂಗಿಲ್ಲ. ಮೊದಲು ಅಡಿಕೆ ಚೀಟಿಂದ ಇತ್ತು ಬಿಡ, ಯಾಕಂದ್ರೆ ಅದು ರೌಂಡ್ ಅಡ ಅಲ್ಲೆಲ್ಲ ಕೆಡ್ಸ್ಕೊಂಡಿಟ್ಟು ನಾ ಅಡಿಕೆ ಚೀಟಿ ನಶ ಅದ, ಭಾಳ ನಶ ಅದ. ಮುಕ್ಕಳೆಲ್ಲ ತಿಂತಿದ್ದೆ ನಾನು. ಹೆಂಗಂದ್ರೆ ದಿನಕ್ಕೆ 10 ಸರ ತಿನ್ನೋದು. ನನಗೀಗ ಶುಗರ್ ಬಂದ್ರು ನನಗೆ ನೋ ವಂಡರ್, ನನಗೆ ಅಡಿಕೆ ಚೀಟಿ ತಿಂದೇನ, ಅಡಿಕೆ ಚೀಟು ಬಬಲ್ ಗಮ್ ತಿಂದ ಬಂದೈತೆ ನನಗೆ ಶುಗರ್ ಬಂತಂದ್ರೆ. ನಂದು ವೇರ್ಡ್ ಸರ ತಿಂದಿದ್ದೆ ಅಣ್ಣ. ನೀವು ವೇರ್ಡ್ ಇತ್ತು ಭಾಳ. ನಮ್ಮ ಶಾಲೆಯೊಳಗೆ ನಡಕ್ಕೊಂದು ಅಲ್ಲಿ ಸ್ಲೋ ಲರ್ನರ್ ಅಂತ ಒಂದು ಸ್ಕೂಲ್ ಇತ್ತು. ಅಂದರೆ ಡಿಸೇಬಲ್ಡ್ ಇರ್ತಾರಲ್ಲ ಪಾಪ, ಅವರೆಲ್ಲ ಮಾರ್ತಾರೆ ಎಣ್ಣೆ ಸಾಮಾನು. ಅವ್ರು ಸ್ಟಾಲ್ ಇಡ್ತಾರೆ ದಿನ ಒಂದು ಫುಡ್ನಿಂದ ಏನಾರ. ನಮ್ದು ಇಂಟರ್ವಲ್ ಬಿಟ್ಟಾಗ ಸ್ಟಾಲ್ ಇಡ್ತಾರೆ. ಅವರು ಚಾಕ್ಲೇಟ್ ಇಂಥವೆಲ್ಲ ಇಟ್ಟಿರ್ತಾರೆ. ಅವ್ರು ನಡಕ್ಕೆ ಏನೋ ಸ್ಟಾರ್ಟ್ ಮಾಡಿಬಿಟ್ರೆ ಗುಲ್ಕಂದ್ ಮಾರಕ್ಕೆ. ಅವಾಗ ಗುಲ್ಕಂದಿನ ಚೀಟ್ ಬರ್ತಿದ್ರು. ಗುಲ್ಕಂದ್ ಮಾರ ಅಂತಿದ್ರೆ ನಾವು ಒಂದು ತಿಂದಿದ್ದು. ಹೆಂಗತ್ತೆ ಫಸ್ಟಿಗೆ ನಮ್ಮ 3 ಮಂದಿ ಅಂತ ಈಗ ಗುಂಪಿರತ್ತಲ್ಲ, 10-20 ಹುಡುಗರು. ಇವ ರಿಚ್ ಇರ್ತಾನೆ, ಸ್ವಲ್ಪ ರಿಚ್ ಇರ್ತಾನೆ, ನಾ ಸ್ವಲ್ಪ ನಾರ್ಮಲ್. ಈಗ ಒಂದು ತಿಂತಾನೆ, ತಿಂತಾನೆ. ನೆಕ್ಸ್ಟ್ ಡೇ ಏನು ಮಾಡ್ತಾನೆ, 4 ತೊಗೊಂತೀನಿ ಒಂದು. ಅವಾಗ ಏನು ಮಾಡ್ತಾನೆ, ಒಂದು ತೊಗೊಂಡ, 2 ತೊಗೊಳೋದು, 3 ತೊಗೊಳೋದು. ಹಂಗೆ ಆಗಿ ಅದು ಯಾವ ಲೆವೆಲ್ ಬಂದ್ಬಿಟ್ಟೈತೆ. ನೆಕ್ಸ್ಟ್ ಅವ್ರು ದುನಿಯಾ ರೊಕ್ಕ ಮಾಡ್ಕೊಂಡ್ಬಿಟ್ರೆ ಡಿಸೇಬಲ್ಡ್ ಸಾಲಿ ಅವರು ಹುಡುಗರು ಪ್ಯಾಕೆಟ್ಲಿ. ಅದು ಒಂದು ಪ್ಯಾಕೆಟ್ ಬರತ್ತಲ್ಲ, ಪ್ಯಾಕೆಟ್ ಸರ ಇರ್ತಾವ. ಒಂದು ಪ್ಯಾಕೆಟ್ ಪ್ಯಾಕೆಟ್, ಒಂದು ಚೀಟ್ ಅಲ್ಲ, ಒಂದು ಪ್ಯಾಕೆಟ್ ತರ ಅಂತಾರೆ. ಸುಮ್ ತಿನ್ನೋದು. ಸಾಲಿಯವ್ರು ಹೆಂಗೆ ಮಾಡಿದಾರೆ, ಓಪನ್ ಮಾಡೋದು ಪ್ಯಾಕೆಟ್, ಬ್ಲೇಡ್ ತರೋದು, ಲೈನ ಕಟ್ ಮಾಡೋದು, ಫುಲ್ ಒಂದು ಡಬ್ಬೆ ತುಂಬ್ಕೊಳ್ಳೋದು, ಫುಲ್ ಡಬ್ಬೆ ಕೊಡೋದು, ಫುಲ್ ದಿನ ದುಡ್ಕೊಂಡು ತಿನ್ನೋದು. ಕಚಡನಪ್ಪ. ಕಾಂಪಿಟೇಷನ್ ಸ್ಟಾರ್ಟ್ ಆಗ್ಬಿಟ್ಟೈತಿ. ನಮ್ಮ ಕ್ಲಾಸ್ ವರ್ಸಸ್ ಇವ್ರ ಕ್ಲಾಸ್ ಹಂಗಾಗ್ಬಿಟ್ಟೈತೆ. ಆಮೇಲೆ ಬರೀ ಗುಲ್ಕಂತ ಅವ್ರು ಫುಲ್ ಪ್ರಾಫಿಟ್, ಅವ್ರು ದುಮ್ಮೆ ರೊಕ್ಕ ಮಾಡಂತಾರ. ಆಮೇಲೆ ಆಯಾ ಬಂದು, ನಮ್ಮ ಸ್ಕೂಲ್ ಆಯಾ ಇರ್ತಾರಲ್ಲ, ಕಂಪ್ಲೇಂಟ್ ಮಾಡ್ರ ಬಂದ ಎಲ್ಲ ಕಡೆ ಗುಲ್ಕನ್ ಚೀಟ್. ಯಾರು ನೋಡ ತಿನ್ನೋ ಗುಲ್ಕಂದ್ ತಿನ್ನ ಅಂತಿರ್ತಾವ. ಬರೀ ಗುಲ್ಕನ್ ಚೀಟ್ 1-2 ತಿಂಗಳು ತಿಂದು ಸ್ವೀಟ್ ಆಗ್ಬಿಡೋದು ಬಾಯ್ ಎಲ್ಲಾರ್ದು. ಒಂದು ಸ್ವೀಟ್ ಟೂತ್ ಲೇ. ಅದು ಗುಲ್ಕಂದ್ ಇತ್ತಲ್ಲಿ ಗೊತ್ತಿಲ್ಲ, ಚೀಪ್ ಇರಲ್ಲ. 1 ರೂಪಾಯಿ ಅಲ್ಲ. ಯಾವಾಗ ಗುಲ್ಕಂದ ಇರ್ತಿತ್ಲೆ, ಅವಾಗ ಆ ವ್ಯಾಲ್ಯೂ ಕರೆಕ್ಟ್ ಇರ್ತಿತ್ತು. ಅಂದ್ರೆ ಎಷ್ಟು ತಿಂತಿದ್ವಿ ನಾವು ಗುಲ್ಕಂದ್, ಶಾಕ್ ಆಗ್ಬಿಟ್ಟಿರ್ತಲ್ಲ. ಗುಲ್ಕಂದ್ ಹೆಂಗ್ ಮಾಡ್ತಾರ ಗೊತ್ತೈತಿಲ್ಲ. ಬೇಡ ನಂಗೆ. ಅಲ್ಲಲ್ಲ, ಚಲೋ ಪ್ರೊಸೆಸ್ ಐತೆ ಅದು. ನೋಡೀನಿ. ಸೀದಾ ಗುಲಾಬಿ ಒಳಗೆ, ಗುಲಾಬಿ ಪಕ್ಕಳಿಗೆ ಸಕ್ರಿ ಮಿಕ್ಸ್ ಮಾಡಿ ಇಟ್ಬಿಡ್ತಾರ. ನಂಗೆ ಇನ್ನೊಂದು ಶಾಕ್ ಆಗಿದ್ದೆ ಅವಾಗ. ನೀವು ಫಸ್ಟ್ ಆಫ್ ಆಲ್ ರೀ ಸ್ವೀಟ್ಸ್ ಇರ್ತೈತಿಲ್ಲ, ಸ್ವೀಟ್ ಸೇರ್ತಾವಿಲ್ಲ ನಿನಗೆ. ಸೇರ್ತಾವ. ಹೊರಗಿನ ಸ್ವೀಟ್ಸ್ ಇರ್ತೈತೆ, ಮನಿ ಸ್ವೀಟ್ಸ್ ಇರ್ತೈತೆ. ಮನಿ ನಂಗೆ ಎರಡೂ ಓಕೆ. ಅಂದ್ರೆ ನಿನಗೆ ಹಿಂಗೆ ಯಾವತ್ತರ ಹಿಂಗೆ ಕುಂತಾಗ ಸ್ವೀಟ್ ತಿನ್ಬೇಕು ಅನಿಸ್ತೈತಿ, ಕ್ರೇವಿಂಗ್ ಗಿವಿಂಗ್ ಬರ್ತೈತಿ. ಮಣ್ಣೆಲ್ಲ ಬಂದಿತ್ತು. ನಾನು ನಿನ್ನೆ ಬಂದ್ಬಿಟ್ಟೈತಿ ಹಂಗೆ. ನಂಗೆ ಕ್ರೇವಿಂಗ್ ಅಲ್ಲ, ಹಿಂಗೆ ಸುಮ್ಮ ಹಿಂಗೆ ಮಾಡ ಅಂತೀನಿ ಬಾಯಾಗ ಸುಮ್ಮನೆ ಸ್ವೀಟ್ ತಿನ್ಬೇಕು. ಹೋದ್ಯಾ ಮನೆ ನಮ್ಮ ಮಮ್ಮಿ ಕೇಳ ಅಂತಾನೆ, ಸ್ವೀಟ್ ಏನಾರ ಐತೆ ಬೇಕಿರೋ ಚೀಲ ತಿನ್ನ. ಮೊನ್ನೆ ನನಗೆ ಸಂಡೇ ರಾತ್ರಿ ಇಲ್ಲಿದ್ದು ಹೊಂಟೇನಿ ಬಸ್ನಾಗ ಬೆಂಗಳೂರಿಗೆ. ಶಾವಿಗೆ ಫೇಣೆ ಅಂತ ಸಿಗ್ತದೆ ಗೊತ್ತಾ? ಫೇಣೆ ಶಾವಿಗೆ ಫೇಣೆ ಅಂತ ಸಿಗ್ತದೆ. ಬೆಳಿ ವೈಟ್ ಕಲರ್ದು ಇದು ಇರ್ತದೆ. ಬಾದಾಮ್ ಡ್ರಿಂಕ್ ಗೊತ್ತಾ? ಬಾದಾಮ್ ಡ್ರಿಂಕ್, ಬಾದಾಮ್ ಹಾಲು ಮತ್ತೆ ಶಾವಿಗೆ. ಅದೊಂದು ತೆಳ್ಳಂದು ಬರ್ತೈತಿ, ಹಿಂಗೆ ಸಣ್ಣ ರೌಂಡ್ ತೆಳ್ಳಗೆ ಶಾವಿಗೆ. ಅದು ವಿ ಪುರಂನಾಗ ಮಾಡ್ತಾರ. ನಮ್ಮನ್ನ ಇರೋದು ವೈಟ್ ಫೀಲ್ಡ್. ನಿನ್ನ ರಾತ್ರಿನೇ ತಿನ್ಬೇಕು ಅನಿಸ್ತದ. ನನ್ನ ಹೆಂಡತಿಗೆ ಹೇಳಿಲ್ಲ. ಮರುದಿವ್ಸ ಸಂಜೆ ಆಫೀಸ್ ಮುಗಿಸಿ ಹೋದೆ. ಅವತ್ತು ಅಡುಗೆನೂ ಮಾಡಿದ್ದಿಲ್ಲಕ್ಕೆ, ಅವತ್ತು ಹೋಗಿದ್ವಿ ಅಂತಂದು. ಸರಿ ಸೀದಾ ಹಾಕೊಂಡು 1.5 ತಾಸು ಗಾಡಿ ಓಡಿಸೇನೆ ಬರೀ ಶಾವಿಗೆ ಫೇಣೆ. ಬೆಂಗಳೂರನ್ನ ಕ್ರೇವಿಂಗ್ ಆಗ್ತಿರಲಿಲ್ಲ ಬಿಡಿ ಇಂಥ ಬರೀ. ಹುಬ್ಳಿಗೂ ಹೋಗ್ತಾ ಹೋಗ್ಬೋದು. ಬೆಂಗಳೂರು ನಾನು ಕಾಲೇಜ್ನಾಗ ಇದ್ದಾಗ ನಂಗೆ ದಾವಣಗೆರೆ ಬೆಣ್ಣೆ ದೋಸೆ ಎಲ್ಲರೂ ಹೇಳ್ತಿದ್ರು. ಇಲ್ಲಿ ನನ್ನ ಫ್ರೆಂಡ್ ಒಬ್ಬ ದಾವಣಗೆರೆಗೆ ಹೋಗಿ ನಡಿ ಅಂತ ಬೇರೆ ದೋಸೆ ತಿನ್ನಿಗೆ ದಾವಣಗೆರೆಗೆ ಹೋಗ್ಯಾವ ನಾವು. ನಾರ್ಮಲ್ ಇತ್ತು ಹೋಗಿ. ನಂಗೇನು ಅಂತ ಬರೀ ಅನ್ಸಿಲ್ಲ. ಅಂದ್ರೆ ಟ್ರೈನಿಗೆ ಹೋಗಿದ್ವಿ ಇಲ್ಲಿದ್ದ. ಅದೇ ನೀ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿರ್ತೀನಿ ನೋಡ, ಅವಾಗ ಡೌನ್ ಆಗ್ಬಿಡ್ತದೆ. ನೀ ಇಷ್ಟು ಟ್ರಾವೆಲ್ ಮಾಡಿದಕ್ಕೆ ವರ್ತ್ ಅನ್ಸಂಗಿಲ್ಲ. ಅದು ಸುಮ್ಮನೆ ಓದಕ್ ತಿಂತೀನಿ ನೋಡ, ಚೊಕ್ಕ ಅನ್ಸುತ್ತೆ. ಎಷ್ಟು ತಗೊಂಡ ಹೈಪ್ಡ್ ಪ್ಲೇಸ್ ಇರ್ತಲ್ಲ ನಂಗೆ ಸೇರಂಗಿಲ್ಲ ನೋಡೋಟ. ಯಾವ್ದು ಹೈಪ್ಡ್ ಇರ್ತಲ್ಲ? ಹೈಪ್ಡ್ ಆಕ್ಚುಲಿ ಅವ್ರು ಹೆಂಗೆ ಹೈಪ್ ಮಾಡ್ತಾರಂದ್ರ ಫಕ್ ಕ್ರೇಜಿ ಬ್ರೋ ಅಂದ್ಬಿಡ್ತಾರ. ನನಗೆ ಫಕ್ ಕ್ರೇಜಿ ಅಂದ್ರೆ ತಿಂದು ಬಿಡ್ಲಿಕ್ಕೆ ಮೈ ಜಿಗಿಬೇಕು ನಾನು, ಫಕ್ ಕ್ರೇಜಿ ಅಂತೇಳಿ. ಇಲ್ಲ, ಅದು ನಾರ್ಮಲ್ ಟೇಸ್ಟಿ ಇರ್ತೈತಿ, ಅದು ಫಕ್ ಕ್ರೇಜಿ ಇರಂಗಿಲ್ಲ. ನಂಗೆ ರಾಮೇಶ್ವರಮಿಂದ ಹಂಗಾತು. ಫಕ್ ಕ್ರೇಜಿ, ದಿಸ್ ಇಸ್ ವೆರಿ ಟೇಸ್ಟಿ ಹ್ಯಾಂಗಿಂಗ್ ಅಂದ್ರೆ ಹೋಗಿ ತಿಂದ ಫಕ್ ಕ್ರೇಜಿ ಇಲ್ಲ, ಬಾಯಿ ಕಟ್ಟಿಬಿಡ್ತಾನೆ. ಸೊ ಅವಾಗ ನನಗೆ ಏನು ಅನ್ಸ್ಬಿಡ್ತು, ಓ ಚುತಾಪ್ ಮಾಡ ಅಂತಾರಂತೆ. ಟೇಸ್ಟಿ ಐತಿ, ಮಸ್ತ್ ಐತಿ ಅಂತ ಹೇಳಿ ಕರ್ಸಿದ್ರಿಲ್ಲ ನನಗೆ. ಹೋಗಿ ತಿಂದು ಬಿಟ್ಲ, ಹಾ
ಓಕೆ ಟೇಸ್ಟಿ ಐತಿ ತಿನ್ಬೋದು, ತಿನ್ಬೋದು. ಮಸ್ತ್ ತುಪ್ಪ ಐತಿ ಹಿಂಗೆ ಓಕೆ ಇಲ್ಲ ದಿಸ್ ಇಸ್ ಫಕ್ಕಿನ್ ಹೈಜಿನ್ ಫಕ್ಕಿನ್ ಟೇಸ್ಟಿ ಅಯ್ಯೋ ಇದ್ರಂತ ನಾಷ್ಟನ ತಿಂದಿಲ್ಲ ಅಂದಾಗ ನಾವು ಹೋದ್ಬಿಟ್ಲಿ ಇದ್ರಂತ ನಾಷ್ಟ ತಿಂದಿಲ್ಲ ಅಂದಾಗ ಅದು ಬೇರೆನೇ ಇರ್ಬೇಕು ಕರೆ ಕರೆ ಅನ್ಬೋದು ನಾವು ನಡ ಏನು ನಂಗೆ ಸೇರ್ತ ಎಕ್ಸ್ಪೆಕ್ಟೇಷನ್ ಮೀಟ್ ಆಗಿಲ್ಲ ನಂಗೆ ಸೇರ್ತ ಆದ್ರೆ ನಾಟ್ ಎವ್ರಿ ಡೇ ಅಂದ್ರೆ ಈಗ ನೀ ಇಡ್ಲಿ ದಿವಸ ತಿನ್ಲಿಕ್ಕೆ ಹಂಗೆ ಈಗ ನೀ ಇಡ್ಲಿ ಅಂತಕೋ ನೀ ಇಡ್ಲಿ ಇಲ್ಲವರ ತಿಂತಕೋ ನಾ ಇಡ್ಲಿ ದಿನ ತಿಂತೀನಿ ಹೊರಗೆ ಆದರೆ ಇದು ರಾಮೇಶ್ವರಂ ತುಪ್ಪ ಇಡ್ಲಿ ಇಲ್ಲ ಯಾವಾಗ ಒಮ್ಮೆ ದಿನ ಆಗಲ್ಲ ತಿನ್ನಕ್ಕೆ ಆ ಟೈಪ್. ಆಮೇಲೆ ಬೆಂಗಳೂರಿನಾಗಿಂದ ನಿನಗೆ ನೀನು ನೋಟಿಸ್ ಮಾಡಿ ಬೆಂಗಳೂರಿನಾಗಿನ ಚಟ್ನಿ ಒಳಗೆ ನನಗೆ ಪುದೀನ ಭಾಳ ಹಾಕ್ತಾರೆ. ಆ ಪುದೀನ ಹಾಕಿದ ಚಟ್ನಿ ನಂಗೆ ಸೇರಂಗಿಲ್ಲ. ಆದರೆ ನನ್ನ ಬೆಂಗಳೂರು ನಾಷ್ಟ ಭಾಳ ಸೇರುತ್ತೆ. ನಾಷ್ಟ ಮಸ್ತ್ ನಾಷ್ಟ ಭಾಳ ಸರ್, ಸ್ಪೆಷಲಿ ದೋಸೆ, ಇಡ್ಲಿ ವಡಾ ದೋಸೆ, ಕಾಫಿ, ದೋಸೆ ಆ್ಯಂಡ್ ಕಾಫಿ ಮಸ್ತ್ ಐತೆ. ನಂಗೆ ನೋಡಿ ಕಾಫಿ ಮತ್ತು ದೋಸೆ ಏನು ಮಾಡ್ತಾರಲ್ಲ ಅಲ್ಲಿ ಊಟದಾಗಿಲ್ಲ ಮೇ ಬಿ ಇದನ್ನ ಇರ್ಬೋದ್ಲಿ ಅಲ್ಲಿ ಅಲ್ಲೂ ನಾ ಕನವಳಿನ ತಿಂತೀನಿ. ಊಟ ಬಂತಂದ್ರೆ ನಮ್ದು ನಂಗೆ ಹೆಂಗೆ ಸರ್ ಮೇ ಬಿ ನಾವು ಇಲ್ಲಿರೋ ಸಂಬಂಧ ಈಗ ನೀ ಬೆಂಗಳೂರನ್ನ ಇದ್ದೆ ಅಂತಕೋ ಮನೆಯಾಗ ಇದ್ದೀರ ಅಂತಕೋ ನೀವು ಇಬ್ರು ಅಲ್ಲೇ ಅವಾಗ ಏನಾಗಿದ್ದು ಮೇ ಬಿ ನಾಷ್ಟ ಸೇರ್ತಿರ್ಲಿಲ್ಲ ಪ್ರಾಬಬ್ಲಿ ಅಲ್ಲಿ ಹೋಟೆಲಿಂದ. ಇಲ್ಲೂ ನಾವು ನಾಷ್ಟ ಹೊರ ಮಾಡಂಗಿಲ್ಲ, ಇಲ್ಲಿ ಭಾಳ ಕಮ್ಮಿ ನಾವು ಆಗಿ ಈಗ ಮನ್ಯಾಗ ಮಾಡ್ತೀವಲ್ಲ ನಾವು ಇಲ್ಲಿಂದ ಅಲ್ಲಿ ಹೋಗಿರ್ತೀವಿ, ಅಲ್ಲಿ ವೆದರ್ ಕೋಲ್ಡ್ ಐತಿ, ಬಿಸಿ ದೋಸೆ ಬಂದ್ಕೊಂಡು ಮಸ್ತ್ ಹಂಗೆ. ಆಮೇಲೆ ನಿನಗೆ ಅದೇ ಬೆಂಗಳೂರದ್ದು ನಾವು ಊಟ ನಾಷ್ಟ ಗಿಷ್ಟ ನೀ ಭಾಳ ದಿವಸ ಮಾಡಿದಾದ್ಮೇಲೆ ಅಟ್ ಸಮ್ ಪಾಯಿಂಟ್ ಅವಲಕ್ಕಿ ಬೇಕು ಅನಿಸ್ಬಿಡ್ತೈತಿ. ಆಮೇಲೆ ಹೇಳ್ತೀನಿ ಕೇಳ್ರಿ, ಪ್ರೊಸೆಸ್ಡ್ ಫುಡ್ ಸ್ವಲ್ಪ ಕಡಿಮೆ ಮಾಡಿರಿ, ಆಮೇಲೆ ಸಕ್ಕರೆ ಕಡಿಮೆ ಮಾಡಿರಿ, ಆಮೇಲೆ ಚಲೋ ಉಪ್ಪು ನಡಿತೈತಿ. ಇದನ್ನು ತಿನ್ರಿ, ಯಾವುದದು ಸಮುದ್ರದ ಇದು ಕಲ್ಲುಪ್ಪು ಕೆಂಪುಪ್ಪು ಇರ್ತೈತಲ್ಲ ಅದನ್ನು ತಿನ್ರಿ. ಪಿಂಕ್ ಅಲ್ಲ ಕೆಂಪುಪ್ಪು, ಆ್ಯಕ್ಚುಲಿ ಹಿಂಗೆ ಆಲ್ತು ಪಾಲ್ತು ಪ್ಲಾಸ್ಟಿಕ್ನಾಗ ಬರ್ತೈತೆ ಅದು, ಆ ಉಪ್ಪು ತಿನ್ರಿ. ಆಮೇಲೆ ಒಂದು ಸ್ವಲ್ಪ ಹೆಲ್ದಿ ಲೈಫ್ ಮೇಂಟೈನ್ ಮಾಡಿರಿ. ಯಾಕಂದ್ರೆ ಭಾಳ ಸಾಯ್ಬೇಕಾದ್ರೆ ಭಾಳ ಒದ್ದಾಡಿ ಸಾಯ್ತು ನಾವು. ಆಮೇಲೆ ಚಂದ ಊಟ ಮಾಡಿರಿ, ಮಜಾ ಮಾಡಿರಿ, ಜಿಮ್ ಮಾಡಿರಿ, ಸೆಕ್ಸ್ ಮಾಡಿರಿ, ಮತ್ತೆ ಎರಡು ಎಪಿಸೋಡ್ ಮಾಡ್ಬೇಕು. ಅದನ್ನ ಕಮೆಂಟ್ ನೋಡ್ರಿ. ಸಿಗೋಣ ನೆಕ್ಸ್ಟ್ ಕಮೆಂಟ್ ನೋಡ್ರಿ ಗೈಸ್, ಕಮೆಂಟ್ ನೋಡ್ರಿ ಗೈಸ್, ಕಮೆಂಟ್ ನೋಡ್ರಿ, ಕಮೆಂಟ್ ನೋಡ್ರಿಪ್ಪ. ಕಮೆಂಟ್ ಭಾಳ ಇಂಪಾರ್ಟೆಂಟ್ ಐತಿ, ರೆಕಮೆಂಡ್ ಮಾಡತೈತಿ. ಚೇತನ್ ಕಮೆಂಟ್ ಹೊಡ್ದಾನ ಅಂದ್ರೆ ನೋಡಕ್ ಚೇತನ್ ಕಮೆಂಟ್ ಹೊಡ್ದಾನ ಅಂತ ಹೇಳ್ತೈತಿ. ಹೌದು, ಬೇರೆದವ್ರಿಗೆ ಹೇಳ್ತೈತಿ. ಆಮೇಲೆ ಲೈಕ್ ಮಾಡ್ಬೇಕು, ಲೈಕ್ ಮಾಡಂಗಿಲ್ಲ. ಆಮೇಲೆ ಇಲ್ಲೇ ಚೇಟನ್ ವ್ಲಾಗ್ಸ್ ಅಂತ ಐತಿ, ಅದಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಹಾಂ, ಚೇಟನ್ ವ್ಲಾಗ್ಸಿಂದ ಇಲ್ಲಿಗೆ ಬಂದಿರ ಅಂತ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ಏನು ಮಾಡ್ತೀರಿ ಅದನ್ನ ಬಿಟ್ಟು ಏನು ಮಾಡಕ್ಕೆ ಬರ್ತೈತಿ ಯೂಟ್ಯೂಬ್. ಯಾಕಂದ್ರೆ ಇದು ಏನು ಪ್ಯಾಕೇಜ್ ಇದು ನಿನ್ನ ಪ್ಯಾಕೇಜ್ ಇಲ್ಲ ಜಾಸ್ತಿ ಆಗ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು. ನಿಮಗೂ ಯಾರಾದರೂ ಹಿಂಗೆ ಕನ್ಯೆ ನೋಡಕ್ಕೆ ಹೋಗಿ ನಿಮಗೂ ಇಂಥವೇನೋ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅದನ್ನು ಪ್ಲೀಸ್ ಲೆಟ್ ಅಸ್ ನೋ. ನಿಮ್ಮ ದುಃಖಕ್ಕೆ ನಾವು ಅದೇವಿ ಭಾಗಿಯಾಗಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಮಚ್ ಲವ್ ಗೈಸ್, ಹ್ಯಾವ್ ಫನ್, ಹ್ಯಾವ್ ಸೆಕ್ಸ್. ಇಲ್ಲ ಈಗ ಹೆಂಗೆ ಮಾಡೋಣ ಅಂತಾನೆ, ಇಲ್ಲೇ ನಿಮ್ದು ಏನಾರ ಎಕ್ಸ್ಪೀರಿಯನ್ಸ್ ಬರೆದಿದ್ರೆ ಕಮೆಂಟ್ ಒಳಗೆ ಅದು ನಾವು ಆ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಪಾಡ್ಕಾಸ್ಟ್ ಓದಿ ಹೇಳೋಣ. ಅವಾಗ ಇವ್ನ ಕರ್ಸುನಂತ. ಈ ಪಾಡ್ಕಾಸ್ಟ್ ಹೋಗಿ ಯಾವ ಪಾರ್ಟ್ ನಿಮ್ಗೆ ಲೈಕ್ ಆಗೈತಿ, ಅವ್ರು ಯಾವ ಪಾರ್ಟ್ ಲೈಕ್ ಆಗಿಲ್ಲ ಕಮೆಂಟ್ ಹೊಡೀರಿ. ಮತ್ತು ಏನು ಇಂಪ್ರೂವ್ ಮಾಡ್ಬೇಕು ಅದನ್ನೂ ಕಮೆಂಟ್ ಹೊಡೀರಿ. ಆಮೇಲೆ ಪ್ರೊಫೈಲಿಗೆ ಫಾಲೋ ಮಾಡಿರಿ, ಚೇತನಿಗೆ ಫಾಲೋ ಮಾಡಿರಿ, ಲಿಂಕ್ ಬಂದಿರ್ತಾವೆ ತೆಳಗೆ ಹಾಕಿರ್ತೀನಿ. ಈಗ ಹೇಳ್ರಿ ಲೈಕ್, ಶೇರ್, ಸಬ್ಸ್ಕ್ರೈಬ್. ಲೈಕ್ ಮಾಡ್ರಿ. ನಮ್ಮ ಹುಡುಗ ಹೊಸ ಸ್ಟಾರ್ಟ್ ಮಾಡ್ಯಾನ, ಮಾಡ್ರಿ. ಲೈಕ್ ಆಗಿಲ್ಲ ಅಂದ್ರೂ ಮಾಡ್ರಿ, ಲೈಕ್ ಆಗಿಲ್ಲ ಅಂದ್ರೂ ಮಾಡ್ರಿ, ಲೈಕ್ ಆದ್ರೆ ಮಾಡಿ, ಸಬ್ಸ್ಕ್ರೈಬ್ ಎಲ್ಲ ಮಾಡ್ರಿ. ಮಚ್ ಲವ್ ಗೈಸ್, ಮಚ್ ಲವ್, ಮಚ್ ಮತ್ತೆ